ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಇತಿಹಾಸ ಘಟಕದ 5ನೇ ಅಧ್ಯಾಯ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿ ಅನ್ನುವಂಥ ಒಂದು ಅಧ್ಯಾಯವನ್ನು ಏನಪ್ಪ ಅಂದ್ರೆ ನಾವು ಚರ್ಚೆ ಮಾಡೋಣ. ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಯಲ್ಲಿ ಮುಖ್ಯವಾಗಿ ಕಂಡುಬರಲ್ಪಡುವಂತಹ ಈ ಬ್ರಹ್ಮ ಸಮಾಜದ ಸ್ಥಾಪನೆ ಆಗಿರ್ಬೋದು, ಅದರ ಸುಧಾರಣೆಗಳಾಗಿರ್ಬೋದು, ಆರ್ಯ ಸಮಾಜ, ಸತ್ಯಶೋಧಕ ಸಮಾಜ, ರಾಮಕೃಷ್ಣ ಮಿಷನ್ ಆಗಿರ್ಬೋದು, ನಾರಾಯಣ ಗುರುರವರ ಧರ್ಮ ಪರಿಪಾಲನಾ ಯೋಗಂ ಅನ್ನುವಂಥ ಒಂದು ಸಂಘಟನೆಗಳಾಗಿರ್ಬೋದು, ಇವುಗಳ ಸ್ಥಾಪನೆ ಆಗಿರ್ಬೋದು, ಇವುಗಳ ಸುಧಾರಣೆಗಳಾಗಿರ್ಬೋದು, ಅದರ ಸಮಾಜಕ್ಕೆ ಇವರು ಯಾವ ರೀತಿಯಾಗಿರುವಂತ ಕೊಡುಗೆಗಳನ್ನು ನೀಡಿದ್ರು ಅನ್ನುವಂಥ ವಿಚಾರವನ್ನು ಏನಪ್ಪ ಇವತ್ತಿನ ದಿವಸ ನಾವು ಇಲ್ಲಿ ಅಧ್ಯಯನ ಮಾಡೋಣ. ವಿಶೇಷವಾಗಿ ಏನಪ್ಪ ಅಂದ್ರ ನಾವು 19ನೇ ಶತಮಾನವನ್ನ ನಾವು ಏನಂತ ಕರಿತೀವಿ ಅಂದ್ರೆ ಭಾರತದ ಚರಿತ್ರೆ ಒಳಗ ಸಮಾಜ ಸುಧಾರಣಾ ಕಾಲ ಅಥವಾ ಭಾರತೀಯ ನವೋದಯದ ಕಾಲ ಅಥವಾ ಭಾರತೀಯ ನವೋದಯ ಕಾಲದ ಪುನರುಜ್ಜೀವನ ಅಂತ ಏನ್ ಮಾಡ್ತೀವಿ ಗುರುತಿಸ್ತೀವಿ. ಯಾಕಂದ್ರ ಏನಾಗಿತ್ತು ಅಂತಂದ್ರ ಆ ಸಮಾಜ ಏನಪ್ಪಾ ಅಂತಂದ್ರ ಮಾನವೀಯ ಮೌಲ್ಯಗಳಿಂದ ದೂರವಾಗಿ, ಸಮಾಜ ಹೆಂಗಾಗಿತ್ತು ಅಂದ್ರ ಮಾನವೀಯ ಮೌಲ್ಯಗಳಿಂದ ದೂರವಾಗಿ ಮೇಲು ಕೀಳೆಂಬ ಭೇದ ಭಾವಗಳಿಂದ ಕೂಡಿರುವಂತಹ ಸಾಮಾಜಿಕ ವ್ಯವಸ್ಥೆಯನ್ನ ಬದಲಿಸಿ ಮೌಢ್ಯ ಮುಕ್ತ ಸಮಾಜದ ಕಡೆಗೆ ಕೊಂಡೊಯ್ಯುವಂತ ಒಂದು ಪ್ರಯತ್ನವನ್ನ ನಾವು ಏನಂತ ಕರೆದಿವಪ್ಪ ಅಂದ್ರ ಸಮಾಜ ಸುಧಾರಣೆ ಅಂತ ಕರೆದಿವಿ. ಯಾಕಂತಂದ್ರ ಏನಾಗಿತ್ತು ಅಂದ್ರೆ ಆ ಸಮಯದೊಳಗೆ ಏನಪ್ಪ ಅಂದ್ರೆ ಮಾನವೀಯ ಮೌಲ್ಯಗಳು ಏನಾಗಿತ್ತು ಅಂದ್ರೆ ದೂರವಾಗಿದ್ದು, ಜನರೊಳಗೆ ಏನಪ್ಪಾ ಅಂದ್ರ ಅಜ್ಞಾನ ಅನ್ನೋದು ಏನಪ್ಪಾ ಅಂದ್ರೆ ಹೆಚ್ಚಾಗಿತ್ತು. ಮೇಲು ಕೀಳೆಂಬ ಭೇದ ಭಾವಗಳು ಏನಪ್ಪಾ ಅಂದ್ರ ಸಾಮಾಜಿಕ ವ್ಯವಸ್ಥೆ ಏನಪ್ಪಾ ಅಂದ್ರೆ ಕೂಡಿತ್ತು. ಸೊ ಹಂಗಾಗಿ ಏನಪ್ಪಾ ಅಂದ್ರ ಈ ಮೇಲು ಕೀಳೆಂಬ ಭೇದ ಭಾವಗಳಿಂದ ಕೊಡುವಂತ ಸಾಮಾಜಿಕ ವ್ಯವಸ್ಥೆಯನ್ನ ಬದಲಿಸಿ ಮೌಢ್ಯ ಮುಕ್ತವಾಗಿರುವಂತ ಸಮಾಜದ ಕಡೆಗೆ ಕೊಂಡೊಯ್ಯುವಂತ ಒಂದು ಪ್ರಯತ್ನವನ್ನ ನಾವು ಏನಂತ ಕರೆದಿವಪ್ಪ ಅಂದ್ರ ಸಮಾಜ ಸುಧಾರಣೆ ಅಂತ ಕರೆದಿವಿ. ಅಷ್ಟೇ ಅಲ್ಲ, ಪ್ರತಿ ವ್ಯಕ್ತಿಯ ಘನತೆಯ ಮಹೋನ್ನತಿಯನ್ನ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯ ಘನತೆಯನ್ನ ನಾವು ಎತ್ತಿ ಹಿಡುವುದೇ ಅಥವಾ ಮಹೋನ್ನತಿಯನ್ನು ಸಾರುವುದೇ ಏನಂದ್ರ ಸಮಾಜ ಸುಧಾರಣೆಯ ಮೂಲಭೂತ ಅಂಶವಾಗಿತ್ತು. ಸೊ ಆ ರೀತಿಯೊಳಗೆ ಏನಪ್ಪ ಅಂದ್ರ ಈ ಭಾರತೀಯ ಸಮಾಜದೊಳಗೆ ಏನಪ್ಪ ಅಂದ್ರೆ ವಿಶೇಷವಾಗಿ ಈ ಮಾನವೀಯ ಮೌಲ್ಯಗಳೇನಪ್ಪ ದೂರವಾಗಿ ಜನರೊಳಗೆ ಏನಪ್ಪ ಮೇಲು ಕೀಳೆಂಬ ಅನ್ನುವಂತ ಒಂದು ಭಾವನೆಗಳು ಏನಪ್ಪ ಹೆಚ್ಚಾಗಿ ಕೂಡಿದ್ದು. ಸೊ ಹಂಗಾಗಿ ಏನಪ್ಪ ಅಂದ್ರ ಈ ಮೇಲು ಕೀಳೆಂಬ ಭಾವನೆಗಳಾಗಿರ್ಬೋದು, ಮಾನವೀಯ ಮೌಲ್ಯಗಳು ಇಲ್ಲದೆ ಇರುವಂತಹ ಒಂದು ಸಾಮಾಜಿಕ ವ್ಯವಸ್ಥೆ ಏನಪ್ಪ ಅಂದ್ರೆ ಬದಲಿಸಿ ಮೌಢ್ಯ ಮುಕ್ತವಾಗಿರುವಂತಹ ಸಮಾಜವನ್ನ ಏನಪ್ಪ ನಿರ್ಮಾಣ ಮಾಡೋದನ್ನ ಏನಂತ ಕರೆದ್ರಪ್ಪ ಅಂದ್ರೆ ಸಮಾಜ ಸುಧಾರಣೆ ಅಂತ ಕರೆದ್ವಿ. ಅದರ ಅರ್ಥ ವ್ಯಕ್ತಿಯ ಘನತೆಯನ್ನ ಅಥವಾ ಘನತೆಯ ಮಹೋನ್ನತಿಯನ್ನ ಸಾರುವುದೇ ಏನಪ್ಪ ಅಂದ್ರ ಈ ಸಮಾಜ ಸುಧಾರಣೆ ಮೂಲಭೂತ ಅಂಶವಿತ್ತು. ಸೊ ಹಂಗಾಗಿ ಏನಪ್ಪ ಅಂದ್ರ ಈ ಒಂದು 19ನೇ ಶತಮಾನವನ್ನ ನಾವು ಏನಂತ ಕರೆದಪ್ಪ ಅಂದ್ರ ಭಾರತದ ಇತಿಹಾಸದಲ್ಲಿ, ಭಾರತದ ಚರಿತ್ರೆ ಒಳಗ ಸಮಾಜ ಸುಧಾರಣಾ ಕಾಲ ಮತ್ತು ಭಾರತೀಯ ನವೋದಯದ ಕಾಲ ಅಂತ ಏನ್ ಮಾಡ್ತೀವಿ ಸಾಮಾನ್ಯವಾಗಿ ಚಿತ್ರಿಸ್ತಾರ. ಯಾಕಂದ್ರ ಬ್ರಿಟಿಷರು ಇಂಗ್ಲಿಷ್ ಶಿಕ್ಷಣವನ್ನ ಜಾರಿಗೊಳಿಸಿದ ನಂತರ ಭಾರತೀಯ ಇಂಗ್ಲಿಷ್ ವಿದ್ಯಾವಂತ ವರ್ಗ ಏನಾಗ್ತದಲ್ಲೇ ಸೃಷ್ಟಿ ಆಗ್ತದ. ಏನಾಗ್ತದಪ್ಪ ಅಂದ್ರೆ ಭಾರತ ದೇಶದೊಳಗ ಬ್ರಿಟಿಷರು ಏನ್ ಮಾಡ್ತಾರೆ ಅಂದ್ರ ಇಂಗ್ಲಿಷ್ ಶಿಕ್ಷಣವನ್ನ ಜಾರಿಗೊಳಿಸಿದ ನಂತರ ಅಂದ್ರೆ ನಮ್ಮ ದೇಶದೊಳಗೆ ಏನಂದ್ರೆ ಇಂಗ್ಲಿಷ್ ಶಿಕ್ಷಣವನ್ನು ಏನಪ್ಪ ಅಂದ್ರ ನಮ್ಮ ದೇಶದ ಪ್ರಜೆಗಳ ಮೇಲೆ ಹೇರಿದಾಗ ಆ ಇಂಗ್ಲಿಷ್ ಶಿಕ್ಷಣವನ್ನು ಜಾರಿಗೊಳಿಸಿದ ನಂತರ ಭಾರತೀಯ ಇಂಗ್ಲಿಷ್ ವಿದ್ಯಾವಂತ ವರ್ಗ ಏನಾಗ್ತದಪ್ಪ ಅಂದ್ರ ಸೃಷ್ಟಿ ಆಗ್ತದ. ಆ ಮೂಲಕ ಏನಪ್ಪ ಅಂದ್ರ ಪ್ರಜಾಪ್ರಭುತ್ವ ಆಗಿರ್ಬೋದು, ರಾಷ್ಟ್ರೀಯತೆ ಆಗಿರ್ಬೋದು, ಸಮಾನತೆ ಆಗಿರ್ಬೋದು, ಎಲ್ಲ ಒಂದು ಯುರೋಪಿಯನ್ ಪರಿಕಲ್ಪನೆಗಳು ಏನಾಗ್ತಂದ್ರೆ ಭಾರತೀಯ ಸಮಾಜಕ್ಕೆ ಪರಿಚಯವಾಗಲಿಕ್ಕೆ ಏನಾಗ್ತಂದ್ರ ಆರಂಭಿಸ್ತಾವ. ಯಾಕಂದ್ರ ಯಾವಾಗ ಭಾರತೀಯ ಇಂಗ್ಲಿಷ್ ವಿದ್ಯಾವಂತ ವರ್ಗ ಸೃಷ್ಟಿ ಆಗ್ತದೋ, ಯಾವಾಗ ಬ್ರಿಟಿಷರು ಭಾರತದ ಮೇಲೆ ಇಂಗ್ಲಿಷ್ ಶಿಕ್ಷಣ ಜಾರಿಗೊಳಿಸ್ತಾರೋ ಅವಾಗ ಏನಾಗ್ತದಪ್ಪ ಅಂದ್ರ ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವ ಆಗಿರ್ಬೋದು, ರಾಷ್ಟ್ರೀಯತೆ ಆಗಿರ್ಬೋದು, ಸಮಾನತೆ ಆಗಿರ್ಬೋದು, ಇವೆಲ್ಲ ಯುರೋಪಿಯನ್ ಪರಿಕಲ್ಪನೆಗಳನ್ನ ಭಾರತೀಯ ಸಮಾಜಕ್ಕೆ ಪರಿಚಯವಾಗ್ಲಿಕ್ಕೆ ಆರಂಭಿಸ್ತಾವ. ಹಿಂಗಾಗಿ ಏನಪ್ಪ ಅಂದ್ರ ಆ ಹಿನ್ನೆಲೆ ಒಳಗ ಇಂಗ್ಲಿಷ್ ವಿದ್ಯಾಭ್ಯಾಸವನ್ನ ಪಡೆದಿರುವಂತ ಅನೇಕ ಭಾರತೀಯರು ನೋಡಿ, ಇಂಗ್ಲಿಷ್ ಶಿಕ್ಷಣವನ್ನ ಜಾರಿಗೊಳಿಸಿದ ನಂತರ ಏನಪ್ಪಾ ಅಂದ್ರೆ ಇಂಗ್ಲಿಷ್ ವಿದ್ಯಾಭ್ಯಾಸವನ್ನು ಪಡೆದಿರುವಂತ ಅನೇಕ ಭಾರತೀಯರು ತಮ್ಮ ಸಮಾಜವನ್ನ ವಿಶ್ಲೇಷಣೆ ಮಾಡ್ಲಿಕ್ಕೆ ಏನ್ ಮಾಡ್ತಾರೆ ಅಂದ್ರ ಆರಂಭಿಸ್ತಾರ. ಜೊತೆಗೆ ಏನಪ್ಪಾ ಅಂದ್ರ ಈ ಸಮಾಜವನ್ನ ವಿಶ್ಲೇಷಣೆ ಮಾಡೋದ್ರ ಮೂಲಕ ಬ್ರಿಟಿಷರು ಸಮಾಜ ಸುಧಾರಣೆಗೆ ಏನ್ ಮಾಡ್ತಾರೆ ಅಂದ್ರ ಆಸಕ್ತಿಯನ್ನು ಕೂಡ ಏನ್ ಮಾಡ್ತಾರೆ ಅಂದ್ರೆ ಹೊಂದ್ತಾ ಇದ್ದಾರೆ. ಏನಾಗ್ತದಪ್ಪ ಅಂದ್ರೆ ಭಾರತೀಯರಿಗೆ ಇಂಗ್ಲಿಷ್ ಶಿಕ್ಷಣದ ಪ್ರಭಾವ ಬಂದ ನಂತರ ಅಥವಾ ಇಂಗ್ಲಿಷ್ ಪ್ರಭಾವ ಆದ ನಂತರ ಏನಪ್ಪಾ ಅಂದ್ರ ಭಾರತ ದೇಶಗಳಿಗೆ ಇಂಗ್ಲಿಷ್ ವಿದ್ಯಾವಂತವ್ರಿಗೆ ಏನಪ್ಪ ಸೃಷ್ಟಿ ಆದ ನಂತರ ಜನರಲ್ಲಿ ಪ್ರಜಾಪ್ರಭುತ್ವ ಆಗಿರ್ಬೋದು, ರಾಷ್ಟ್ರೀಯತೆ ಆಗಿರ್ಬೋದು, ಸಮಾನತೆ ಅಂತ ಒಂದು ಯುರೋಪಿಯನ್ ಪರಿಕಲ್ಪನೆಗಳು ಏನಪ್ಪ ಅಂದ್ರೆ ಬೆಳೆದಾಗ ಇಂಗ್ಲಿಷ್ ವಿದ್ಯಾಭ್ಯಾಸವನ್ನು ಪಡೆದಿರುವಂತಹ ಅನೇಕ ಭಾರತೀಯರು ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಸಮಾಜವನ್ನು ಏನ್ ಮಾಡ್ತಾರೆ ವಿಶ್ಲೇಷಣೆ ಮಾಡ್ಲಿಕ್ಕೆ ಆರಂಭಿಸಿದಾಗ ಬ್ರಿಟಿಷರು ಕೂಡ ಏನ್ ಮಾಡ್ತಾರೆ ಅಂದ್ರೆ ಭಾರತದ ಸಮಾಜ ಸುಧಾರಣೆಗೆ ಏನ್ ಮಾಡ್ತಾರೆ ತಮ್ಮ ಆಸಕ್ತಿಯನ್ನು ಏನ್ ಮಾಡ್ತಾರೆ ಅಂದ್ರೆ ತೋರಿಸ್ತಾ ಇದ್ದಾರೆ. ಹಂಗಾಗಿ ತಮ್ಮನ್ನು ತಾವು ನಾಗರಿಕರು ಎಂದು ಚಿತ್ರಿಸಿಕೊಳ್ಳುತ್ತಾ ತಾವು ಇಲ್ಲಿಗೆ ಬಂದಿರುವುದೇ ಭಾರತೀಯರನ್ನ ನಾಗರಿಕರನ್ನಾಗಿ ಮಾಡ್ಲಿಕ್ಕೆ ಎನ್ನುವಂತ ಬಿಳಿಯನ ಮೇಲಿನ ಹೊರೆ ಅನ್ನುವಂತ ಸಿದ್ಧಾಂತ ಏನ್ ಮಾಡ್ತಾರೆ ಇಲ್ಲೇ ಪ್ರಚುರ ಪಡಿಸ್ತಾರ. ನಿಮ್ಗೆ ಗೊತ್ತಿರಲಿ, ಇಲ್ಲಿ ಒಂದು ಪ್ರಶ್ನೆ ಬರ್ತಾ ಇದೆ. ಏನಂತಂದ್ರೆ ಬ್ರಿಟಿಷರು ಭಾರತೀಯ ಸಮಾಜ ಸುಧಾರಣೆಯಲ್ಲಿ ಆಸಕ್ತಿ ಅಂತ ಹೇಳ್ತಾರಲ್ಲ, ಅವಾಗ ಏನ್ ತಮ್ಮನ್ನು ನಾಗರಿಕರು ಎಂದು ಚಿತ್ರಿಸಿಕೊಳ್ಳುತ್ತಾ
ಬ್ರಿಟಿಷರು ತಮ್ಮನ್ನು ನಾಗರಿಕರು ಎಂದು ಚಿತ್ರಿಸಿಕೊಳ್ಳುತ್ತಾ ತಾವು ಇಲ್ಲಿಗೆ ಬಂದಿರುವುದೇ ಭಾರತೀಯರನ್ನ ನಾಗರಿಕರನ್ನಾಗಿ ಮಾಡಲು ಎನ್ನುವಂತ ಬಿಳಿಯಲ ಮೇಲಿನ ಹೊರೆ ಸಿದ್ಧಾಂತವನ್ನು ಏನ್ ಮಾಡ್ತಾರ ಅಂದ್ರ ಪ್ರಚಾರ ಪಡಿಸ್ತಾರ. ಬ್ರಿಟಿಷರು ಏನಂತ ತಿಳ್ಕೊಂತಾರಪ್ಪ ಅಂದ್ರೆ ತಮ್ಮನ್ನು ತಾವೇ ನಾಗರಿಕರು ಅಂತ ಕರ್ಕೊಳ್ತಾ ಇದಾರೆ. ನಾಗರಿಕರು ಎಂದು ಚಿತ್ರಿಸಿಕೊಳ್ಳುತ್ತಾ ನಾವು ಇಲ್ಲಿಗೆ ಬಂದಿರುವುದು, ಎಲ್ಲಿಗೆ ಭಾರತಕ್ಕೆ ಬಂದಿರುವುದೇ ಭಾರತೀಯರನ್ನ ನಾಗರಿಕರನ್ನಾಗಿ ಮಾಡಲು ಎನ್ನುವಂತ ಒಂದು ಬಿಳಿಯನ ಮೇಲಿನ ಹೊರೆ ಅನ್ನುವಂತ ಸಿದ್ಧಾಂತ ಏನ್ ಮಾಡ್ತಾರ ಅಂದ್ರ ಪ್ರಚಾರ ಪಡಿಸ್ತಾರ. ಸೊ ಆ ಹಿನ್ನೆಲೆಯೊಳಗ ಆ ಸಿದ್ಧಾಂತದ ಹಿನ್ನೆಲೆಗೆ ಏನಪ್ಪ ಅಂದ್ರ ಬ್ರಿಟಿಷರು ತಮ್ಮ ಆರ್ಥಿಕ ಮತ್ತು ರಾಜಕೀಯ ಹಿತಾಸಕ್ತಿಗಳನ್ನ ಕಾಪಾಡಿಕೊಳ್ಳುವಂತ ಯೋಜನೆಗಳನ್ನ ಏನ್ ಮಾಡ್ತಾರ ಹೊಂದ್ತಾ ಇದ್ದಾರೆ. ಯಾವಾಗ ನಾವು ಬಂದಿರುವುದೇ ಭಾರತೀಯರನ್ನ ನಾಗರಿಕರನ್ನಾಗಿ ಮಾಡಲು ಅನ್ನುವಂತ ಒಂದು ಬಿಳಿಯನ ಮೇಲಿನ ಹೊರೆ ಸಿದ್ಧಾಂತನ ಪ್ರಚಾರ ಪಡಿಸ್ತಾರೋ ಆ ಸಿದ್ಧಾಂತದ ಹಿನ್ನೆಲೆ ಒಳಗ ಬ್ರಿಟಿಷರು ತಮ್ಮ ಆರ್ಥಿಕ ಮತ್ತು ರಾಜಕೀಯ ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ಳುವಂತ ಯೋಜನೆಗಳನ್ನು ಹೊಂದಿರ್ತಾರ. ಅನೇಕ ಭಾರತೀಯರು ತಮ್ಮ ಪರಂಪರೆಯನ್ನ, ತಮ್ಮ ಸಂಪ್ರದಾಯಗಳನ್ನ ಹೊಸ ದೃಷ್ಟಿಕೋನಗಳಲ್ಲಿ ಏನ್ ಮಾಡ್ತಾರೆ ನೋಡ್ಲಿಕ್ಕೆ ಆರಂಭಿಸ್ತಾರ. ಸೊ ಅವಾಗ ಏನಾಗ್ತಿದ್ರ ಭಾರತೀಯತೆ ಎನ್ನುವಂತ ಒಂದು ಹೊಸದಾಗಿರುವಂತ ಆತ್ಮೀಯತೆ ಏನಾಗ್ತಿತ್ತಂದ್ರ ಹುಟ್ಕೋತಾ ಇದೆ. ಯಾವಾಗ ಏನಪ್ಪಾ ಅಂದ್ರೆ ಭಾರತೀಯರು ತಮ್ಮ ಪರಂಪರೆಯನ್ನು ಹೊಸ ದೃಷ್ಟಿಕೋನ ನೋಡ್ಲಿಕ್ಕೆ ಆರಂಭಿಸ್ತಾರೋ ಸೊ ಅವಾಗ ಏನಪ್ಪಾ ಅಂದ್ರೆ ಭಾರತೀಯತೆ ಅನ್ನುವಂತ ಒಂದು ಹೊಸದಾಗಿರುವಂತ ಆತ್ಮೀಯತೆ ಅಂತ ಹುಟ್ಕೊಳ್ಳಿಕ್ಕೆ ಆರಂಭಿಸ್ತಾ ಇದೆ. ಸೊ ಹಂಗಾಗಿ ಏನಪ್ಪಾ ಅಂದ್ರ ಭಾರತೀಯ ಸಮಾಜದಲ್ಲಿ ಮಹಿಳೆಯರು ಹಾಗೂ ಶೂದ್ರರು, ಶೂದ್ರಾತಿ ಸಮುದಾಯಗಳ ಅನೇಕ ವಂಚಿತರಾಗಿದ್ದರು. ನೋಡಿ ಏನಪ್ಪಾ ಅಂದ್ರೆ ಭಾರತೀಯ ಸಮಾಜದೊಳಗೆ ವಿಶೇಷವಾಗಿ ಏನಂತಂದ್ರೆ ಮಹಿಳೆಯರಾಗಿರ್ಬೋದು ಹಾಗೂ ಶೂದ್ರರಾಗಿರ್ಬೋದು, ಜೊತೆಗೆ ಶೂದ್ರಾತಿ ಸಮುದಾಯಗಳು ಏನ್ ಮಾಡ್ತಾರ ಅನೇಕ ಹಕ್ಕುಗಳನ್ನ ಏನಾಗಿರ್ತಾವ್ರ ವಂಚಿತರಾಗಿರ್ತಾವ. ಸೊ ಹಂಗಾಗಿ ಇದರ ವಿರುದ್ಧ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಏನಂತಾರೆ ಅನೇಕ ಚಳುವಳಿಗಳು ಕೂಡ ಏನ್ ಮಾಡ್ತಾವೆ ವಿಶೇಷವಾಗಿ ನಡೀತಾ ಇದಾವೆ. ಸೊ ಹಂಗಾಗಿ ಏನಪ್ಪಾ ಅಂದ್ರ ಆ ಪ್ರಾಚೀನ ಮತ್ತು ಮಧ್ಯಕಾಲೀನ ಚಳುವಳಿಗಿಂತ ಭಿನ್ನವಾಗಿರುವಂತಹ ಸುಧಾರಣಾ ಚಳವಳಿ ಏನಾಗ್ತಂದ್ರ ಬ್ರಿಟಿಷರ ವಸಾಹತು ಕಾಲದೊಳಗೆ ಏನ್ ಮಾಡ್ತಂದ್ರ ಹುಟ್ಕೋತಾ ಇದಾವೆ. ಏನಾಗ್ತಿತ್ತಂದ್ರ ಪ್ರಾಚೀನ ಕಾಲದಲ್ಲಿ ಆಗಿರ್ಬೋದು ಅಥವಾ ಮಧ್ಯಕಾಲದಲ್ಲಿರುವಂತಹ ಚಳುವಳಿಗಳಿಂದ ವಿಭಿನ್ನವಾಗಿರುವಂತಹ ಸುಧಾರಣಾ ಚಳುವಳಿ ಏನಾಗ್ತಂದ್ರೆ ಬ್ರಿಟಿಷರ ವಸಾಹತುಶಾಹಿ ಕಾಲದೊಳಗೆ ಏನಾಗ್ತಂದ್ರೆ ಹುಟ್ಕೊಂತ ಇದಾವೆ. ವಿಶೇಷವಾಗಿ ಜಾತಿ ಪದ್ಧತಿ, ಲಿಂಗ ಸಮಾನತೆ, ಸತಿ ಪದ್ಧತಿ, ವಿಧವಾ ಪುನರ್ವಿವಾಹ, ನಿರ್ಬಂಧ ಪದ್ಧತಿ, ಶೂದ್ರ ಮತ್ತು ಶೂದ್ರಾತಿ ಶೂದ್ರರು ಶಿಕ್ಷಣದಿಂದ ವಂಚಿತರಾಗಿರುವಂತಹ ಸಮಸ್ಯೆಗಳನ್ನ ಕೈಗೆತ್ತಿಕೊಂಡು ಏನ್ ಮಾಡ್ತಾರೆ ಹೋರಾಟವನ್ನ ರೂಪಿಸ್ತಾ ಇದ್ದಾರೆ. ಇಲ್ಲಿ ಏನಾಗ್ತದಪ್ಪ ಅಂದ್ರೆ ವಿಶೇಷವಾಗಿ ಬ್ರಿಟಿಷರ ವಸಾಹತುಶಾಹಿ ಕಾಲದಲ್ಲಿ ಹುಟ್ಕೊಂಡಿರುವಂತಹ ಚಳುವಳಿಗಳು ಜಾತಿ ಪದ್ಧತಿ, ಲಿಂಗ ಸಮಾನತೆ, ಸತಿ ಪದ್ಧತಿ, ವಿಧವಾ ಪುನರ್ವಿವಾಹ, ನಿರ್ಬಂಧ ಪದ್ಧತಿ, ಶೂದ್ರ ಮತ್ತು ಶೂದ್ರಾತಿ ಶೂದ್ರರು ಏನು ಶಿಕ್ಷಣದಿಂದ ವಂಚಿತರಾಗಿರ್ತಾರಲ್ಲ ಅಂತ ಎಲ್ಲ ಸಮಸ್ಯೆಗಳನ್ನ ಕೈಗೆತ್ತಿಕೊಂಡು ಸುಧಾರಣಾ ಹೋರಾಟವನ್ನು ಏನ್ ಮಾಡ್ತಾರೆ ರೂಪಿಸ್ತಾರೆ. ಇಲ್ಲಿ ರಾಜಾರಾಮ್ ಮೋಹನ್ ರಾಯ್ ಆಗಿರ್ಬೋದು, ದಯಾನಂದ ಸರಸ್ವತಿ ಆಗಿರ್ಬೋದು, ಎಂ ಜಿ ರಾನಡೆ ಆಗಿರ್ಬೋದು, ಜ್ಯೋತಿಬಾ ಫುಲೆ ಆಗಿರ್ಬೋದು, ಸ್ವಾಮಿ ವಿವೇಕಾನಂದ ಆಗಿರ್ಬೋದು, ಅನಿ ಬೆಸೆಂಟ್ ಆಗಿರ್ಬೋದು, ಸರ್ ಸೈಯದ್ ಅಹಮದ್ ಖಾನ್ ಆಗಿರ್ಬೋದು, ಪೆರಿಯಾರ್ ಆಗಿರ್ಬೋದು, ನಾರಾಯಣ ಗುರು ಆಗಿರ್ಬೋದು, ಇವೆಲ್ಲಾ ಮಹನೀಯರು ಏನ್ ಮಾಡ್ತಾರೆ ಅಂದ್ರ ಸುಧಾರಣಾ ಹೋರಾಟದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳೋದ್ರ ಮೂಲಕ ಏನಪ್ಪಾ ಅಂದ್ರ ಈ ಸಮಾಜದಲ್ಲಿರುವಂತಹ ಮೌಢ್ಯಗಳನ್ನ ಹೋಗಲಾಡಿಸ್ಲಿಕ್ಕೆ ಏನ್ ಮಾಡ್ತಾರ ಅಂದ್ರ ಪ್ರಯತ್ನ ಮಾಡ್ತಾರ. ಮುಖ್ಯವಾಗಿ ಹೇಳ್ಬೇಕಂದ್ರ ಈ ಕಾಲಘಟ್ಟದ ಸುಧಾರಣೆಯಾದಂತಹ ಪ್ರಮುಖ ಲಕ್ಷಣ ಏನು ಅಂತಂದ್ರೆ ಸಮಾಜಕ್ಕೆ ಹಾನಿಕಾರಕವಾಗಿರುವಂತಹ ಪದ್ಧತಿಗಳನ್ನ ಕಾನೂನುಗಳ ಮೂಲಕ ಏನ್ ಮಾಡ್ತಾರೆ ನಿಷೇಧ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರ. ವಿಶೇಷವಾಗಿ ಏನಪ್ಪಾ ಅಂದ್ರ ಈ ಎಲ್ಲಾ ಮಹಿಳೆಯರು ರಾಜಾರಾಮ್ ಮೋಹನ್ ರಾಯ್ ಆಗಿರ್ಬೋದು, ದಯಾನಂದ ಸರಸ್ವತಿ ಆಗಿರ್ಬೋದು, ರಾನಡೆಯರು ಆಗಿರ್ಬೋದು, ಜ್ಯೋತಿಬಾ ಫುಲೆ ಆಗಿರ್ಬೋದು, ವಿವೇಕಾನಂದ ಆಗಿರ್ಬೋದು, ಅನಿ ಬೆಸೆಂಟ್ ಆಗಿರ್ಬೋದು, ಅಹಮದ್ ಖಾನ್ ಆಗಿರ್ಬೋದು, ಪೆರಿಯಾರ್ ಆಗಿರ್ಬೋದು, ನಾರಾಯಣ ಗುರು ಆಗಿರ್ಬೋದು, ಎಲ್ಲ ಏನ್ ಮಾಡ್ತಾರಪ್ಪ ಅಂತಂದ್ರೆ ಸಮಾಜಕ್ಕೆ ಹಾನಿಕಾರಕವಾಗಿರುವಂತಹ ಪದ್ಧತಿಗಳನ್ನ ಏನ್ ಮಾಡ್ತಾರೆ ಕಾನೂನುಗಳ ಮೇಲೆ ಏನ್ ಮಾಡ್ತಾರೆ ನಿಷೇಧ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರ. ಸೊ ಆ ನಿಟ್ಟಿನೊಳಗೆ ಏನಪ್ಪಾ ಅಂದ್ರ ಸಾಕಷ್ಟು ಸಂಘಟನೆಗಳಲ್ಲೇ ಹುಟ್ಕೋತಾ ಇದಾವೆ. ಬ್ರಹ್ಮ ಸಮಾಜ. ಬ್ರಹ್ಮ ಸಮಾಜ ಆಧುನಿಕ ಕಾಲಘಟ್ಟದಲ್ಲಿ ಭಾರತದ ಸಮಾಜ ಸುಧಾರಣೆಗೆ ಚಾಲನೆ ನೀಡಿದವರು ರಾಜಾರಾಮ್ ಮೋಹನ್ ರಾಯರ್ ಅಂತ ಗುರುತಿಸ್ತಾ ಇದೀವಿ. 1772ರಿಂದ 1833 ಕಾಲಾವಧಿ ಒಳಗ ರಾಜಾರಾಮ್ ಮೋಹನ್ ರಾಯ್ ಏನ್ ಮಾಡ್ತಾರಪ್ಪ ಅಂದ್ರ ಈ ಭಾರತದ ಸಮಾಜ ಸುಧಾರಣೆಗೆ ಏನ್ ಮಾಡ್ತಾರೆ ಹೆಚ್ಚು ಚಾಲನೆ ನೀಡಿದಂತವರು. ರಾಜಾರಾಮ್ ಮೋಹನ್ ರಾಯ್ ಬಗ್ಗೆ ಹೇಳ್ಬೇಕಂದ್ರ ಸಂಸ್ಕೃತ ಸಾಹಿತ್ಯ, ಹಿಂದೂ ತತ್ವ ಮೀಮಾಂಸೆ, ಕುರಾನ್, ಪರ್ಷಿಯನ್ ಮತ್ತು ಅರೇಬಿಕ್ ಸಾಹಿತ್ಯದೊಳಗ ಸಾಕಷ್ಟು ಪಾಂಡಿತ್ಯವನ್ನು ಹೊಂದಿದವರು. ಅಷ್ಟೇ ಅಲ್ಲದೆ ಭಾರತದಲ್ಲಿರುವಂತಹ ಇತರ ಧರ್ಮಗಳ ತಾತ್ವಿಕ ಜಿಜ್ಞಾಸೆಗಳನ್ನು ಕೂಡ ಅಧ್ಯಯನ ಮಾಡಿದವರು. ಹಿಂಗಾಗಿ ಅವರ ಜ್ಞಾನ ಮತ್ತು ಸುಧಾರಣಾ ತಹಕ್ಕೆ ಸಾಕ್ಷಿ ಅಂದರೆ ಬೈಬಲ್ ಅನ್ನ ಮೂಲದಲ್ಲಿ ಅರ್ಥ ಮಾಡಿಕೊಳ್ಳಲು ಹಿಬ್ರು ಮತ್ತು ಗ್ರೀಕ್ ಭಾಷೆಗಳನ್ನ ಏನ್ ಮಾಡ್ತಾರೆ ಅಂದ್ರ ಕಲಿತಾ ಇದ್ದಾರೆ. ರಾಜಾರಾಮ್ ಮೋಹನ್ ರಾಯ್ ಬಗ್ಗೆ ಹೇಳಬೇಕಂದ್ರ ಇವರೊಬ್ಬರು ವಿದ್ವಾಂಸರು.
ಬೇರೆ ಬೇರೆ ಭಾಷೆಗಳಲ್ಲಿ ವಿಶೇಷವಾಗಿ ಹೇಳ್ಬೇಕಂದ್ರೆ ಸಂಸ್ಕೃತ ಸಾಹಿತ್ಯ, ಹಿಂದೂ ತತ್ವ ಮೀಮಾಂಸೆ, ಕುರಾನ್, ಪರ್ಷಿಯನ್, ಅರೇಬಿಕ್ ಸಾಹಿತ್ಯಗಳಲ್ಲಿ ಕೂಡ ಏನಪ್ಪ ಅಂದ್ರೆ ಸಾಕಷ್ಟು ಪಾಂಡಿತ್ಯವನ್ನು ಹೊಂದಿದವರಾಗಿದ್ರು. ಹಂಗಾಗಿ ಏನಪ್ಪ ಅಂದ್ರ ಇವರು ಭಾರತದಲ್ಲಿರುವಂತಹ ಇತರ ಧರ್ಮಗಳ ಕುರಿತು ತಾತ್ವಿಕ ಜಿಜ್ಞಾಸೆಗಳನ್ನು ಕೂಡ ಅಧ್ಯಯನ ಮಾಡಿದಂತ ವ್ಯಕ್ತಿಗಳಾಗಿದ್ರು. ಹಂಗಾಗಿ ಏನಪ್ಪ ಅಂದ್ರ ಇವರೊಬ್ರು ವಿದ್ವಾಂಸರಾಗಿದ್ರು. ಆ ನಿಟ್ಟಿನೊಳಗೆ ಏನಪ್ಪ ಅಂದ್ರ ಜ್ಞಾನ ಮತ್ತು ಸುಧಾರಣಾ ದಾಹಕ್ಕೆ ರಾಜಾರಾಮ್ ಮೋಹನ್ ರಾಯರ ಜ್ಞಾನ ಮತ್ತು ಸುಧಾರಣಾ ದಾಹಕ್ಕೆ ಸಾಕ್ಷಿ ಏನು ಅಂತಂದ್ರೆ ಬೈಬಲ್ ಅನ್ನ ಮೂಲ ಭಾಷೆಯೊಳಗೆ ಅರ್ಥ ಮಾಡ್ಕೊಳ್ಳುವಂತ ಉದ್ದೇಶಕ್ಕಾಗಿ, ಬೈಬಲ್ ಅನ್ನ ಮೂಲದಲ್ಲಿ ಅರ್ಥ ಮಾಡ್ಕೊಳ್ಳುವಂತ ಉದ್ದೇಶಕ್ಕಾಗಿ ಹಿಬ್ರು ಮತ್ತು ಗ್ರೀಕ್ ಭಾಷೆಗಳನ್ನು ಏನ್ ಮಾಡ್ತಾರೆ ಅವರು ಕಲಿತಾ ಇದ್ದಾರೆ. ನಂತರ ತಮ್ಮ ಸ್ನೇಹಿತರ ಜೊತೆ ಕೂಡಿ ಕಲ್ಕತ್ತಾದಲ್ಲಿ ಆತ್ಮೀಯ ಸಭಾವನ್ನು ಏನ್ ಮಾಡ್ತಾರೆ ಅಂದ್ರೆ ರಾಜಾರಾಮ್ ಮೋಹನ್ ರಾವ್ ಆರಂಭಿಸ್ತಾರೆ. ಇವರು ಏನ್ ಮಾಡ್ತಾರಪ್ಪ ಅಂದ್ರೆ ಬೈಬಲ್ ಅನ್ನ ಅರ್ಥ ಮಾಡ್ಕೊಳ್ಳುವಂತ ಉದ್ದೇಶಕ್ಕಾಗಿ ಏನಪ್ಪಾ ಅಂದ್ರೆ ಮೂಲದಲ್ಲಿ ಅರ್ಥ ಮಾಡ್ಕೊಳ್ಳುವಂತ ಉದ್ದೇಶಕ್ಕಾಗಿ ಹಿಬ್ರು ಮತ್ತು ಗ್ರೀಕ್ ಭಾಷೆಗಳನ್ನು ಕಲಿತು ತಮ್ಮ ಸ್ನೇಹಿತರ ಜೊತೆಗೂಡಿ ಕಲ್ಕತ್ತಾದೊಳಗೆ ಏನ್ ಮಾಡ್ತಾರೆ ಅಂದ್ರೆ ಆತ್ಮೀಯ ಸಭಾವನ್ನು ಏನಪ್ಪಾ ಆರಂಭಿಸ್ತಾರ. ಈ ಸಭೆಯ ಮುಖ್ಯವಾಗಿರುವಂತಹ ಆಶಯಗಳು ಏನಾಯ್ತಂದ್ರೆ ಧಾರ್ಮಿಕ ಮತ್ತು ಸಾಮಾಜಿಕ ಪಿಡುಗಳನ್ನ ಬಂಗಾಳ ಸಮಾಜದಿಂದ ಮಾಡ್ಬೇಕಂದ್ರೆ ಮುಕ್ತಗೊಳಿಸುವುದಾಗಿತ್ತು. ಆತ್ಮೀಯ ಸಭಾದ ಮುಖ್ಯವಾಗಿರುವಂತಹ ಆಶಯ ಏನಾಗಿತ್ತಂದ್ರೆ ಉದ್ದೇಶ ಏನಾಗಿತ್ತಂದ್ರ ಧಾರ್ಮಿಕ ಮತ್ತು ಸಾಮಾಜಿಕ ಪಿಡುಗಳನ್ನ ಬಂಗಾಳ ಸಮಾಜದಿಂದ ಮಾಡ್ಬೇಕಂದ್ರೆ ಮುಕ್ತಗೊಳಿಸುವುದಾಗಿತ್ತು. ಸೊ ಆ ನಿಟ್ಟಿನೊಳಗೆ 1828 ಏನ್ ಮಾಡ್ತಾರೆ ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. 1828 ಏನ್ ಮಾಡ್ತಾರೆ ಬ್ರಹ್ಮ ಸಮಾಜವನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಜಾತಿ ಪದ್ಧತಿ ಮತ್ತು ಮೂಢನಂಬಿಕೆಗಳಿಂದ ಹಿಂದೂ ಧರ್ಮವನ್ನು ಶುದ್ಧಗೊಳಿಸುವುದು ಇವರ ಕಾಳಜಿಯಾಗಿತ್ತು. 1828 ಏನು ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೋ ಸೊ ಆ ಮೂಲಕ ಏನಪ್ಪ ಅಂದ್ರೆ ಭಾರತೀಯ ಸಮಾಜದಲ್ಲಿರುವಂತಹ ಜಾತಿ ಪದ್ಧತಿ ಮತ್ತು ಮೂಢನಂಬಿಕೆಗಳಿಂದ ಹಿಂದೂ ಧರ್ಮವನ್ನ ಶುದ್ಧಿಗೊಳಿಸುವುದಾಗಿತ್ತು. ಅಷ್ಟೇ ಅಲ್ಲ, ರಾಜಾರಾಮ್ ಮೋಹನ್ ರಾವ್ ಮತ್ತು ಇತರ ಬ್ರಹ್ಮ ಸಮಾಜವಾದಿಗಳು ಏನ್ ಮಾಡ್ತಾರೆ ಉಪನಿಷತ್ತುಗಳು ಸಾರುವಂತ ತಾತ್ವಿಕ ತಳಹದಿಯ ಮೇಲೆ ರಾಜಾರಾಮ್ ಮೋಹನ್ ರಾಯ್ ಆಗಿರ್ಬೋದು ಅಥವಾ ಇತರೆ ಬ್ರಹ್ಮ ಸಮಾಜವಾದಿಗಳು ಏನ್ ಮಾಡ್ತಾರೆ ಅಂದ್ರೆ ಉಪನಿಷತ್ತುಗಳು ಸಾರುವಂತ ತಾತ್ವಿಕ ತಳಹದಿಯ ಮೇಲೆ ಹಿಂದೂ ಸಮಾಜವನ್ನ ಪುನರ್ ರೂಪಿಸುವಂತ ಒಂದು ಪ್ರಯತ್ನವನ್ನು ಏನ್ ಮಾಡಿಲ್ಲ ಮಾಡ್ತಾರ. ಇವರ ಪ್ರಯತ್ನದ ಫಲವಾಗಿ ಮತ್ತು ಅವತ್ತಿನ ಗವರ್ನರ್ ಜನರಲ್ ಆಗಿರುವಂತಹ ವಿಲಿಯಂ ಬೆಂಟಿಕರ ಬೆಂಬಲದಿಂದ ನೋಡಿ ರಾಜಾರಾಮ್ ಮೋಹನ್ ರಾಯರ ಪ್ರಯತ್ನದ ಫಲವಾಗಿ ಜೊತೆಗೆ ಅವತ್ತಿನ ಗವರ್ನರ್ ಜನರಲ್ ಆಗಿರುವಂತಹ ವಿಲಿಯಂ ಬೆಂಟಿಕರ ಬೆಂಬಲದಿಂದ 1828ರಲ್ಲಿ ಭಾರತೀಯ ಸಮಾಜದಲ್ಲಿರುವಂತಹ ಒಂದು ಅನಿಷ್ಟ ಪದ್ಧತಿ ಇರುವಂತಹ ಸತಿ ಪದ್ಧತಿಯನ್ನು ಏನ್ ಮಾಡ್ತಾರೆ ಅಂದ್ರೆ ಕಾನೂನಾತ್ಮಕವಾಗಿ ಏನ್ ಮಾಡ್ತಾರೆ ನಿಷೇಧ ಮಾಡ್ತಾ ಇದ್ದಾರೆ. ಇಲ್ಲಿ ಕೂಡ ಏನಪ್ಪ ಅಂದ್ರ ಒಂದು ಪ್ರಶ್ನೆ ಉಡ್ತಾ ಇದೆ, ಸತಿ ಪದ್ಧತಿಯನ್ನ ಹೇಗೆ ನಿವಾರಿಸಿದ್ರು? ಸತಿ ಪದ್ಧತಿಯನ್ನ ಲಾರ್ಡ್ ವಿಲಿಯಂ ಬೆಂಟಿಕರ್ ಅವರು ಏನ್ ಮಾಡ್ತಾರಪ್ಪ ಅಂದ್ರೆ 1829ರಲ್ಲಿ ರಾಜಾರಾಮ್ ರಾಯರ ಜೊತೆ ಕೂಡ ಏನ್ ಮಾಡ್ತಾರೆ ಅಂದ್ರೆ ಕಾನೂನಾತ್ಮಕವಾಗಿ ಏನ್ ಮಾಡ್ತಾರೆ ನಿಷೇಧ ಮಾಡ್ತಾ ಇದ್ದಾರೆ. ಅಥವಾ ರಾಜಾರಾಮ್ ಮೋಹನ್ ಅವರು ಏನ್ ಮಾಡ್ತಾರೆ ಅಂದ್ರೆ ಸತಿ ಪದ್ಧತಿ ಆಚರಣೆಯನ್ನು ಹೇಗೆ ನಿಷೇಧ ಮಾಡಿದ್ರು ಅಂತಂದ್ರೆ ಗವರ್ನರ್ ಜನರಲ್ ವಿಲಿಯಂ ಬೆಂಟಿಕರ್ ಬೆಂಬಲದಲ್ಲಿ ಏನ್ ಮಾಡಿದ್ರು 1829 ಸತಿ ಪದ್ಧತಿ ಆಚರಣೆ ಕಾನೂನಾತ್ಮಕವಾಗಿ ಏನ್ ನಿಷೇಧ ಮಾಡಿದ್ರು. ಜೊತೆಗೆ ಪತ್ರಿಕೋದ್ಯಮದ ಮೂಲಕ ಜನರಲ್ಲಿ ವೈಚಾರಿಕತೆಯನ್ನು ಬೆಳೆಸಲಿಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಪ್ರಯತ್ನ ಮಾಡ್ತಿದ್ರ. ಸೊ ಆ ಮೂಲಕ ಏನಪ್ಪಾ ಅಂದ್ರೆ ಪತ್ರಿಕೋದ್ಯಮವನ್ನು ಸ್ಥಾಪನೆ ಮಾಡಿ ಅದರ ಮೂಲಕ ಏನಂತ ಜನರಲ್ಲಿ ವೈಚಾರಿಕ ಪ್ರಜ್ಞೆಯನ್ನು ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತಾರ. ಬಂಗಾಳಿ ಭಾಷೆ ಒಳಗ ಸಂವಾದ ಕೌಮುದಿ ಅನ್ನುವಂತ ಒಂದು ಪತ್ರಿಕೆಯನ್ನು ಕೂಡ ಏನ್ ಮಾಡ್ತಾರೆ ಆರಂಭಿಸ್ತಾ ಇದ್ದಾರೆ. ಬಂಗಾಳಿ ಭಾಷೆ ಒಳಗೆ ಏನ್ ಮಾಡ್ತಾರೆ ಅಂದ್ರೆ ಸಂವಾದ ಕೌಮುದಿ ಅನ್ನುವಂತ ಒಂದು ಪತ್ರಿಕೆ ಏನ್ ಮಾಡ್ತಾರೆ ಅಂದ್ರೆ ಆರಂಭಿಸ್ತಾ ಇದ್ದಾರೆ. ಹಂಗಂತಂದ್ರ ಬ್ರಹ್ಮ ಸಮಾಜದ ಪ್ರಮುಖವಾಗಿರುವಂತಹ ಅಂಶಗಳು ಏನದಾವ ಅಂತಂದ್ರೆ ಒಂದು ಏಕ ದೇವತಾರಾಧನೆಯನ್ನ ಪ್ರತಿಪಾದಿಸಿದ್ರು. ನೋಡಿ ರಾಜಾರಾಮ್ ಮೋಹನ್ ರಾವ್ ಏನ್ ಮಾಡ್ತಾರೆ ಅಂದ್ರೆ ಬ್ರಹ್ಮ ಸಮಾಜದ ಪ್ರಮುಖ ಅಂಶಗಳಲ್ಲಿ ಏಕ ದೇವತಾರಾಧನೆ ಏನ್ ಮಾಡ್ತಾರೆ ಪ್ರತಿಪಾದಿಸ್ತಾರ. ಅರ್ಥಹೀನ ಆಚರಣೆಗಳನ್ನ ಏನ್ ಮಾಡ್ತಾರೆ ಅಂದ್ರೆ ವಿರೋಧಿಸ್ತಾ ಇದ್ದಾರೆ. ಏನ್ ಮಾಡ್ತಾರೆ ಅಂದ್ರೆ ಎರಡನೇದಾಗಿ ಅರ್ಥಹೀನ ಆಚರಣೆಗಳನ್ನ ಸಂಪೂರ್ಣವಾಗಿ ವಿರೋಧ ಮಾಡ್ತಾ ಇದ್ದಾರೆ. ಮೂರನೇದಾಗಿ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಏನ್ ಮಾಡ್ಬೇಕಂದ್ರೆ ಘನತೆಯಿಂದ ಬಾಳಬೇಕು. ನೋಡು ಪ್ರತಿಯೊಬ್ಬ ವ್ಯಕ್ತಿ ಕೂಡ ಏನ್ ಮಾಡ್ಬೇಕಂದ್ರೆ ಘನತೆಯಿಂದ ಬಾಳಬೇಕು. ಯಾವ ನಿಯಮ ಮತ್ತು ಆಚರಣೆಗಳು ಕೂಡ ಇದಕ್ಕೆ ಕೇಡುಂಟು ಮಾಡಬಾರದು ಅನ್ನುವಂಥದ್ದು ಏನ್ ಅವರ ನಿಲುವಾಗಿತ್ತು. ಪ್ರತಿಯೊಬ್ಬ ವ್ಯಕ್ತಿ ಘನತೆಯಿಂದ ಬಾಳಬೇಕು. ಘನತೆಯಿಂದ ಬಾಳಬೇಕಂದ್ರೆ ಯಾವುದೇ ನಿಯಮಗಳಾಗಿರ್ಬೋದು ಆಚರಣೆಗಳಾಗಿರ್ಬೋದು ಇದಕ್ಕೆ ಕೇಡುಂಟು ಮಾಡಬಾರದು ಅನ್ನುವಂಥದ್ದು ಏನ್ ಅವರ ನಿಲುವಾಗಿತ್ತು. ಜೊತೆಗೆ ಬಹುಪತ್ನಿತ್ವವನ್ನ ಅಥವಾ ಬಹುಪತ್ನಿತ್ವ ಪದ್ಧತಿಯನ್ನ ವಿರೋಧಿಸುವುದರ ಮೂಲಕ ಸ್ತ್ರೀಯರಿಗೆ ಸಮಾನತೆ ದೊರಕಬೇಕೆಂಬುದು ಬ್ರಹ್ಮ ಸಮಾಜ ಏನ್ ಮಾಡುತ್ತೆ ಆಶಿಸ್ತಾ ಇದೆ. ಬಹುಪತ್ನಿತ್ವ ಪದ್ಧತಿಯನ್ನು ವಿರೋಧಿಸುವ ಮೂಲಕ ಏನ್ರ ಸ್ತ್ರೀಯರಿಗೆ ಸಮಾನತೆ ದೊರಕಬೇಕೆಂದು ಏನ್ರ ಬ್ರಹ್ಮ ಸಮಾಜ ಏನ್ ಮಾಡುತ್ತೆ ಆಶಿಸ್ತಾ ಇದೆ. ವಿಶೇಷವಾಗಿ ವಿಧವೆಯರ ದುಸ್ಥಿತಿಯನ್ನು ದೂರ ಮಾಡುವ ಸಲುವಾಗಿ ಅವರಿಗೆ ಆಸ್ತಿಯಲ್ಲಿ ಪಾಲು ಇರಬೇಕಂತ ಪ್ರತಿಪಾದಿಸ್ತಾ ಇದೆ. ನೋಡಿ ವಿಶೇಷವಾಗಿ ವಿಧವೆಯರ ದುಸ್ಥಿತಿಯನ್ನ ದೂರ ಮಾಡುವ ಸಲುವಾಗಿ ಅವರಿಗೆ ಆಸ್ತಿಯಲ್ಲಿ ಪಾಲು ಇರಬೇಕಂತ ಏನ್ ಮಾಡ್ತಾರೆ ಪ್ರತಿಪಾದಿಸ್ತದೆ. ಬ್ರಹ್ಮ ಸಮಾಜ ಬಾಲ್ಯ ವಿವಾಹವನ್ನ ವಿರೋಧಿಸ್ತಾ ಇದೆ. ಬ್ರಹ್ಮ ಸಮಾಜ ಏನ್ ಮಾಡ್ತಾರೆ ಬಾಲ್ಯ ವಿವಾಹವನ್ನ ವಿರೋಧಿಸ್ತಾ ಇದೆ. ಐದನೇದಾಗಿ
ಒಳ್ಳೆಯದು ಎಲ್ಲಿದ್ದರೂ ಅದನ್ನ ಸ್ವೀಕರಿಸಬಹುದು ಅಂತ ಏನ್ ಮಾಡುತ್ತೆ ಬ್ರಹ್ಮ ಸಮಾಜ ಸಾರ್ತಾ ಇದೆ. ಎಸ್, ಒಳ್ಳೆಯದು ಎಲ್ಲಿದ್ದರೂ ಅದನ್ನ ಸ್ವೀಕರಿಸಬಹುದು ಅಂತ ಏನಂದ್ರೆ ಬ್ರಹ್ಮ ಸಮಾಜ ಸಾರ್ತಾ ಇದೆ. ವೇದಾಂತ ಮತ್ತು ಉಪನಿಷತ್ತುಗಳು ಕೂಡ ಏನ್ ಮಾಡ್ತಾರೆ, ಈ ಆಶಯಗಳನ್ನ ಬೋಧಿಸುತ್ತವೆ ಅಂತ ಏನ್ ಮಾಡ್ತಾರೆ ಅಂದ್ರೆ ಸಾರ್ತಾ ಇದ್ದಾರೆ. ಹಾಗಾಗಿ ಪಶ್ಚಿಮದ ನಾಗರಿಕತೆಯಲ್ಲಿ ಒಳ್ಳೇದಿದ್ರೆ ಅದು ಕೂಡ ಸ್ವೀಕಾರಾರ್ಹ ಎನ್ನುವಂಥದ್ದು ಏನ್ ಅವರ ನಿಲುವಾಗಿತ್ತು. ಹೀಗಾಗಿ ಅವ್ರ ಇಂಗ್ಲಿಷ್ ಶಿಕ್ಷಣಕ್ಕೆ ಏನ್ ಮಾಡ್ತಾರೆ, ಹೆಚ್ಚು ಒತ್ತನ್ನ ನೀಡ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಏನಪ್ಪಾ ಅಂದ್ರೆ ಬ್ರಹ್ಮ ಸಮಾಜದ ಪ್ರಮುಖವಾದಂತಹ ಅಂಶಗಳಾದ್ರೆ, ಇನ್ನ ರಾಜಾರಾಮ್ ಮೋಹನ್ ರಾಯ್ ಹೇಳ್ತಾರೆ, ಪ್ರಗತಿಪರನಾಗಿರುವಂತಹ ಪಶ್ಚಿಮದ ಆಲೋಚನಾ ಕ್ರಮಗಳನ್ನ ಏನ್ ಮಾಡ್ತಾರೆ ಭಾರತೀಯರು ಸ್ವಾಗತಿಸ್ಬೇಕಂತಂದ್ರೆ, ಯಾಕಂದ್ರೆ ಯಾವ್ದರಲ್ಲಿ ಒಳ್ಳೇದಿರ್ತದೆ ಅದನ್ನೆಲ್ಲ ಏನ್ ಮಾಡ್ಬೇಕು, ಸ್ವೀಕಾರ ಮಾಡ್ಬೇಕು ಅನ್ನೋದನ್ನ ಏನ್ ಮಾಡ್ತಾರೆ ತಿಳಿಸಿದ್ರೆ, ಆ ನಿಟ್ಟಿನೊಳಗ ಪಶ್ಚಿಮದ ಆಲೋಚನೆ ಅಂದ್ರೆ ಪಾಶ್ಚಿಮಾತ್ಯ ರಾಷ್ಟ್ರಗಳ ಆಲೋಚನಾ ಕ್ರಮಗಳನ್ನ ಭಾರತೀಯರು ಸ್ವಾಗತಿಸಬೇಕು, ಅದ್ರಲ್ಲಿ ಒಳ್ಳೇದಿದ್ರೆ ಅದನ್ನು ಸ್ವಾಗತಿಸಬೇಕಂತ ಏನ್ ಮಾಡ್ತಾರೆ ತಿಳಿಸ್ಕೊಡ್ತಾರೆ. ಆ ಹಿನ್ನೆಲೆಯೊಳಗ ಅನೇಕ ಶಾಲೆಗಳನ್ನ ಮತ್ತು ಕಲ್ಕತ್ತಾದಲ್ಲಿ ವೇದಾಂತ ಕಾಲೇಜನ್ನು ಸ್ಥಾಪನೆ ಮಾಡ್ಲಿಕ್ಕೆ ನೆರವನ್ನು ನೀಡ್ತಾ ಇದ್ದಾರೆ. ಸೊ ಅನೇಕ ಶಾಲೆಗಳನ್ನ ಕಲ್ಕತ್ತಾದಲ್ಲಿ ವೇದಾಂತ ಕಾಲೇಜನ್ನು ಕೂಡ ಸ್ಥಾಪನೆ ಮಾಡ್ಲಿಕ್ಕೆ ನೆರವನ್ನು ನೀಡ್ತಾರೆ. ರವೀಂದ್ರನಾಥ್ ಟಾಗೂರರು, ರಾಜಾರಾಮ್ ಮೋಹನ್ ರಾಯ್ ಹೇಳ್ತಾರೆ, ಆಧುನಿಕ ಭಾರತದ ಹರಿಕಾರ, ಭಾರತದ ಪುನರುಜ್ಜೀವನದ ಜನಕ ಮತ್ತು ಭಾರತದ ರಾಷ್ಟ್ರೀಯ ಪ್ರವಾದಿ ಅಂತ ಏನ್ ಮಾಡ್ತಾರೆ ಅಂದ್ರೆ ಹೇಳ್ತಾ ಇದ್ದಾರೆ. ರವೀಂದ್ರನಾಥ್ ಟಾಗೂರ್ ದೃಷ್ಟಿಯೊಳಗೆ ಏನಾಯ್ತು ಅಂದ್ರೆ ರಾಜಾರಾಮ್ ಮೋಹನ್ ರಾಯ್ ಏನ್ ಮಾಡ್ತಾರೆ ಹೊಗಳ್ತಾ ಇದ್ದಾರೆ. ಏನಂದ್ರೆ ರಾಜಾರಾಮ್ ಮೋಹನ್ ರಾಯರು ಆಧುನಿಕ ಭಾರತದ ಹರಿಕಾರ, ಭಾರತದ ಪುನರುಜ್ಜೀವನದ ಜನಕ ಮತ್ತು ಭಾರತದ ರಾಷ್ಟ್ರೀಯತೆಯ ಪ್ರವಾದಿ ಅಂತ ಹೇಳೋದ್ರ ಮೂಲಕ ರಾಜಾರಾಮ್ ಮೋಹನ್ ರಾಯರು ಮಾಡಿರುವಂತಹ ಮತ್ತು ಬ್ರಹ್ಮ ಸಮಾಜ ಮಾಡಿರುವಂತಹ ಸೇವೆಯನ್ನು ಏನ್ ಮಾಡ್ತಾರೆ ಅಂದ್ರೆ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಯುವ ಬಂಗಾಳಿ ಚಳವಳಿ. ಎಸ್, ಯುವ ಬಂಗಾಳಿ ಚಳವಳಿ ಉತ್ತರ ಭಾರತದಲ್ಲಿ ಆಧುನಿಕತೆಯ ಗಾಳಿ ಬೀಸತೊಡಗಿದ್ದು 19ನೇ ಶತಮಾನದಲ್ಲಿ. ನೋಡಿ, ಉತ್ತರ ಭಾರತದೊಳಗ ಆಧುನಿಕತೆಯ ಗಾಳಿ ಬೀಸತೊಡಗಿದ್ದು 19ನೇ ಶತಮಾನದಲ್ಲಿ. ಕಲ್ಕತ್ತಾ ನಗರ ಹೊಸ ನಗರಗಳ ಅಥವಾ ಈ ಕಲ್ಕತ್ತಾ ನಗರ ಅಂತ ಹೇಳಿದ್ರೆ ಹೊಸ ಆಲೋಚನೆಗಳ ಕೇಂದ್ರ ಬಿಂದುವಾಗಿ ಏನಾಗಿತ್ತು ಗುರುತಿಸಿಕೊಂಡಿತ್ತು. ಆ ನಿಟ್ಟಿನಲ್ಲಿ 1820ರಿಂದ 1830ರ ದಶಕದಲ್ಲಿ ಹೊಸದಾಗಿರುವಂತಹ ಚಳುವಳಿಗಳು ಏನ್ ಹುಟ್ಟುಕೊತ್ತದವ. ಆ ಚಳುವಳಿಗಳಲ್ಲಿ ಒಂದು ಬ್ರಹ್ಮ ಸಮಾಜ ಅಂತ ಗುರುತಿಸ್ತಿದ್ವಿ. ಇದೇ ಕಾಲದಲ್ಲಿ ಹುಟ್ಟುಕೊಂಡಿರುವಂತಹ ಮತ್ತೊಂದು ಚಳುವಳಿ ಯಾವುದಂದ್ರೆ ಯುವ ಬಂಗಾಳಿ ಚಳುವಳಿ ಅಂತ ಹೇಳ್ತೀವಿ. ಇದನ್ನ ಈ ಯುವ ಬಂಗಾಳಿ ಚಳುವಳಿಯನ್ನ ಆರಂಭಿಸಿದವರು ಏನಪ್ಪಾ ಅಂದ್ರೆ ಹೆನ್ರಿ ವಿವಿಯನ್ ಡಿರೇಜಿಯೋ ಅನ್ನುವಂತ ಒಬ್ಬ ವ್ಯಕ್ತಿ ಏನ್ ಮಾಡ್ತಾರೆ ಅಂದ್ರೆ ಆರಂಭಿಸ್ತಾರ. ಸೊ ಈ ಹೆನ್ರಿ ವಿವಿಯನ್ ಡಿರೇಜಿಯೋ ಅನ್ನುವಂತ ವ್ಯಕ್ತಿ 1809ರಿಂದ 1831 ಕಾಲದಲ್ಲಿ ಇರುವಂತವರು. ಇವರ ತಂದೆ ಪೋರ್ಚುಗೀಸ್, ತಾಯಿ ಭಾರತೀಯರು. ಹಿಂಗಾಗಿ ಡಿರೇಜಿಯೋ ಅವರನ್ನ ಆಂಗ್ಲೋ ಇಂಡಿಯನ್ ಅಂತ ಏನ್ ಮಾಡ್ತಾರೆ ಅಂದ್ರೆ ಕರೀತಾ ಇದ್ದಾರೆ. ಎಸ್, ಹೆನ್ರಿ ವಿವಿಯನ್ ಡಿರೇಜಿಯೋ. ತಂದೆ ಪೋರ್ಚುಗೀಸ್ ಆಗಿರ್ತಾರ, ತಾಯಿ ಭಾರತೀಯ ಆಗಿರ್ತಾರ. ಹಿಂಗಾಗಿ ಅವ್ರನ್ನ ಆಂಗ್ಲೋ ಇಂಡಿಯನ್ ಅಂತ ಏನ್ ಮಾಡ್ತಾರೆ ಗುರುತಿಸ್ತಾರ. ಇವರು ಸ್ಥಾಪನೆ ಮಾಡಿರುವಂತ ಚಳುವಳಿ ಯಾವುದು ಅಂತಂದ್ರೆ ಯುವ ಬಂಗಾಳಿ ಚಳುವಳಿ ಏನ್ ಮಾಡ್ತಾರೆ ಅಂದ್ರೆ ಆರಂಭಿಸ್ತಾರ. ಮುಂದೆ 1826ರಿಂದ 1831ರವರೆಗೆ ಕಲ್ಕತ್ತಾದ ಹಿಂದೂ ಕಾಲೇಜಿನೊಳಗ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಡಿರೇಜಿಯೋ ಇವರ ಬೋಧನೆಯ ಮಾಂತ್ರಿಕ ಶಕ್ತಿಗೆ ಒಳಗಾಗಿರುವಂತಹ ಅನೇಕ ವಿದ್ಯಾರ್ಥಿಗಳು ಅವರ ನಿಷ್ಠಾವಂತ ಅನುಯಾಯಿಗಳಾಗ್ತಾ ಇದ್ದಾರೆ. ಡಿರೇಜಿಯೋ ಏನಪ್ಪಾ ಅಂದ್ರ ಅತ್ಯುತ್ತಮ ಬೋಧಕರಾಗಿರ್ತಾರೆ. ಹಿಂಗಾಗಿ ಅವರ ಬೋಧನೆಯ ಮಾಂತ್ರಿಕ ಶಕ್ತಿಗೆ ಒಳಗಾಗಿರುವಂತವ್ರು ಅನೇಕ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ನಿಷ್ಠಾವಂತ ಅನುಯಾಯಿಗಳಾಗ್ತಾರ. ಯುರೋಪಿನ ಪುನರುಜ್ಜೀವನ ಚಳುವಳಿಯ ಆಶಯಗಳಿಂದ ಪ್ರಭಾವಿತಗೊಂಡಿರುವಂತಹ ಇವರು ತಮ್ಮ ವಿದ್ಯಾರ್ಥಿಗಳ ಮತ್ತು ಸಹವರ್ತಿಗಳಲ್ಲಿ ವೈಜ್ಞಾನಿಕ ಆಲೋಚನಾ ಕ್ರಮದಿಂದ ತುಂಬುವಂತ ಪ್ರಯತ್ನ ಮಾಡ್ತಾರೆ. ಯಾಕಂದ್ರೆ ಡಿರೇಜಿಯೋ ಅವರು ಏನ್ ಮಾಡ್ತಾರೆ ಅಂದ್ರೆ ಯುರೋಪಿನಲ್ಲಿ ನಡೆದಿರುವಂತಹ ಪುನರುಜ್ಜೀವನ ಚಳುವಳಿಯ ಆಶಯಗಳಿಂದ ಏನಾಗಿರ್ತಾರೆ ಪ್ರಭಾವಿತಗೊಂಡಿರ್ತಾರೆ. ಹಿಂಗಾಗಿ ತಮ್ಮ ವಿದ್ಯಾರ್ಥಿಗಳಲ್ಲಿ ಮತ್ತು ಸಹವರ್ತಿಗಳಲ್ಲಿ ಕೂಡ ಏನಂತಾರೆ ವೈಜ್ಞಾನಿಕ ಆಲೋಚನಾ ಕ್ರಮವನ್ನು ತುಂಬುವಂತ ಪ್ರಯತ್ನ ಮಾಡ್ತಾರ. ಹೊಸ ಶಿಕ್ಷಣದ ಕ್ರಮವನ್ನ ಜಾರಿಗೊಳಿಸಲಿಕ್ಕೆ ಬೇಕಾಗಿರುವಂತಹ ಪಠ್ಯ ಪುಸ್ತಕಗಳನ್ನು ರೂಪಿಸಲಿಕ್ಕೆ ಏನ್ ಮಾಡ್ತಾರೆ ಶ್ರಮ ವಹಿಸ್ತಾ ಇದ್ದಾರೆ. ಅಂದ್ರೆ ಹೊಸದಾಗಿರುವಂತಹ ಶಿಕ್ಷಣ ಕ್ರಮವನ್ನ ಜಾರಿಗೊಳಿಸಲಿಕ್ಕೆ ಬೇಕಾದಂತಹ ಪಠ್ಯ ಪುಸ್ತಕಗಳನ್ನು ರೂಪಿಸಲಿಕ್ಕೆ ಏನ್ ಶ್ರಮ ವಹಿಸ್ತಾರ. ಪ್ರಶ್ನಿಸುವಂತಹ ವೈಜ್ಞಾನಿಕ ದೃಷ್ಟಿಕೋನವನ್ನ ಮೈಗೂಡಿಸಿಕೊಳ್ಳಲಿಕ್ಕೆ ಏನ್ ಬೇಕಾದಂತಹ ಪ್ರೇರಣೆಯನ್ನು ಒದಗಿಸುವಂತಹ ಪಠ್ಯಗಳನ್ನು ಮಾಡ್ತಾರೆ ಜಾರಿಗೆ ತರ್ತಾ ಇದ್ದಾರೆ. ಅಂದ್ರೆ ವಿದ್ಯಾರ್ಥಿಗಳಲ್ಲಿ ಪ್ರಶ್ನಿಸುವಂತಹ ಮತ್ತು ವೈಜ್ಞಾನಿಕ ದೃಷ್ಟಿಕೋನವನ್ನ ಮೈಗೂಡಿಸಿಕೊಳ್ಳಲಿಕ್ಕೆ ಬೇಕಾಗಿರುವಂತಹ ಪ್ರೇರಣೆಯನ್ನ ಒದಗಿಸುವಂತಹ ಪಠ್ಯಗಳನ್ನು ಜಾರಿಗೆ ತರ್ತಾರೆ. ಹಿಂಗಾಗಿ ಅದು ಏನಾಗ್ತದೆ ಅಂದ್ರೆ ಅಂದಿನ ಸಾಂಪ್ರದಾಯವಾದಿಗಳ ಆಕ್ರೋಶಕ್ಕೆ ಏನಾಗ್ತಾರೆ ಅಂದ್ರೆ ಗುರಿ ಆಗ್ತಾರ. ಆದರೂ ಕೂಡ ಹೆದರದೆ ಎದೆಗುಂದದೆ ಅಕಾಡೆಮಿಕ್ ಅಸೋಸಿಯೇಷನ್ ಅನ್ನುವಂಥದ್ದನ್ನ 1828ರೊಳಗೆ ಒಂದು ಚರ್ಚಾ ವೇದಿಕೆಯನ್ನ ಹುಟ್ಟು ಹಾಕೋದ್ರ ಮೂಲಕ ಹೊಸ ಸಂವೇದಗಳನ್ನು ಏನ್ ಮಾಡ್ತಾರೆ ಸ್ಥಾಪಿಸ್ತಾ ಇದ್ದಾರೆ. ಏನ್ ಮಾಡ್ತಾರಪ್ಪ ಅಂದ್ರ ಅಕಾಡೆಮಿಕ್ ಅಸೋಸಿಯೇಷನ್ 1828 ಅನ್ನುವಂತ ಒಂದು ಚರ್ಚಾ ವೇದಿಕೆಯನ್ನ ಕಟ್ಟೋದ್ರ ಮೂಲಕ ಹೊಸದಾದಂತಹ ಸಂವೇದನೆಗಳನ್ನು ಮಾಡ್ತಾರೆ ಹುಟ್ಟಾಕ್ತಾರ. ಈ ಯುವ ಬಂಗಾಳಿ ಚಳವಳಿಯು ಪ್ರಕೃತಿ, ಮಾನವೀಯತೆ, ದೇವರು
ಈ ವಿಷಯಗಳನ್ನ ಇಟ್ಕೊಂಡು ಏನಂತಾರೆ ಚರ್ಚೆ ಮತ್ತು ಸಂವಾದಗಳು ಏನಪ್ಪಾ ಅಂದ್ರೆ ನಡೆಸ್ತದೆ ನೋಡಿ. ಏನಪ್ಪಾ ಅಂದ್ರೆ ಯುವ ಬಂಗಾಳ ಚಳವಳಿ ಏನ್ ಮಾಡ್ತದಪ್ಪ ಅಂದ್ರೆ ಪ್ರಕೃತಿ, ಮಾನವೀಯತೆ ಮತ್ತು ದೇವರು ಅನ್ನುವಂತ ವಿಷಯಗಳನ್ನ ಇಟ್ಕೊಂಡು ಚರ್ಚೆ ಮತ್ತು ಸಂವಾದಗಳು ನಡೆಸ್ತದೆ. ಮೂಢನಂಬಿಕೆಗಳಿಂದ ತುಂಬಿರುವಂತಹ ಸಾಮಾಜಿಕ ಮೌಢ್ಯಾಚಾರಗಳಲ್ಲಿ ಮುಳುಗಿರುವಂತಹ ಸಮಾಜಕ್ಕೆ ಪರಿಹಾರವಿರುವುದು ಎಲ್ಲರನ್ನ ಎಲ್ಲವನ್ನೂ ವೈಜ್ಞಾನಿಕವಾಗಿ ನೋಡುವಂತ ದೃಷ್ಟಿಕೋನವನ್ನು ಬೆಳೆಸಿಕೊಂಡಾಗ ನೋಡಿ. ಈ ಮೂಢನಂಬಿಕೆಗಳನ್ನು ತುಂಬಿರುವಂತಹ ಸಾಮಾಜಿಕ ಮೌಢ್ಯಾಚಾರಗಳಲ್ಲಿ ಮುಳುಗಿರುವಂತಹ ಸಮಾಜಕ್ಕೆ ಪರಿಹಾರ ಇರುವುದು ಎಲ್ಲಪ್ಪ ಅಂದ್ರೆ ಎಲ್ಲರೂ ಏನ್ ಮಾಡ್ಬೇಕಂದ್ರೆ ವೈಜ್ಞಾನಿಕವಾಗಿ ನೋಡುವಂತ ದೃಷ್ಟಿಕೋನವನ್ನು ಬೆಳೆಸಿಕೊಂಡಾಗ ಮಾತ್ರ ಏನಪ್ಪ ಡಿರೇಜ್ ಅವ್ರು ಏನ್ ಮಾಡ್ತಾರ ಪ್ರಚುರಪಡಿಸುವಂತ ಪ್ರಯತ್ನ ಮಾಡ್ತಾರ. ಮಹಿಳಾ ಹಕ್ಕುಗಳ ಪ್ರತಿಪಾದಕರಾಗಿರುವಂತಹ ಇವರು ಜಾತಿ ಪ್ರೇರಿತ ಶೋಷಣೆಯ ವಿರೋಧಿಯಾಗಿರ್ತಾರ ನೋಡಿ. ಮಹಿಳಾ ಹಕ್ಕುಗಳ ಪ್ರತಿಪಾದಕರು ಆದ್ರೆ ಜಾತಿ ಪ್ರೇರಿತ ಶೋಷಣೆ ವಿರೋಧಿಯಾಗಿರ್ತಾರ. ಸಾಂಪ್ರದಾಯಸ್ಥ ಕೌಟುಂಬಿಕ ಹಿನ್ನೆಲೆಯಿಂದ ಬಂದಿರುವಂತಹ ಅನೇಕ ವಿದ್ಯಾರ್ಥಿಗಳು ಇವ್ರ ಪ್ರಭಾವಕ್ಕೆ ಏನ್ ಮಾಡ್ತಾರ ಅಂದ್ರೆ ಒಳಗಾಗ್ತಾರ. ಅದರ ಜೊತೆಗೆ ಇವರ ಚಳುವಳಿಗೆ ಏನಪ್ಪ ಅಂದ್ರ ಕೈಯನ್ನು ಕೂಡ ಜೋಡಿಸ್ತಾರ. ಹಿಂಗಾಗಿ ಇದೊಂದು ಹೊಸದಾಗಿರುವಂತಹ ಚಳುವಳಿಯಾಗಿ ಏನಾಗುತ್ತೆ ಬೆಳೀತದೆ. ಆದ್ರೆ ಇದ್ರ ಪ್ರಭಾವ ಕಲ್ಕತ್ತಾ ಮತ್ತು ಬಂಗಾಳದ ಕೆಲವೊಂದಿಷ್ಟು ಪ್ರದೇಶಗಳಿಗೆ ಮಾತ್ರ ಏನಾಗ್ತಿತ್ತಂದ್ರ ಸೀಮಿತವಾಗಿರ್ತದ. ಹೊಸ ತಲೆಮಾರಿನ ಪ್ರಭಾವಕ್ಕೆ ಒಳಗಾಗಿ ನೈತಿಕವಾಗಿ ಕುಸಿತಿರುವಂತಹ ಒಂದು ಅವರ ಸಹೋದ್ಯೋಗಿಗಳು ಮತ್ತು ಅವರ ಬೆಂಬಲಿಗರ ಒತ್ತಡಕ್ಕೆ ಮಾಡೋದು ಏನಂತ ತಮ್ಮ ಉದ್ಯೋಗಕ್ಕೆ ಏನ್ ಮಾಡಿದ್ರು ರಾಜೀನಾಮೆ ನೀಡ್ತಾರ. ಡಿರೇಜಿ ಅವರು ಏನ್ ಮಾಡ್ತಾರೆ ಕೇವಲ 22 ವರ್ಷದವ್ರು ಇದ್ದಾಗಲೇ 1831 ಕಾಲರಾಗಿ ಏನಾಗ್ತಾರ ಅಂದ್ರ ಮರಣ ಹೊಂತಾರ. ಸೊ ಈ ರೀತಿಯಾಗಿ ಯುವ ಬಂಗಾಳ ಚಳವಳಿ ನಡೆಸಿದವರಪ್ಪ ಅಂದ್ರ ಹೆನ್ರಿ ವಿವಿಯನ್ ಡಿರೇಜಿ ಅಂತ ಏನ್ ಮಾಡ್ತೀವಿ ಗುರುತಿಸ್ತಾ ಇದೀವಿ. ನೆಕ್ಸ್ಟ್ ಆರ್ಯ ಸಮಾಜ 1875ರಲ್ಲಿ ದಯಾನಂದ ಸರಸ್ವತಿ ಅವರು ಏನ್ ಮಾಡ್ತಾರ ಅಂದ್ರ ಆರ್ಯ ಸಮಾಜವನ್ನ ಬಾಂಬೆ ಒಳಗೆ ಏನ್ ಮಾಡ್ತಾರ ಪ್ರಾರಂಭಿಸ್ತಾರೆ. ಎಸ್, ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡಿದವರು ಯಾರಪ್ಪ ಅಂದ್ರೆ ದಯಾನಂದ ಸರಸ್ವತಿ ಅವರು 1875ರೊಳಗ ಬಾಂಬೆ ಒಳಗೆ ಏನ್ ಮಾಡ್ತಾರೆ ಸ್ಥಾಪನೆ ಮಾಡ್ತಾರ. 19ನೇ ಶತಮಾನದ ಕೊನೆಯ 2 ದಶಕಗಳಲ್ಲಿ ಅತ್ಯಂತ ಹೆಚ್ಚು ಪ್ರಭಾವಶಾಲಿ ಇರುವಂತ ಸಮಾಜ ಯಾವ್ದಂದ್ರ ಆರ್ಯ ಸಮಾಜ ಅಂತ ಹೇಳ್ತೀವಿ. ದಯಾನಂದ ಸರಸ್ವತಿ ಅವರು 1824ರೊಳಗ ಗುಜರಾತಿನ ಕಾಥೇವಾಡದೊಳಗ ಜನಿಸ್ತಾ ಇದ್ದಾರೆ. ಮೂಲ ಹೆಸರು ಅಂದ್ರೆ ಆರಂಭಿಕ ಹೆಸರು ಏನಂತಾರೆ ಮೂಲಶಂಕರ. ತಂದೆ ಅಂಬಾಶಂಕರ ತಿವಾರಿ, ತಾಯಿ ಅಮೃತಾಬಾಯಿ ಅಂತ ಗುರುತಿಸ್ತಾ ಇದೀವಿ. ಇಂಗ್ಲಿಷ್ ವಿದ್ಯಾಭ್ಯಾಸದ ಕಡೆಗೆ ಆಸಕ್ತಿಯನ್ನ ತೋರದ ಇವರು ಸಂಸ್ಕೃತ ಶಿಕ್ಷಣವನ್ನು ಏನ್ ಪಡ್ಕೊತಾ ಇದ್ದಾರೆ. 21ನೇ ವಯಸ್ಸಿನಲ್ಲಿ ಮನೆಯನ್ನ ಬಿಟ್ಟಂತ ಇವರು ಸುಮಾರು 15 ವರ್ಷಗಳ ಕಾಲ ದೇಶದಾದ್ಯಂತ ಸಂಚಾರ ಮಾಡಿ ದಯಾನಂದ ಸರಸ್ವತಿ ಅವರು ತಮ್ಮ ಆಲೋಚನಾ ಕ್ರಮಗಳನ್ನ ಸತ್ಯಾರ್ಥ ಪ್ರಕಾಶನ ಕೃತಿಯೊಳಗೆ ಏನ್ ಮಾಡಿದಾರೆ ಅಂದ್ರೆ ವ್ಯಕ್ತಪಡಿಸಿದ್ದಾರೆ. ಎಸ್, ದಯಾನಂದ ಸರಸ್ವತಿ ಅವರು ಬರೆದಿರುವಂತಹ ಕೃತಿ ಯಾವುದು ಅಂತಂದ್ರೆ ಸತ್ಯಾರ್ಥ ಪ್ರಕಾಶ ಅನ್ನುವಂಥದ್ದು. ಇವರು ವೇದಗಳ ಅಧ್ಯಯನದಿಂದ ಕಂಡುಕೊಂಡಂತ ಅಂಶವೆಂದರೆ ಅಂದ್ರೆ ವೇದಗಳ ಬಗ್ಗೆ ಹೆಚ್ಚು ಏನಂತಂದ್ರೆ ಅಧ್ಯಯನ ಮಾಡ್ತಿದ್ರೆ. ಹಿಂಗಾಗಿ ವೇದಗಳಿಂದ ಕಂಡುಕೊಂಡಿರುವಂತ ಅಂಶ ಅಂದ್ರೆ ಏನು ಅಂತಂದ್ರೆ ಆಧುನಿಕ ಭಾರತದ ಸಮಸ್ಯೆಗಳಿಗೆ ಪರಿಹಾರ ಎಲ್ಲಿದೆಯಪ್ಪ ಅಂದ್ರ ವೇದಗಳಲ್ಲಿದೆ ಎನ್ನುವುದನ್ನ ಏನಪ್ಪಾ ಅಂದ್ರೆ ತಿಳಿಸ್ಕೊಡ್ತಾರೆ. ಅಂದ್ರೆ ಆಧುನಿಕ ಭಾರತದ ಸಮಸ್ಯೆಗಳಿಗೆ ಪರಿಹಾರಗಳು ಎಲ್ಲಿದಾವೆ ಅಂತಂದ್ರೆ ವೇದಗಳಲ್ಲಿವೆ ಅನ್ನೋದನ್ನ ಏನ್ ತಿಳಿಸ್ಕೊಡ್ತಾರೆ. ಆ ಹಿನ್ನೊಳಗ ಅವರು ಘೋಷಣೆ ಮಾಡಿರುವಂತ ವ್ಯಾಖ್ಯಾ ಏನು ಅಂತಂದ್ರ ವೇದಗಳಿಗೆ ಮರಳಿ ಎಂಬುದಾಗಿತ್ತು ನೋಡಿ. ಅವ್ರು ಏನ್ ಮಾಡ್ತಾರೆ ಅದಕ್ಕಾಗಿ ವೇದಗಳಿಗೆ ಮರಳಿ ಅನ್ನೋದನ್ನ ಏನ್ ಮಾಡ್ತಾರೆ ಘೋಷಣೆ ಮಾಡ್ತಾರೆ. ಹಂಗಾಗಿ ಇವರು ಸುಧಾರಣಾವಾದಿ ಎಂಬುದಕ್ಕಿಂತ ಹೆಚ್ಚಾಗಿ ಪುನರುತ್ಥಾನವಾದಿ ಅಂತ ಏನ್ ಮಾಡ್ತಾರೆ ಅಂದ್ರೆ ಕರೆಸ್ಕೊಳ್ತಾ ಇದ್ದಾರೆ. ಎಸ್, ಇವರು ಸುಧಾರಣಾವಾದಿ ಎಂಬುದಕ್ಕಿಂತ ಹೆಚ್ಚಾಗಿ ಪುನರುತ್ಥಾನವಾದಿ ಅಂತ ಏನ್ ಮಾಡ್ತಾರೆ ಕರೆಸ್ಕೊತಾರ. 1877ರಲ್ಲಿ ಆರ್ಯ ಸಮಾಜದ ಕೇಂದ್ರ ಕಚೇರಿನ ಲಾಹೋರ್ನಲ್ಲಿ ಕೂಡ ಏನ್ ಮಾಡ್ತಾರೆ ಅಂದ್ರೆ ತೆರಿತಾ ಇದ್ದಾರೆ. ವೇದಗಳು ಮಾತ್ರವೇ ಪ್ರಾಮಾಣಿಕೃತ, ವೇದಗಳು ಮಾತ್ರವೇ ಸತ್ಯ ಅನ್ನೋದನ್ನ ಏನ್ ಮಾಡ್ತಾರೆ ಅಂದ್ರೆ ತಿಳಿಸ್ಕೊಡ್ತಾರ. ಹಂಗಾಗಿ ಆರ್ಯ ಸಮಾಜದ ಉದ್ದೇಶಗಳು ಏನದಾವುದ್ರ ಬಗ್ಗೆ ನೋಡ್ಬೇಕಾದ್ರೆ ಎಲ್ಲಾ ಹಿಂದೂಗಳು ರೂಪವಿಲ್ಲದ ಒಬ್ಬನೇ ದೇವರಲ್ಲಿ ಏನ್ ಮಾಡ್ಬೇಕಂದ್ರೆ ನಂಬಿಕೆ ಇಡಬೇಕು ನೋಡಿ. ಎಲ್ಲಾ ಹಿಂದೂಗಳು ಏನ್ ಮಾಡ್ಬೇಕಂದ್ರೆ ರೂಪವಿಲ್ಲದ ಒಬ್ಬನೇ ದೇವರೊಳಗೆ ಏನ್ ಮಾಡ್ಬೇಕಂದ್ರೆ ನಂಬಿಕೆ ಇಡಬೇಕು. ಹುಟ್ಟಿನಿಂದ ಯಾರೂ ಶೂದ್ರರಲ್ಲ ಅಥವಾ ಬ್ರಾಹ್ಮಣರು ಅಲ್ಲವಂತ ಏನ್ ಮಾಡ್ತಾರೆ ಜಾತಿ ಆಧಾರ ಏನ್ ಮಾಡ್ತಾರೆ ಅಂದ್ರ ತಿರಸ್ಕರಿಸ್ತಾರ. ಅಂದ್ರ ಹುಟ್ಟಿನಿಂದ ಯಾರು ಶೂದ್ರರು ಅಲ್ಲ, ಯಾರು ಬ್ರಾಹ್ಮಣರು ಅಲ್ಲ ಅಂತ ಏನ್ ಮಾಡ್ತಾರೆ ಅಂದ್ರ ಈ ಜಾತಿ ಆಧಾರನ ತಿರಸ್ಕರಿಸ್ತಾರ. ಅಂತರ್ಜಾತೀಯ ವಿವಾಹಗಳನ್ನ ಏನ್ ಮಾಡ್ತಾರೆ ಅಂದ್ರ ಪ್ರೋತ್ಸಾಹಿಸ್ತಾ ಇದಾರೆ. ಅಂತರ್ಜಾತೀಯ ವಿವಾಹಗಳನ್ನ ಪ್ರೋತ್ಸಾಹಿಸ್ತಾರೆ. ಬಹುಪತ್ನಿತ್ವ ಮತ್ತು ಬಾಲ್ಯ ವಿವಾಹ ಪದ್ಧತಿ ಏನ್ ಮಾಡ್ತಾರೆ ಅಂದ್ರ ತಿರಸ್ಕಾರ ಮಾಡ್ತಾ ಇದಾರೆ. ಬಹುಪತ್ನಿತ್ವ ಮತ್ತು ಬಾಲ್ಯ ವಿವಾಹ ಪದ್ಧತಿ ತಿರಸ್ಕಾರ ಮಾಡ್ತಾರೆ. ಸ್ತ್ರೀ ಮತ್ತು ಪುರುಷರು ಏನ್ ಮಾಡ್ತಾರೆ ಅಂದ್ರ ಸಮಾನರು ಅಂತ ಏನ್ ಮಾಡ್ತಾರೆ ತಿಳಿಸ್ಕೊಡ್ತಾ ಇದಾರೆ. ವೇದಗಳು ಮಾತ್ರ ಶ್ರೇಷ್ಠ, ಪ್ರಾಚೀನ ಪವಿತ್ರ ಗ್ರಂಥಗಳನ್ನ ಅಧ್ಯಯನ ಮಾಡಬೇಕು ಮತ್ತು ಬೋಧಿಸ್ಬೇಕು ಅನ್ನೋದನ್ನ ಏನ್ ಮಾಡ್ತಾರೆ ಅಂದ್ರ ತಿಳಿಸ್ಕೊಡ್ತಾರ. ಸೊ ಹಿಂಗಾಗಿ ಇವೆಲ್ಲವೂ ಕೂಡ ಆರ್ಯ ಸಮಾಜದ ಇವೆಲ್ಲ ಉದ್ದೇಶಗಳನ್ನು ಗುರುತಿಸ್ತೀವಿ. ಇನ್ನ ಆರ್ಯ ಸಮಾಜದ ಮತ್ತೊಂದು ಪ್ರಮುಖ ಕಾರ್ಯಸೂಚಿ ಎಂದರೆ ಶುದ್ಧಿ ಚಳುವಳಿ. ಎಸ್, ಶುದ್ಧಿ ಚಳುವಳಿ ಅಂತಂದ್ರ ಹಿಂದೂ ಧರ್ಮದಿಂದ ಇಸ್ಲಾಂ ಮತ್ತು ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡಿರೋರನ್ನ ಮತ್ತೆ ಹಿಂದೂ ಧರ್ಮಕ್ಕೆ ಸೇರಿಸಿಕೊಳ್ಳೋದಕ್ಕೆ ಏನಂತ ಕರೀತಾರಪ್ಪ ಅಂದ್ರ ಶುದ್ಧಿ ಚಳುವಳಿ ಅಂತ ಕರೀತಾರ. ಅಷ್ಟೇ ಅಲ್ಲ, ಗೋವುಗಳ ರಕ್ಷಣೆಗೆ ಗೋವು ರಕ್ಷಣಾ ಸಿದ್ಧಾಂತವನ್ನು ತಯಾರು ಮಾಡ್ತಾರೆ ಇಲ್ಲೇ
ಆರಂಭಿಸ್ತಾ ಇದ್ದಾರೆ. ಏನ್ ಮಾಡ್ತಾರಪ್ಪ ಅಂದ್ರೆ ಈ ಗೋವುಗಳ ರಕ್ಷಣೆಗೆ ಗೋ ರಕ್ಷಣಾ ಸಿದ್ಧಾಂತವನ್ನು ಏನಂತ ಗೋ ರಕ್ಷಣಾ ಸಂಘವನ್ನು ಏನಂತ ಸ್ಥಾಪನೆ ಮಾಡ್ತಾರೆ. ಆರ್ಯ ಸಮಾಜ 1921 ವೇಳೆಗೆ ಸುಮಾರು 5 ಲಕ್ಷ ಅನ್ಯಾಯಗಳನ್ನು ಹೊಂದಿತ್ತು. ನೋಡಿ, ಆರ್ಯ ಸಮಾಜ 1921 ವೇಳೆಗೆ 5 ಲಕ್ಷ ಅನ್ಯಾಯಗಳನ್ನು ಹೊಂದಿತ್ತು. ದಯಾನಂದ ಸರಸ್ವತಿ ಅವರ ಮರಣದ ನಂತರ ದಯಾನಂದ ಆಂಗ್ಲೋ ವೇದಿಕ್ ಕಾಲೇಜನ್ನ 1880 ಏನ್ ಮಾಡ್ತಾರೆ ಅಂದ್ರೆ ಪ್ರಾರಂಭ ಮಾಡ್ತಾರೆ. ದಯಾನಂದ ಸರಸ್ವತಿ ಅವರ ಮರಣದ ನಂತರ ದಯಾನಂದ ಆಂಗ್ಲೋ ವೇದಿಕ್ ಕಾಲೇಜ್ 1880 ಪ್ರಾರಂಭ ಮಾಡ್ತಾರೆ. ಹಾಗೆ ಹರಿದ್ವಾರದಲ್ಲಿ ಗುರುಕುಲ ವಿಶ್ವವಿದ್ಯಾಲಯ ಏನ್ ಮಾಡ್ತಾರೆ ಆರಂಭಿಸ್ತಾರ. ಭಾರತದ ರಾಷ್ಟ್ರೀಯ ಹೋರಾಟದ ಸಂದರ್ಭದಲ್ಲಿ ತೀವ್ರವಾದಿಗಳಿರುವಂತಹ ಲಾಲಾ ಲಜಪತ್ ರಾವ್ ಏನ್ ಮಾಡ್ತಾರೆ ಅಂದ್ರ ಈ ಆರ್ಯ ಸಮಾಜದ ತತ್ವಗಳನ್ನ ಏನಾಗಿರ್ತಾರೆ ಅಂದ್ರ ಪ್ರೇರಣೆಗೊಂಡಿರ್ತಾರ. ಸೊ ಇವೆಲ್ಲವೂ ಕೂಡ ಏನಂತಾರೆ ಆರ್ಯ ಸಮಾಜದ ಪ್ರಮುಖವಾದಂತಹ ವಿಚಾರಧಾರೆಗಳು. ಇನ್ನ ಇಲ್ಲಿ ಕೊಟ್ಟಿರುವಂತದ್ದು ಶುದ್ಧಿ ಚಳುವಳಿ ಅಂತಂದ್ರ ಹಿಂದೂ ಧರ್ಮದಲ್ಲಿರುವಂತಹ ಜಾತಿ ವ್ಯವಸ್ಥೆ ಮತ್ತು ಕಂದಾಚಾರಗಳು ಏನ್ ಮಾಡ್ತಾರೆ ಜನರನ್ನ ಅನ್ಯ ಧರ್ಮದ ಕಡೆಗೆ ಏನ್ ಮಾಡ್ತಾರೆ ನೂಕಿರ್ತಾವ. ಆ ಸಂದರ್ಭದೊಳಗ ಹಿಂದೂ ಸಮಾಜವನ್ನು ಒಗ್ಗೂಡಿಸುವಂತ ನಿಟ್ಟಿನೊಳಗ ವೇದಗಳನ್ನ ಮರು ವ್ಯಾಖ್ಯಾನಿಸಿ ಲಿಂಗ ಮತ್ತು ಜಾತಿ ಸಮಾನತೆಯ ದಯಾನಂದರು ಏನ್ ಮಾಡ್ತಾರೆ ಪ್ರತಿಪಾದನೆ ಮಾಡ್ತಾರ. ಹಾಗಾಗಿ ಹಿಂದೂ ಧರ್ಮದಿಂದ ಹೊರ ಹೋಗುವ ಅವಕಾಶವಿತ್ತ ಹೊರತಾಗಿ ಒಳಗೆ ಬರುವಂತ ಅವಕಾಶಗಳಿರಲ್ಲ. ಆ ಹಿನ್ನೆಲೆಗೆ ಏನಂದ್ರ ಮತಾಂತರಗೊಂಡಿರುವಂತಹ ಜನರನ್ನ ಮತ್ತೆ ಹಿಂದೂ ಧರ್ಮದ ತೆಗೆಗೆ ತಂದುಕೊಳ್ಳಿಕ್ಕೆ ದಯಾನಂದ ಸರಸ್ವತಿ ಆರಂಭಿಸಿರುವಂತ ಚಳವಳಿ ಏನಂತ ಅಂದ್ರ ಶುದ್ಧಿ ಚಳವಳಿ ಅಂತ ಏನ್ ಮಾಡ್ತಾರೆ ಅಂದ್ರ ಗುರುತಿಸ್ತಾ ಇದ್ದಾರೆ. ಸೊ ಇವೆಲ್ಲವೂ ಕೂಡ ಏನಂದ್ರ ದಯಾನಂದ ಸರಸ್ವತಿ ಮಾಡಿರುವಂತ ಪ್ರಮುಖ ಸುಧಾರಣೆಗಳು. ಪ್ರಾರ್ಥನಾ ಸಮಾಜ ಬ್ರಹ್ಮ ಸಮಾಜದ ಸುಧಾರಣಾ ಚಳವಳಿ ಬಂಗಾಳ ಪ್ರದೇಶವನ್ನ ಮೀರಿ ಕ್ರಮೇಣವಾಗಿ ಬೇರೆ ಕಡೆಗೆ ಏನಂತಾರೆ ಹಬ್ಬಲಿಕ್ಕೆ ಪ್ರಾರಂಭಿಸಿರ್ತದ. ಬ್ರಹ್ಮ ಸಮಾಜದ ತಾತ್ವಿಕ ಪ್ರಭಾವದಿಂದಾಗಿ ಈ ಸಮಾಜ ಸುಧಾರಣಾ ಚಳವಳಿ ಏನ್ ಮಾಡುತ್ತಂದ್ರೆ ಒಪ್ಪಿಸ್ತದೆ. ಪಶ್ಚಿಮ ಭಾರತದಲ್ಲಿ ವಿಶೇಷವಾಗಿ ಬಾಂಬೆ ಪ್ರೆಸಿಡೆನ್ಸಿ ಭಾಗದೊಳಗ ಸುಧಾರಣಾ ಚಳವಳಿ ಏನಾಗ್ತದೆ ವಿಶೇಷವಾಗಿ ಬೆಳೆದೊಡಗ್ತದೆ. ಆ ನಿಟ್ಟಿನೊಳಗೆ ಏನಪ್ಪ ಅಂದ್ರ ಮಹಿಳೆಯರ ಸಮಸ್ಯೆಗಳನ್ನ ಅಷ್ಟೇ ಅಲ್ಲದೆ ಶೂದ್ರಾತಿ ಶೂದ್ರ ಸಮುದಾಯಗಳ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವಂತ ನಿಟ್ಟಿನೊಳಗ ಡಾಕ್ಟರ್ ಆತ್ಮಾರಾಮ್ ಪಾಂಡುರಂಗರವರ ನೇತೃತ್ವದೊಳಗ ಮುಂಬೈ ಒಳಗೆ 1867ರಲ್ಲಿ ಪ್ರಾರ್ಥನಾ ಸಮಾಜ ಏನಾಗ್ತದೆ ಆರಂಭ ಆಗ್ತದೆ. 1867 ಮುಂಬೈದೊಳಗೆ ಏನಾಗ್ತದಪ್ಪ ಅಂದ್ರ ಈ ಪ್ರಾರ್ಥನಾ ಸಮಾಜ ಏನಾಗ್ತದಪ್ಪ ಅಂದ್ರ ಆರಂಭ ಆಗ್ತಾ ಇದೆ. ಪಶ್ಚಿಮದ ಆಧುನಿಕ ಆಲೋಚನೆಗಳ ಹಿನ್ನೆಲೆಯೊಳಗ ಹಿಂದೂ ಧರ್ಮವನ್ನ ಪುನರ್ ವಿಮರ್ಶೆಗೊಳ್ಳುವಂತ ಅಗತ್ಯವಿದೆ ಅಂತ ಈ ಸಂಘಟನೆ ಏನ್ ಮಾಡ್ತದೆ ಪ್ರತಿಪಾದಿಸ್ತದೆ. ಆ ನಿಟ್ಟಿನೊಳಗೆ ಪಾಶ್ಚಿಮಾತ್ಯ ಚಿಂತನೆಗಳ ಹಿನ್ನೆಲೆಯೊಳಗ ಆಲೋಚನೆಗಳ ಹಿನ್ನೆಲೆಯೊಳಗ ಹಿಂದೂ ಧರ್ಮವನ್ನ ಪುನರ್ ವಿಮರ್ಶಿಸಿಕೊಳ್ಳುವಂತ ಅಗತ್ಯವಿದೆ ಅಂತ ಏನ್ ಮಾಡ್ತಂದ್ರ ಈ ಸಂಘಟನೆ ಪ್ರತಿಪಾದಿಸ್ತದೆ. ಸಮಾಜ ಸುಧಾರಣೆ ಎಂಬುದು ಕೇವಲ ನಂಬಿಕೆಯಾಗಿ ಉಳಿಯದೆ ಅದು ಏನಾಗಬೇಕಂದ್ರೆ ವಾಸ್ತವಿಕವಾಗಿ ಅನುಷ್ಠಾನಗೊಳ್ಬೇಕಂತ ಏನ್ ಮಾಡ್ತದೆ ಒತ್ತಾಯಿಸ್ತದೆ. ಸೊ ಆ ನಿಟ್ಟಿನೊಳಗೆ ಏನಪ್ಪ ಅಂದ್ರ ನಂಬಿಕೆ ಏನ್ಬೇಕಂದ್ರೆ ವಾಸ್ತವದಲ್ಲಿ ಅನುಷ್ಠಾನಗೊಳ್ಳಬೇಕು ಅಂತ ಒತ್ತಾಯಿಸೋದ್ರ ಮೂಲಕ ಸ್ತ್ರೀಯರ ಶಿಕ್ಷಣ, ನಿರ್ಗತಿಕರಿಗೆ ಬದುಕುವಂತ ಆಸರೆಯನ್ನು ಕಲ್ಪಿಸುವುದು ಕೂಡ ಏನಪ್ಪ ಅಂದ್ರ ಈ ಸಮಾಜದ ಹಿನ್ನೆಲೆ ಆಗಿತ್ತು, ಈ ಸಮಾಜದ ಉದ್ದೇಶ ಆಗಿತ್ತು. ಆ ನಿಟ್ಟಿನೊಳಗೆ ಹಲವಾರು ಕಾರ್ಯಕ್ರಮಗಳು ಕೂಡ ಅನುಷ್ಠಾನಗೊಳ್ತಾ ಇದ್ದಾರೆ. ಪ್ರಾರ್ಥನಾ ಸಮಾಜದ ಇತರ ನಾಯಕರುಗಳಂದ್ರೆ ನ್ಯಾಯಮೂರ್ತಿಗಳಿರುವಂತಹ ಮಹಾದೇವ ಗೋವಿಂದ ರಾನಡೆ, MG ರಾನಡೆ, RG ಭಂಡಾರ್ಕರ್, NG ಚಂದಾವರ್ಕರ್ ಇವರೆಲ್ಲ ಏನಪ್ಪ ಮುಖ್ಯಸ್ಥರಾಗಿರ್ತಾರ. ರಾನಡೆ ಅವರ ನೇತೃತ್ವದ ಪ್ರಾರ್ಥನಾ ಸಮಾಜದ ಸುಧಾರಣಾ ವ್ಯಾಪ್ತಿ ಮತ್ತಷ್ಟು ಏನಾಗ್ತಿತ್ತು ಅಂದ್ರ ಹೆಚ್ಚಾಗ್ತದ. ಯಾಕಂದ್ರ ಆತ್ಮಾರಾಮ್ ಪಾಂಡುರಂಗ್ ಏನ್ ಮಾಡ್ತಾರಪ್ಪ ಅಂದ್ರ ಪ್ರಾರ್ಥನಾ ಸಮಾಜ ಸ್ಥಾಪನೆ ಮಾಡ್ತಾರ. ಅದ್ರ ಹೆಚ್ಚು ಪ್ರಚುರಪಡಿಸಿದವರು ಯಾರು ಅಂದ್ರ MG ರಾನಡೆ ಅವರು ಅಂತ ಹೇಳ್ತೀವಿ, ಮಹಾದೇವ ಗೋವಿಂದ ರಾನಡೆ ಅವರು ಅಂತ ಹೇಳ್ತೀವಿ. ರಾನಡೆ ಅವರು ಬಾಲ್ಯ ವಿವಾಹ, ವಿಧವೆಯರನ್ನ ತಿರಸ್ಕೃತ ಬದುಕಿನಿಂದ ಹೊರಗೆ ತರುವುದು, ಉನ್ನತ ಜಾತಿಗಳಲ್ಲಿ ವಿಧವಾ ಪುನರ್ವಿವಾಹ ನಿಷೇಧಗಳನ್ನ ಏನಪ್ಪ ಅಂದ್ರ ಸುಧಾರಣೆಗೆ ಕಾನೂನಿನ ಕ್ರಮ ಅಗತ್ಯವಂತ ಏನ್ ಮಾಡ್ತಾರೆ ಪ್ರತಿಪಾದಿಸುವ ಮೂಲಕ ಬ್ರಿಟಿಷ್ ಸರ್ಕಾರದ ನೆರವನ್ನ ಪಡೆದು ಕೂಡ ಸರಿಯಾದ ಕ್ರಮವಂತ ಏನ್ ಮಾಡ್ತಾರ ಅಂದ್ರ ಪ್ರಯತ್ನ ಮಾಡ್ತಾರ. ಸೊ ಆ ನಿಟ್ಟಿನೊಳಗೆ ಏನಪ್ಪ ಅಂದ್ರ ಬಾಲ್ಯ ವಿವಾಹವನ್ನಾಗಿರ್ಬೋದು, ವಿಧವೆಯರನ್ನ ತಿರಸ್ಕೃತ ಸಮಾಜದಿಂದ ಹೊರಗೆ ತರುವುದಾಗಿರ್ಬೋದು, ಉನ್ನತ ಜಾತಿಗಳಲ್ಲಿ ವಿಧವಾ ಪುನರ್ವಿವಾಹ ನಿಷೇಧಗಳನ್ನ ಕಾನೂನಿನ ಮೂಲಕ ಅಥವಾ ಅವುಗಳ ಸುಧಾರಣೆಗೆ ಏನ್ ಕಾನೂನಿನ ಕ್ರಮ ಅಗತ್ಯವಂತ ಸಾರೋದ್ರ ಮೂಲಕ ಬ್ರಿಟಿಷ್ ಸರ್ಕಾರದ ನೆರವನ್ನು ಪಡ್ಕೊಳ್ಳಿಕ್ಕೆ ಏನ್ ಮಾಡ್ತಾರೆ ಇವರು ಪ್ರಯತ್ನ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಸತ್ಯ ಶೋಧಕ ಸಮಾಜ ಅನ್ನುವಂಥದ್ದು ಭಾರತ ದೇಶದ ಬೇರೆ ಬೇರೆ ಭಾಗಗಳಲ್ಲಿರುವಂತೆ ಮಹಾರಾಷ್ಟ್ರದಲ್ಲಿ ಕೂಡ ಜಾತಿ ಮತ್ತು ಲಿಂಗ ನೆಲೆಗಳ ಶೋಷಣೆಗಳು ಏನಂತಾರೆ ಹೆಚ್ಚು ವ್ಯಾಪಕವಾಗಿ ಏನಂತಂದ್ರ ಕಂಡು ಬರ್ತಾ ಇದ್ದು. ಬ್ರಿಟಿಷರ ವಸಾಹತು ಕಾಲಘಟ್ಟದೊಳಗ ಈ ಬಗೆಯ ಶೋಷಣೆಗಳ ವಿರುದ್ಧ ಅನೇಕ ಚಳವಳಿಗಳು ಏನಾಗ್ತದೆ ಹುಟ್ಕೊತಾ ಇದಾವೆ. ಆ ಹಿನ್ನೆಲೆಯೊಳಗ 1873ರಲ್ಲಿ ಹುಟ್ಟಿರುವಂತಹ ಸತ್ಯ ಶೋಧಕ ಸಮಾಜ ಬ್ರಾಹ್ಮಣೇತರ ವರ್ಗಗಳಿಗೆ ಮತ್ತು ಸ್ತ್ರೀಯರಿಗೆ ಸಮಾನತೆಯ ಹಕ್ಕುಗಳನ್ನು ದೊರಕಿಸಿಕೊಳ್ಳಿಕ್ಕೆ ಈ ಚಳವಳಿಯನ್ನ ಆರಂಭಿಸ್ತಾರೆ. ನೋಡಿ, 1873ರಲ್ಲಿ ಹುಟ್ಟಿಕೊಂಡಿರುವಂತಹ ಸತ್ಯ ಸಮಾಜ ಬ್ರಾಹ್ಮಣೇತರ ವರ್ಗಗಳಿಗೆ ಮತ್ತು ಸ್ತ್ರೀಯರಿಗೆ ಸಮಾನತೆಯ ಹಕ್ಕುಗಳನ್ನು ದೊರಕಿಸಿಕೊಳ್ಳುವಂತ ಚಳವಳಿಯನ್ನು ಏನ್ ಮಾಡ್ತಾರೆ ಪ್ರಾರಂಭಿಸ್ತಾರೆ.
ಈ ಸಮಾಜವನ್ನ ಮಹಾತ್ಮ ಜ್ಯೋತಿಬಾ ಫುಲೆ ಅವರು ಏನ್ ಮಾಡ್ತಾರೆ ಅಂದ್ರ ಸ್ಥಾಪನೆ ಮಾಡ್ತಾರೆ. ಸತ್ಯ ಶೋಧಕ ಸಮಾಜದ ಸ್ಥಾಪಕರು ಯಾರು ಅಂತಂದ್ರೆ ಜ್ಯೋತಿಬಾ ಫುಲೆ ಅವರನ್ನು ಗುರುತಿಸ್ತಾ ಇದೀವಿ. ಸೈದ್ಧಾಂತಿಕ ಹೋರಾಟವನ್ನ ಕಟ್ಟುವಂತ ಹಿನ್ನೆಲೆ ಒಳಗ ಗುಲಾಮಗಿರಿ ಅನ್ನುವಂತ ಸೆಟ್ಕಾರಚ ಅಸೂದ್ ಅನ್ನುವಂತ ಗ್ರಂಥವನ್ನು ಏನ್ ಮಾಡ್ತಾರೆ ಅಂದ್ರ ರಚನೆ ಮಾಡ್ತಾರೆ ನೋಡಿ. ಗುಲಾಮಗಿರಿ ಸೆಟ್ಕಾರಚ ಅಸೂದ್ ಅನ್ನುವಂತ ಒಂದು ಗ್ರಂಥವನ್ನು ಏನ್ ಮಾಡ್ತಾರೆ ಅಂದ್ರ ಜ್ಯೋತಿಬಾ ಫುಲೆ ಅವರು ರಚನೆ ಮಾಡ್ತಾರೆ. ಶಾಲೆಗಳನ್ನ ಪ್ರಾರಂಭಿಸಿ ಶೂದ್ರರಿಗೆ ಮತ್ತು ಹೆಣ್ಣು ಮಕ್ಕಳಿಗೆ ವಿದ್ಯೆಯನ್ನು ನೀಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಶಾಲೆಗಳನ್ನ ಸ್ಥಾಪಿಸಿ ಶೂದ್ರರಿಗೆ ಮತ್ತು ಹೆಣ್ಣು ಮಕ್ಕಳಿಗೆ ವಿದ್ಯೆಯನ್ನು ನೀಡಲಿಕ್ಕೆ ಆರಂಭಿಸ್ತಾರ. ಮಾಲಿ ಸಮುದಾಯಕ್ಕೆ ಸೇರಿದಂತಹ ಫುಲೆ ಅವರು ತಮ್ಮ ಬಾವಿ ಒಳಗ ಅಸ್ಪೃಶ್ಯರಿಗೆ ಮತ್ತು ಎಲ್ಲ ಜಾತಿಯವರಿಗೆ ನೀರನ್ನ ಸೇದಿಕೊಳ್ಳಿಕ್ಕೆ, ನೀರನ್ನು ತುಂಬಿಕೊಳ್ಳಿಕ್ಕೆ ಏನ್ ಮಾಡ್ತಾರೆ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಸೊ ಆ ಮೂಲಕ ಈ ಫುಲೆ ಅವರ ಒಂದು ಪ್ರಯತ್ನದಲ್ಲಿ ಅವರ ಪತ್ನಿ ಸಾವಿತ್ರಿಬಾಯಿ ಫುಲೆ ಅವರು ಕೂಡ ಒತ್ತಾಸೆಯಾಗಿರ್ತಾರ. ಹಾಗಾಗಿ ಅವರು ಕೂಡ ಬಹಳಷ್ಟು ಸಹಾಯ ಮಾಡ್ತಿರ್ತಾರ. ಇವರ ಪ್ರಯತ್ನಗಳಿಂದಾಗಿ ಹೆಣ್ಣು ಮಕ್ಕಳಿಗೆ ವಸತಿ ನಿಲಯವನ್ನು ಏನ್ ಮಾಡ್ತಾರೆ ಅಂದ್ರ ಸ್ಥಾಪನೆ ಮಾಡ್ತಾ ಇದ್ದಾರೆ. ಸಮಾನತೆಯ ಆಶಯದ ತಳಹದಿಯ ಮೇಲೆ ಹೊಸ ಸಮಾಜವನ್ನ ನಿರ್ಮಿಸುವಂತಹ ಆಧುನಿಕ ಕಾಲಘಟ್ಟದ ಪ್ರಯತ್ನಗಳಲ್ಲಿ ಫುಲೆ ದಂಪತಿಗಳ ಒಂದು ಪಾತ್ರ ಬಹಳಷ್ಟು ಮುಖ್ಯವಾಗಿರುತ್ತದೆ. ಯಾಕಂದ್ರೆ ಅವರ ಪ್ರಯತ್ನದ ಫಲವಾಗಿ ಏನಪ್ಪಾ ಅಂದ್ರ ಎಲ್ಲ ಸಮಾಜದಲ್ಲಿ ಏನ್ ಮಾಡಿದ್ರು, ತಮ್ಮ ಬಾಯಿಗಳನ್ನು ನೀರು ತುಂಬಿಕೊಳ್ಳಕ್ಕೆ ಅವಕಾಶ ಕೊಟ್ಟರು. ಅವರ ಪತ್ನಿಯಾಗಿರುವಂತಹ ಸಾವಿತ್ರಿಬಾಯಿ ಫುಲೆ ಅವರು ಕೂಡ ಏನ್ ಮಾಡಿದ್ರು ಸಾಥ್ ಕೊಡ್ತಾ ಇದ್ದಾರೆ. ಹೆಣ್ಣು ಮಕ್ಕಳಿಗೆ ವಸತಿ ನಿಲಯ ಸ್ಥಾಪನೆ ಮಾಡಿ ಸಮಾನತೆಯ ಆಶಯ ತಳಹದಿ ಮೇಲೆ ಹೊಸ ಸಮಾಜ ಕಟ್ಟುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರ ಆಶಯಗಳಿಂದ ಪ್ರೇರಣೆ ಪಡೆದಂತವರಲ್ಲಿ ದೇಶದ ಮಹಾನ್ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ಮುಖ್ಯರಾಗಿರ್ತಾರೆ. ಯಾಕಂದ್ರೆ ಜ್ಯೋತಿಬಾ ಫುಲೆ ಅವರ ಆಶಯಗಳಿಂದ ಪ್ರೇರಣೆ ಪಡೆದಂತಹ ಮಹಾನ್ ವ್ಯಕ್ತಿಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಇರ್ತಾರೆ, ಒಬ್ಬರನ್ನು ಗುರುತಿಸ್ತಾ ಇದ್ದಾರೆ. ನೆಕ್ಸ್ಟ್, ಅಲಿಘರ್ ಸುಧಾರಣಾ ಚಳವಳಿ 19ನೇ ಶತಮಾನದ ಕೊನೆಯ ಭಾಗದೊಳಗ ಮುಸ್ಲಿಂ ಸಮಾಜದಲ್ಲಿ ಹೊಸ ಧಾರ್ಮಿಕ ಮತ್ತು ಸಾಮಾಜಿಕ ಸುಧಾರಣಾ ಅಲೆ ಏನಂತ ಪ್ರಾರಂಭ ಆಗ್ತದೆ. 19ನೇ ಶತಮಾನದ ಕೊನೆಯ ಭಾಗದೊಳಗ ಮುಸ್ಲಿಂ ಸಮಾಜದೊಳಗ ಹೊಸದಾಗಿರುವಂತಹ ಧಾರ್ಮಿಕ ಮತ್ತು ಸಾಮಾಜಿಕ ಸುಧಾರಣಾ ಅಲೆ ಏನಂತ ಪ್ರಾರಂಭ ಆಗ್ತೈತಿ. ಬ್ರಿಟಿಷರ ವಿರೋಧಿ ಮನೋಧರ್ಮ 1857ರ ಘಟನೆ ನಂತರ ಮುಸ್ಲಿಂ ಸಮುದಾಯದೊಳಗ ವ್ಯಾಪಕವಾಗಿ ಬೆಳಲಿಕ್ಕೆ ಆರಂಭಿಸಿದಾಗ ಅದರ ಪರಿಣಾಮವಾಗಿ ಇಂಗ್ಲಿಷ್ ಶಿಕ್ಷಣದಿಂದ ದೂರಾಗತೊಡಗಿ ಶಿಕ್ಷಣದ ಅರ್ಹತೆಯಿಂದ ದೊರೆಯಬಹುದಾಗಿರುವಂತಹ ಅವಕಾಶಗಳನ್ನು ಏನ್ ಮಾಡ್ತಾರೆ ಅಂದ್ರ ಕಳ್ಕೊಂಡು ಬಿಡ್ತಾ ಇದ್ದಾರೆ. ಬ್ರಿಟಿಷರ ವಿರೋಧಿ ಮನೋಧರ್ಮ 1857ರ ಘಟನೆ ನಂತರ ಮುಸ್ಲಿಂ ಸಮುದಾಯದೊಳಗೆ ವ್ಯಾಪಕ ಬೆಳಲಿಕ್ಕೆ ಆರಂಭಿಸುತ್ತೆ. ಮುಸ್ಲಿಂ ಸಮುದಾಯದೊಳಗೆ ಬ್ರಿಟಿಷ್ ವಿರೋಧಿ ಮನೋಧರ್ಮ ಬೆಳೆದಂತ ಸಂದರ್ಭದೊಳಗ ಬೆಳೆದ ಪರಿಣಾಮವಾಗಿ ಇಂಗ್ಲಿಷ್ ಶಿಕ್ಷಣದಿಂದ ದೂರಾಗತೊಡಗ್ತಾರೆ. ಹಿಂಗಾಗಿ ಶಿಕ್ಷಣದ ಅರ್ಹತೆಯಿಂದ ದೊರೆಯಬಹುದಾಗಿರುವಂತಹ ಅವಕಾಶಗಳನ್ನು ಅವರು ಕಳ್ಕೊಂಡು ಬಿಡ್ತಾ ಇದ್ದಾರೆ. ಅಂತ ಸಂದರ್ಭಗಳಲ್ಲಿ ಅಂತ ಸಂದರ್ಭವನ್ನು ಗ್ರಹಿಸಿರುವಂತಹ ಸರ್ ಸೈಯದ್ ಅಹಮದ್ ಖಾನ್ ಅವರು ಏನ್ ಮಾಡ್ತಾರೆ, ಹೊಸ ಚಳವಳಿ ರೂಪಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. 1863ರಲ್ಲಿ ಆರಂಭಗೊಂಡಿರುವಂತಹ ಮೊಹಮ್ಮದನ್ ಲಿಟರರಿ ಎನ್ನುವಂತಹ ಸೊಸೈಟಿ 1863ರಲ್ಲಿ ಆರಂಭಗೊಂಡಿರುವಂತಹ ಮೊಹಮ್ಮದನ್ ಲಿಟರರಿ ಎನ್ನುವಂತಹ ಒಂದು ಸೊಸೈಟಿ ಧಾರ್ಮಿಕ ಮತ್ತು ಸಾಮಾಜಿಕ ಹಾಗೂ ರಾಜಕೀಯ ವಿಷಯಗಳಿಗೆ ಸಂಬಂಧಿಸಿದ ಚರ್ಚೆಗಳನ್ನು ಮಾಡಲಿಕ್ಕೆ ಆರಂಭಿಸ್ತಾ ಇದೆ. ಈ ಚರ್ಚೆಗಳಲ್ಲಿ ಉನ್ನತ ಮತ್ತು ಮಧ್ಯಮ ವರ್ಗದ ಮುಸ್ಲಿಮರು ಭಾಗವಹಿಸುವುದರ ಮೂಲಕ ಇಂಗ್ಲಿಷ್ ಶಿಕ್ಷಣದ ಮಹತ್ವವನ್ನು ಏನ್ ಮಾಡ್ತಾರೆ ಅಂದ್ರ ಅರಿಯತೊಡಗ್ತಾರ. ಹಾಗಾಗಿ ಸರ್ ಸೈಯದ್ ಅಹಮದ್ ಖಾನರ ಒಂದು ಪ್ರಯತ್ನಗಳಿಂದ ಹೊಸ ವಿಚಾರಗಳ ಹುಡುಕಾಟದ ಪ್ರಯತ್ನ ಏನಂತಂದ್ರೆ ಅಲಿಘರ್ ಚಳುವಳಿಗೆ ಏನಂತೈತಿ ರೂಪುಗೊಳ್ತಾ ಇದೆ. ಅವಾಗ ಸಾಮಾಜಿಕ ಆಗಿರ್ಬೋದು, ಧಾರ್ಮಿಕ ಆಗಿರ್ಬೋದು, ರಾಜಕೀಯ ವಿಷಯಗಳಿಗೆ ಸಂಬಂಧಿಸಿದ ಚರ್ಚೆಗಳನ್ನು ಮಾಡಲಿಕ್ಕೆ ಆರಂಭಿಸಿದಾಗ ಆ ಚರ್ಚೆಗಳಲ್ಲಿ ಉನ್ನತ ಮತ್ತು ಮಧ್ಯಮ ವರ್ಗದ ಮುಸ್ಲಿಮರು ಭಾಗವಹಿಸುವುದರ ಮೂಲಕ ಇಂಗ್ಲಿಷ್ ಶಿಕ್ಷಣದ ಮಹತ್ವವನ್ನು ಏನ್ ಮಾಡ್ತಾರೆ ಅಂದ್ರೆ ಅರಿಯತೊಡಗುತ್ತಾರ. ಹಂಗಾಗಿ ಸರ್ ಸೈಯದ್ ಅಹಮದ್ ಖಾನರ ಪ್ರಯತ್ನಗಳೊಂದಿಗೆ ಹೊಸ ವಿಚಾರಗಳ ಹುಡುಕಾಟದ ಪ್ರಯತ್ನ ಏನ್ ಅಲಿಘರ್ ಚಳವಳಿಗೆ ಏನಂತೈತಿ ರೂಪುಗೊಳ್ತಾ ಇದೆ. ಸರ್ ಸೈಯದ್ ಅಹಮದ್ ಖಾನರ ಬದುಕಿನ ಕಾಲಘಟ್ಟ 1817ರಿಂದ 1898ರ ಅವಧಿಯೊಳಗ ಕುರಾನ್ ಗ್ರಂಥ ಮಾತ್ರ ಪ್ರಾಮಾಣಿಕೃತ. ಕುರಾನ್ ಗ್ರಂಥವು ಮಾತ್ರ ಪ್ರಾಮಾಣಿಕೃತ. ಇಸ್ಲಾಮನ ಕುರಿತಾದಂತ ಇತರ ಬರಹಗಳು ಕೇವಲ ಆನುಷಂಗಿಕವಂತೆ ಏನ್ ಮಾಡ್ತಾರೆ ಅಂದ್ರೆ ಘೋಷಣೆ ಮಾಡ್ತಾ ಇದ್ದಾರೆ. ಕಾಲ ಬದಲಾದಂತೆ ಧರ್ಮವನ್ನು ಅರ್ಥೈಸಿಕೊಳ್ಳುವಂತ ಮತ್ತು ಪರಿಭಾವಿಸುವಂತ ರೀತಿಯೂ ಬದಲಾಗಬೇಕು. ಕಾಲ ಬದಲಾದಂತೆ ಧರ್ಮವನ್ನ ಅರ್ಥೈಸಿಕೊಳ್ಳುವ ಮತ್ತು ಪರಿಭಾವಿಸುವಂತ ರೀತಿಯು ಬದಲಾಗಬೇಕು. ಇಲ್ಲದಿದ್ದರೆ ಧರ್ಮ ಎಂಬುದು ಜಡವಾಗುತ್ತೆ ಅನ್ನೋದನ್ನ ಏನ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅಹಮದ್ ಖಾನರು ತಮ್ಮ ಇಡೀ ಬದುಕಿನ ಉದ್ದಕ್ಕೂ ಕೂಡ ಏನ್ ಸಂಪ್ರದಾಯಗಳು, ಮೌಢ್ಯಗಳು, ಅಜ್ಞಾನ ಮತ್ತು ಅವೈಜ್ಞಾನಿಕ ಮನೋಧರ್ಮದ ವಿರುದ್ಧ ಏನ್ ಮಾಡ್ತಾರೆ ಹೋರಾಟ ಮಾಡ್ತಾ ಇದ್ದಾರೆ. ನೋಡಿ, ಅಹಮದ್ ಖಾನ್ ಅವರು ಏನ್ ಮಾಡ್ತಾರೆ ತಮ್ಮ ಬದುಕಿನ ಉದ್ದಕ್ಕೂ ಇಡೀ
ಜೀವನದ ಉದ್ದಕ್ಕೂ ಏನ್ ಮಾಡ್ತಾರಪ್ಪ ಅಂದ್ರ ಸಂಪ್ರದಾಯಗಳು, ಮೌಢ್ಯಗಳು, ಅಜ್ಞಾನ ಮತ್ತು ಅವೈಜ್ಞಾನಿಕ ಮನೋಧರ್ಮದ ವಿರುದ್ಧ ಏನ್ ಮಾಡ್ತಾರೆ, ಹೋರಾಟ ಮಾಡ್ತಾ ಇದ್ದಾರೆ. ತೆರೆದ ಮನಸ್ಸು ಇಲ್ಲದಿದ್ದರೆ ಯಾವ ಸಾಮಾಜಿಕ ಮತ್ತು ಬೌದ್ಧಿಕ ಪ್ರಗತಿ ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ. ತೆರೆದ ಮನಸ್ಸು ಇಲ್ಲದಿದ್ರೆ ಯಾವ ಸಾಮಾಜಿಕ ಮತ್ತು ಬೌದ್ಧಿಕ ಪ್ರಗತಿ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಹಿಂಗಾಗಿ ಮುಸ್ಲಿಂ ಸಮುದಾಯದಲ್ಲಿದ್ದಂತ ಪರದಾ ಪದ್ಧತಿಯನ್ನು ಬೆಂಬಲಿಸಲಿಲ್ಲ. ಮುಸ್ಲಿಂ ಪದ್ಧತಿಯಲ್ಲಿರುವಂತ ಅಥವಾ ಮುಸ್ಲಿಂ ಸಮುದಾಯದಲ್ಲಿರುವಂತಹ ಪರದಾ ಪದ್ಧತಿಯನ್ನು ಬೆಂಬಲಿಸಲಿಲ್ಲ. ಮುಸ್ಲಿಂ ಹೆಣ್ಣು ಮಕ್ಕಳು ವಿದ್ಯಾವಂತರಾಗಬೇಕಂತ ಏನ್ ಮಾಡ್ತಾರೆ, ಸಾರ್ತಾ ಇದ್ದಾರೆ. ಅದಕ್ಕಾಗಿ ಬಹುಪತ್ನಿತ್ವವನ್ನು ಏನ್ ಮಾಡ್ತಾರೆ, ಒಪ್ಪಲಿಲ್ಲ. ಹಿಂಗಾಗಿ ಎಲ್ಲ ಅಂಶಗಳು ಏನ್ರ ಅವರ ಹೋರಾಟದ ಭಾಗವಾಗಿತ್ತು. ನೋಡಿ ಏನಪ್ಪಾ ಅಂತಂದ್ರೆ ಪರದಾ ಪದ್ಧತಿಯನ್ನು ಬೆಂಬಲಿಸಿಲ್ಲ, ಮುಸ್ಲಿಂ ಹೆಣ್ಮಕ್ಳು ಏನ್ರ ವಿದ್ಯಾವಂತರಾಗಬೇಕು, ಬಹುಪತ್ನಿತ್ವವನ್ನು ಏನ್ ಮಾಡಂಗಿಲ್ಲ, ಅವರು ಒಪ್ಪೋದಿಲ್ಲ. ಈ ಎಲ್ಲ ಅಂಶಗಳನ್ನು ಇಟ್ಕೊಂಡಿಟ್ಟು ಹೋರಾಟ ಮಾಡ್ತಾ ಇದ್ದಾರೆ. ತಮ್ಮ ಆಲೋಚನೆಗಳನ್ನ ಕಾರ್ಯರೂಪಕ್ಕೆ ತರಲಿಕ್ಕೆ 1875ರಲ್ಲಿ ಮೊಹಮ್ಮದನ್ ಆಂಗ್ಲೋ ಓರಿಯೆಂಟಲ್ ಕಾಲೇಜ್ ಏನ್ ಮಾಡ್ತಾರೆ ಅಂದ್ರೆ ಸ್ಥಾಪನೆ ಮಾಡ್ತಾ ಇದ್ದಾರೆ. 1875ರಲ್ಲಿ ಮೊಹಮ್ಮದನ್ ಆಂಗ್ಲೋ ಓರಿಯೆಂಟಲ್ ಕಾಲೇಜ್ ಅನ್ನ ಅಲಿಗಢ್ನೊಳಗೆ ಏನ್ ಮಾಡ್ತಾರೆ ಅಂದ್ರೆ ಸ್ಥಾಪನೆ ಮಾಡಿ ಪಾಶ್ಚಿಮಾತ್ಯ ವಿಜ್ಞಾನ ಮತ್ತು ಸಂಸ್ಕೃತಿಯ ಕುರಿತಂತೆ ಚಿಂತನೆಗಳನ್ನ ಹರಡಲಿಕ್ಕೆ ಈ ಸಂಸ್ಥೆಯನ್ನು ಬಳಸ್ತಾ ಇದ್ದಾರೆ. ಆ ಸಂಸ್ಥೆ ಆನಂತರದಲ್ಲಿ ಅಲಿಗಢ್ ಮುಸ್ಲಿಂ ವಿಶ್ವವಿದ್ಯಾಲಯ ಏನಂತೈತಿ ಬದಲಾವಣೆ ಆಗ್ತಾ ಇದೆ. ಸರ್ ಅಹಮದ್ ಖಾನ್ ಅವರು ನೋಡಿ, ಸರ್ ಸೈಯದ್ ಅಹಮದ್ ಖಾನ್ ರವರು ಧಾರ್ಮಿಕ ಸಹಿಷ್ಣುತೆಯನ್ನು ಬೋಧಿಸಿದವರು. ಆರಂಭದಲ್ಲಿ ಹಿಂದೂ ಮತ್ತು ಮುಸ್ಲಿಂ ಸಮುದಾಯಗಳ ಐಕ್ಯತೆಯನ್ನು ಬಯಸಿದರು. ಹಿಂದೂಗಳು, ಪಾರ್ಸಿಗಳು, ಕ್ರಿಶ್ಚಿಯನರು ಅಲಿಗಢ್ ಕಾಲೇಜ್ ಸ್ಥಾಪಿಸಲಿಕ್ಕೆ ಉದಾರವಾದಂತಹ ಹಣವನ್ನು ನೀಡಿದರು. ನೋಡಿ, ಸರ್ ಸೈಯದ್ ಅಹಮದ್ ಖಾನ್ ಅವರು ಏನ್ ಮಾಡ್ತಾರೆ, ಧಾರ್ಮಿಕ ಸಹಿಷ್ಣುತೆಯನ್ನು ಬೋಧಿಸಿ ಆರಂಭದಲ್ಲಿ ಹಿಂದೂ ಮತ್ತು ಮುಸ್ಲಿಂ ಸಮುದಾಯಗಳ ಐಕ್ಯತೆಯನ್ನು ಬಯಸ್ತಾರ. ಹಿಂದೂಗಳು, ಪಾರ್ಸಿಗಳು, ಕ್ರಿಶ್ಚಿಯನರು ಅಲಿಗಢ್ ಕಾಲೇಜ್ ಸ್ಥಾಪಿಸಲಿಕ್ಕೆ ಉದಾರವಾದಂತಹ ಹಣವನ್ನು ಏನ್ ಮಾಡ್ತಾರ ಅಂದ್ರೆ ಸಹಾಯ ಮಾಡ್ತಾರ. ಈ ಕಾಲೇಜ್ ಒಳಗ ಎಲ್ಲ ಧರ್ಮೀಯರಿಗೆ ಏನಂತಂದ್ರೆ ಪ್ರವೇಶವಿತ್ತು. ನೋಡಿ, ಅಲಿಗಢ್ ಮುಸ್ಲಿಂ ವಿಶ್ವವಿದ್ಯಾಲಯದೊಳಗ ಎಲ್ಲಾ ಧರ್ಮೀಯರಿಗೆ ಏನಪ್ಪಾ ಅಂದ್ರೆ ಪ್ರವೇಶವಿತ್ತು. ಅಲಿಗಢ್ನ ಕೇಂದ್ರವಾಗಿ ಇಟ್ಕೊಂಡು ಸರ್ ಸೈಯದ್ ಅಹಮದ್ ಖಾನ್ ಏನ್ ಮಾಡ್ತಾರ ಅಂದ್ರ ರೂಪಿಸಿರುವಂತಹ ಚಳವಳಿಯನ್ನ ಅಲಿಗಢ್ ಚಳವಳಿ ಅಂತ ಏನ್ ಮಾಡ್ತಾರ ಅಂದ್ರೆ ಕರೀತಾ ಇದ್ದಾರೆ. ನೆಕ್ಸ್ಟ್, ರಾಮಕೃಷ್ಣ ಮಿಷನ್ ಅಥವಾ ರಾಮಕೃಷ್ಣ ಮಠ ಆಧುನಿಕ ಭಾರತದ ಆಧ್ಯಾತ್ಮಿಕ ಏಳಿಗೆ, ರಾಷ್ಟ್ರೀಯತೆ, ಎಚ್ಚರ ಮತ್ತು ಸಾಂಸ್ಕೃತಿಕ ಬೆಳವಣಿಗೆಗೆ ರಾಮಕೃಷ್ಣ ಮಿಷನ್ ವಿಶೇಷವಾದಂತಹ ಕೊಡುಗೆಯನ್ನು ನೀಡಿದೆ. ನೋಡಿ, ಆಧುನಿಕ ಭಾರತದ ಆಧ್ಯಾತ್ಮಿಕ ಏಳಿಗೆ, ರಾಷ್ಟ್ರೀಯತೆ, ಎಚ್ಚರ ಮತ್ತು ಸಾಂಸ್ಕೃತಿಕ ಬೆಳವಣಿಗೆ ಅಂತಂದ್ರೆ ರಾಮಕೃಷ್ಣ ಮಿಷನ್ ವಿಶೇಷವಂತ ಕೊಡುಗೆ ನೀಡಿದೆ. ಸ್ವಾಮಿ ವಿವೇಕಾನಂದರು 1897ರಲ್ಲಿ ಕಲ್ಕತ್ತಾದ ಬಳಿ ಇರುವಂತಹ ಬೇಲೂರೊಳಗ ರಾಮಕೃಷ್ಣ ಆಶ್ರಮ ಏನ್ ಮಾಡ್ತಾರೆ, ಸ್ಥಾಪನೆ ಮಾಡ್ತಾರೆ. 1897ರಲ್ಲಿ ಕಲ್ಕತ್ತಾದ ಬಳಿ ಇರುವಂತಹ ಬೇಲೂರಿನೊಳಗೆ ರಾಮಕೃಷ್ಣ ಆಶ್ರಮ ಏನ್ ಮಾಡ್ತಾರೆ, ಸ್ಥಾಪನೆ ಮಾಡ್ತಾರೆ. ಹಾಗೇನೆ ಉತ್ತರಾಂಚಲದ ಆಲ್ಮೋರಾ ಬಳಿ ಮಾಯಾವತಿಯಲ್ಲಿ ರಾಮಕೃಷ್ಣ ಮಠವನ್ನು ಏನ್ ಮಾಡ್ತಾರೆ, ಸ್ಥಾಪನೆ ಮಾಡ್ತಾರೆ. 1897ರಲ್ಲಿ ಕಲ್ಕತ್ತಾದ ಬಳಿ ಬೇಲೂರೊಳಗ ರಾಮಕೃಷ್ಣ ಆಶ್ರಮ ಸ್ಥಾಪನೆ ಮಾಡ್ತಾರೆ. ಉತ್ತರಾಂಚಲದ ಆಲ್ಮೋರಾ ಬಳಿ ಏನಂದ್ರೆ ಮಾಯಾವತಿ ಒಳಗ ರಾಮಕೃಷ್ಣ ಮಠವನ್ನು ಸ್ಥಾಪನೆ ಮಾಡ್ತಾರೆ. ರಾಮಕೃಷ್ಣ ಮಠವನ್ನು ಸ್ಥಾಪನೆ ಮಾಡುವಂತ ಉದ್ದೇಶ ಏನು ಅಂದ್ರೆ ಸ್ವಾಮಿ ವಿವೇಕಾನಂದ ಗುರುಗಳಿರುವಂತಹ ರಾಮಕೃಷ್ಣ ಪರಮಹಂಸರ ಚಿಂತನೆ ಮತ್ತು ಆಶಯಗಳನ್ನು ಜನರಿಗೆ ತಲುಪಿಸುವುದು. ರಾಮಕೃಷ್ಣ ಮಠವನ್ನು ಸ್ಥಾಪನೆ ಮಾಡುವಂತ ಉದ್ದೇಶ ಏನಂದ್ರೆ ಸ್ವಾಮಿ ವಿವೇಕಾನಂದರ ಗುರುಗಳಾಗಿರುವಂತಹ ರಾಮಕೃಷ್ಣ ಪರಮಹಂಸರ ಚಿಂತನೆ ಮತ್ತು ಆಶಯಗಳನ್ನ ಜನರಿಗೆ ತಲುಪಿಸುವುದಾಗಿತ್ತು. ಹಂಗಾಗಿ ರಾಮಕೃಷ್ಣ ಪರಮಹಂಸರು ಅಂದ್ರೆ 1836 1886 ಕಾಲಾವಧಿಯೊಳಗ ಕಾಳಿ ಮಾತೆಯ ಆರಾಧಕರಾಗಿರ್ತಾರೆ. ಅಷ್ಟೇ ಅಲ್ಲ, ಕಲ್ಕತ್ತಾದ ಕಾಳಿ ಮಂದಿರದಲ್ಲಿ ಅರ್ಚಕರಾಗಿರ್ತಾರೆ. ಸನ್ಯಾಸ, ಧ್ಯಾನ ಮತ್ತು ಭಕ್ತಿಯ ಮೂಲಕ ಆಧ್ಯಾತ್ಮಿಕ ಮುಕ್ತಿಯನ್ನು ಪಡೆಯಬೇಕೆಂದು ತಮ್ಮ ಬದುಕಿನ ಉದಾಹರಣೆ ಮೂಲಕ ಏನ್ ಮಾಡ್ತಾರೆ ಅಂದ್ರೆ ತೋರಿಸಿಕೊಡ್ತಾ ಇದ್ದಾರೆ. ಸನ್ಯಾಸ, ಧ್ಯಾನ ಮತ್ತು ಭಕ್ತಿಯ ಮೂಲಕ ಏನಂತಂದ್ರೆ ಆಧ್ಯಾತ್ಮಿಕ ಮುಕ್ತಿಯನ್ನು ಪಡೆಯಬೇಕಂತ ತಮ್ಮ ಬದುಕಿನ ಉದಾಹರಣೆ ಮೂಲಕ ಏನ್ ತೋರಿಸ್ಕೊಡ್ತಾರ. ಎಲ್ಲ ಧರ್ಮಗಳ ಆಶಯ ಕೂಡ ಎಂತ ಇದೆ ಅಂತ ಏನ್ ಮಾಡ್ತಾರೆ ಭಾವಿಸ್ತಾ ಇದಾರೆ. ದೇವರನ್ನ ಮತ್ತು ಮುಕ್ತಿಯನ್ನು ತಲುಪಲಿಕ್ಕೆ ಅನೇಕ ಮಾರ್ಗಗಳಿವೆ ಅಂತ ಏನ್ ಮಾಡ್ತಾರೆ ಅಂದ್ರ ನಂಬಿರ್ತಾರ. ಅಷ್ಟೇ ಅಲ್ಲ, ಮೂರ್ತಿ ಪೂಜೆ ಕೂಡ ಅವಶ್ಯಕತೆ ಅಂತ ಏನ್ ಮಾಡ್ತಾರ ಅಂದ್ರ ತಿಳಿಸ್ಕೊಡ್ತಾರೆ. ರಾಮಕೃಷ್ಣ ಪರಮಹಂಸರ ಚಿಂತನೆಗಳನ್ನ ಮತ್ತು ತಮ್ಮ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಅಂಶಗಳನ್ನ ಜನರಿಗೆ ತಲುಪಿಸಲಿಕ್ಕೆ ಸ್ವಾಮಿ ವಿವೇಕಾನಂದರು ಏನ್ ಮಾಡ್ತಾರೆ, ಸಂಘವನ್ನು ಏನ್ ಮಾಡ್ತಾರೆ ಕರ್ತಾ ಇದ್ದಾರೆ. ವಿವೇಕಾನಂದ 1863ರಿಂದ 1902 ಅವಧಿಯೊಳಗ ಕಲ್ಕತ್ತಾದಲ್ಲಿ ಕಾಯಸ್ಥ ಕುಟುಂಬಗಳಿಗೆ ಏನ್ ಮಾಡ್ತಾರೆ ಜನಿಸ್ತಾ ಇದ್ದಾರೆ. ಭಾರತ ಮತ್ತು ಪಾಶ್ಚಿಮಾತ್ಯ ಚಿಂತನೆಧಾರೆಗಳನ್ನ ಅಭ್ಯಾಸ ಮಾಡಿರುವಂತಹ ವಿವೇಕಾನಂದ ಅವರು ಭಾರತದ ದಾರ್ಶನಿಕತೆ ವಿವಿಧ ದೃಷ್ಟಿಕೋನಗಳನ್ನ ಆಳವಾಗಿ ಅಧ್ಯಯನ ಮಾಡಿದ ನಂತರ ವಿವಿಧ ದೃಷ್ಟಿಕೋನಗಳ ಅಧ್ಯಯನ ಮಾಡಿದ ನಂತರ ಅವುಗಳ ಮಹೋನ್ನತಿಯನ್ನ ಭಾರತೀಯರಿಗೆ ಮತ್ತು ಪಾಶ್ಚಿಮಾತ್ಯರಿಗೆ ತಿಳಿಸುವಂತ ಕೆಲಸವನ್ನು ಏನಪ್ಪಾ ಆರಂಭಿಸ್ತಾರೆ. ಅಂದ್ರೆ ಅವುಗಳು ಸಾಧಿಸಿರುವಂತಹ ಗುರಿಯನ್ನ ಭಾರತೀಯರಿಗೆ ಮತ್ತು ಪಾಶ್ಚಿಮಾತ್ಯರಿಗೆ ತಿಳಿಸುವಂತ ಕೆಲಸ ಆರಂಭಿಸ್ತಾರೆ. ಅವರ ಗುರುಗಳು ತೀರಿಕೊಂಡ ಸುಮಾರು 5 ವರ್ಷಗಳ ಕಾಲ ಸುಮಾರು 5 ವರ್ಷಗಳ ಕಾಲ ನಿರಂತರವಾಗಿ ಏನಂತಂದ್ರೆ ಭಾರತ ದೇಶವನ್ನು ಏನ್ ಮಾಡ್ತಾರೆ ಸುತ್ತಾಡ್ತಾ ಇದ್ದಾರೆ. ಹಿಂಗಾಗಿ ಭಾರತದ ಸಾಮಾಜಿಕ ವಾಸ್ತವಿಕ ಅಂಶಗಳನ್ನ ಕಣ್ಣಾರೆ ನೋಡ್ಲಿಕ್ಕೆ ಏನಾಗುತ್ತೆ ಅಂದ್ರೆ ಸಾಧ್ಯ ಆಗ್ತಾ ಇದೆ.
ಭಾರತ ದೇಶದಲ್ಲಿ ಸುತ್ತಾಡಿದ ನಂತರ ಸಾಮಾಜಿಕ ಅಂಶಗಳನ್ನು ಕಣ್ಣಾರೆ ಕಂಡ ನಂತರ ಜಾತಿ ವ್ಯವಸ್ಥೆ ಮತ್ತು ಅದರ ಶೋಷಣೆಯ ಮುಖಗಳು, ಬಡತನ, ಅನಕ್ಷರತೆ, ಅಜ್ಞಾನ ಮುಂತಾದ ಒಡಕುಗಳನ್ನು ತುಂಬಿರುವಂತಹ ಭಾರತದ ಸಮಾಜಕ್ಕೆ ಹೊಸ ಶೋಷಣೆ ಮುಕ್ತ ರೂಪವನ್ನು ಕೊಡಬೇಕಂತ ಏನಪ್ಪ ಅಂದ್ರೆ ತಮ್ಮ ಜೀವಿತ ಕಾಲಾವಧಿಯೊಳಗೆ ಅವಿರತವಾದಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸಮಾಜ ಸುಧಾರಣೆಗೆ ಸಂಬಂಧಿಸಿದಂತೆ ವಿವೇಕಾನಂದರ ಆಶಯ ಏನಾಗಿತ್ತು ಅಂದ್ರೆ ಮೊದಲು ಜನರನ್ನ ಏನ್ ಮಾಡ್ಬೇಕಂದ್ರ ವಿದ್ಯಾವಂತರನ್ನಾಗಿ ಮಾಡಬೇಕಾಗಿತ್ತು. ಜನರನ್ನ ವಿದ್ಯಾವಂತರನ್ನಾಗಿ ಮಾಡೋದ್ರ ಮೂಲಕ ಆ ಮೂಲಕವೇ ಅವರ ಸುಧಾರಣೆ ಏನ್ ಮಾಡ್ತಾರೆ ಅಂದ್ರೆ ಬಳಸ್ತಾ ಇದ್ದಾರೆ. ಜನರನ್ನ ವಿದ್ಯಾವಂತರನ್ನಾಗಿ ಮಾಡಿ ಆ ಮೂಲಕ ಅವರ ಸುಧಾರಣೆಯನ್ನು ಬಯಸಿ ಶಾಸನ ರೂಪಿಸುವಂತಹ ಸಂಸ್ಥೆಗಳು ರೂಪುಗೊಳ್ಳಬೇಕು ಮತ್ತು ಅವುಗಳ ಮುಖಾಂತರ ಸಮಾಜ ಸುಧಾರಣಾ ಕಾನೂನು ಏನಾಗಬೇಕಂದ್ರೆ ಜಾರಿಗೊಳ್ಳಬೇಕಂತ ಬಯಸ್ತಾ ಇದ್ದಾರೆ. ಪಾಶ್ಚಿಮಾತ್ಯರ ಅಂಧಾನುಕರಣೆಯನ್ನು ಬಿಡಬೇಕಂತ ಹೇಳ್ತಾರೆ. ಪಾಶ್ಚಿಮಾತ್ಯರ ಅಂಧಾನುಕರಣೆಯನ್ನು ಬಿಡಬೇಕಂತ ಹೇಳ್ತಾರೆ. ಧರ್ಮದ ಕರ್ತವ್ಯವೆಂದರೆ ಕತ್ತಲೆಯಲ್ಲಿರುವಂತವರಿಗೆ ಬೆಳಕನ್ನು ನೀಡಬೇಕು, ಇಲ್ಲದಿದ್ರೆ ಅದು ಧರ್ಮವೇ ಅಲ್ಲ ಅಂತ ಹೇಳ್ತಾರೆ. ಧರ್ಮ ಅಂದ್ರೆ ಏನಂತಾರೆ, ಧರ್ಮದ ಕರ್ತವ್ಯ ಅಂತಂದ್ರೆ ಏನಂತಂದ್ರೆ ಕತ್ತಲೆಯಲ್ಲಿರುವಂತವರಿಗೆ ಬೆಳಕು ನೀಡಬೇಕು, ಇಲ್ಲದಿದ್ರೆ ಅದು ಧರ್ಮವೇ ಅಲ್ಲ ಅಂತ ಹೇಳ್ತಾರ. ಯಾರ ಆತ್ಮ ಬಡವರಿಗಾಗಿ ಮಿಡಿಯುವುದೇ ಅವನೇ ಮಹಾತ್ಮ. ಯಾರ ಆತ್ಮ ಬಡವರಿಗಾಗಿ ಮಿಡಿಯುವುದೋ ಅವನೇ ಮಹಾತ್ಮ, ಇಲ್ಲದಿದ್ರೆ ಅವನು ದುರಾತ್ಮ ಅಂತ ಏನ್ ಮಾಡ್ತಾರೆ. ತಮ್ಮ ಜೀವನದ ಉದ್ದಕ್ಕೂ ಏನ್ ಮಾಡ್ತಾರೆ, ಜಾತೀಯತೆಯನ್ನ, ಅಸ್ಪೃಶ್ಯತೆಯನ್ನ, ಜಾತಿ ಮೂಲಕ ಪ್ರೇರಣೆಗೊಂಡ ಶ್ರೇಷ್ಠತೆಯ ವ್ಯಸನವನ್ನ ಮತ್ತು ಧರ್ಮದ ಹೆಸರಿನೊಳಗೆ ನಡೀತಿರುವಂತಹ ಶೋಷಣೆ ಏನ್ ಮಾಡ್ತಾರೆ ಅಂದ್ರೆ ವಿರೋಧಿಸ್ತಾ ಇದ್ದಾರೆ. ಇಲ್ಲಿ ನಾವು ಮಾನವ ವರ್ಗವನ್ನ ಎಲ್ಲಿ ವೇದಗಳು, ಬೈಬಲ್, ಕುರಾನ್ ಇಲ್ಲವೇ ಅಲ್ಲಿಗೆ ಕರೆದೊಯ್ಯಬೇಕು. ನೋಡಿ, ನಾವು ಮಾನವ ವರ್ಗವನ್ನು ಎಲ್ಲಿ ಅಂತಂದ್ರೆ ವೇದಗಳು, ಬೈಬಲ್ಗಳು, ಕುರಾನ್ಗಳು ಇಲ್ಲವೇ ಅಲ್ಲಿಗೆ ಕರೆದೊಯ್ಯಬೇಕು. ಆದರೂ ಕೂಡ ವೇದಗಳು, ಬೈಬಲ್, ಕುರಾನ್ಗಳ ಐಕ್ಯತೆಯಿಂದ ಏನ್ ಮಾಡಬೇಕಂದ್ರೆ ಸಾಧಿಸಬೇಕಾಗಿದೆ. ನಮ್ಮ ಮಾತೃಭೂಮಿಯಲ್ಲಿ ಹಿಂದೂ ಮತ್ತು ಮುಸಲ್ಮಾನರ ಧರ್ಮಗಳೆರಡು ಏನಾಗಬೇಕಂದ್ರ ಮಿಲನವಾಗಬೇಕು. ವೇದಾಂತದ ಮೆದುಳು, ಇಸ್ಲಾಮಿನ ದೇಹ, ಇದೊಂದೇ ನಮ್ಮ ಪುರೋಗಮನಕ್ಕೆ ಏನ್ ಹಾದಿ ಅಂತ ಏನ್ ಮಾಡ್ತಾರೆ ಅಂದ್ರೆ ಸ್ವಾಮಿ ವಿವೇಕಾನಂದರ ಕೃತಿ ಶ್ರೇಣಿ 7 ಏನ್ ಮಾಡ್ತಾರೆ ತಿಳ್ಕೊತಾ ಇದೆ. ವಿವೇಕಾನಂದರು 1893 ಅಮೆರಿಕದ ಚಿಕಾಗೋ ನಗರದಲ್ಲಿ ನಡೆದಿರುವಂತಹ ವಿಶ್ವ ಧಾರ್ಮಿಕ ಸಮ್ಮೇಳನದ ಸಂದರ್ಭದಲ್ಲಿ ಮಾಡಿರುವಂತಹ ಭಾಷಣದಿಂದ ಪಾಶ್ಚಿಮಾತ್ಯರು ಭಾರತದ ಸಂಸ್ಕೃತಿ ಹಿರಿಮೆಯನ್ನು ಪರಿಚಯಿಸಲಿಕ್ಕೆ ಸಾಧ್ಯ ಆಯ್ತು. ನೋಡಿ, 1893 ಅಮೆರಿಕದ ಚಿಕಾಗೋ ನಗರದಲ್ಲಿ ನಡೆದಿರುವಂತಹ ವಿಶ್ವ ಧಾರ್ಮಿಕ ಸಮ್ಮೇಳನದ ಸಂದರ್ಭದಲ್ಲಿ ಮಾಡಿರುವಂತಹ ಭಾಷಣದಿಂದ ಪಾಶ್ಚಿಮಾತ್ಯರು ಭಾರತದ ಸಾಂಸ್ಕೃತಿಕ ಹಿರಿಮೆ ಅಂದ್ರ ಪರಿಚಯ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ 1900 ಇಸ್ವಿಯೊಳಗ ಪ್ಯಾರಿಸ್ ನಲ್ಲಿ ನಡೆದಂತಹ ಕಾಂಗ್ರೆಸ್ ಆಫ್ ರಿಲಿಜಿಯನ್ಸ್ ಸಮ್ಮೇಳನದಲ್ಲಿ ಕೂಡ ಏನಂತಂದ್ರ ಅಮೆರಿಕದಲ್ಲಿ ಮಾತಾಡಿದ ರೀತಿಯೊಳಗೆ ಮಾತಾಡಿ ಜನರನ್ನ ಏನ್ ಮಾಡ್ತಾರೆ ಸಂವಹನಗೊಳಿಸ್ತಾ ಇದ್ದಾರೆ. ಅವರ ಭಾಷಣಗಳು ಏನಂದ್ರೆ ರಾಷ್ಟ್ರೀಯತೆಯ ಆಲೋಚನೆಗೆ ಕೈಗನ್ನಡಿಯಾಗಿವೆ. ವಿಶೇಷವಾಗಿ ರಾಷ್ಟ್ರೀಯತೆಯ ಆಲೋಚನೆಗೆ ಸಂಬಂಧಪಟ್ಟಂತ ಮಾತುಗಳನ್ನು ಅವ್ರು ಮಾಡ್ತಾ ಇದ್ರು. ಆಸಕ್ತಿದಾಯಕವಾದಂತ ವಿಶೇಷವೆಂದರೆ ಅಮೆರಿಕದ ಸಮ್ಮೇಳನಕ್ಕೆ ಹೋಗುವ ಮುನ್ನ ಮಹಾರಾಜರಾಗಿರುವಂತಹ 10ನೇ ಚಾಮರಾಜ ಒಡೆಯರ ಅತಿಥಿಯಾಗಿ ಮೈಸೂರಿಗೆ ಬಂದಿದ್ದರು. ಇವರ ಸಲಹೆಯಂತೆ ಅಸ್ಪೃಶ್ಯ ವರ್ಗದ ಮಕ್ಕಳಿಗೆ ಮಹಾರಾಜರು ಏನ್ ಮಾಡ್ತಾರೆ, ಶಾಲೆಗಳ ಸ್ಥಾಪನೆ ಮಾಡ್ತಾ ಇದ್ದಾರೆ. ಇವರು ಜ್ಞಾನ ಯೋಗ, ರಾಜಯೋಗ, ಕರ್ಮಯೋಗ ಮತ್ತು ಭಕ್ತಿ ಯೋಗಗಳ ಬಗ್ಗೆ ಕೃತಿಗಳ ರಚನೆ ಮಾಡಿದ್ದಾರೆ. ಆ ಮೂಲಕ ಏನಂದ್ರೆ ಸ್ವತಂತ್ರ ಹೋರಾಟಕ್ಕೆ ಇವರ ಆಲೋಚನೆಗಳು ಏನಂತಂದ್ರೆ ಶಕ್ತಿನ ತುಂಬಿ ಸ್ವಾತಂತ್ರ್ಯವೆಂದ್ರೆ ಅದು ಸಾಮಾಜಿಕ ಸಮಾನತೆ ಹೌದು ಎನ್ನುವಂತಷ್ಟು ಮಟ್ಟಿಗೆ ಏನಪ್ಪ ಅಂದ್ರ ಅವರ ವಿಚಾರಧಾರೆ ಏನ್ ಮಾಡ್ತಿದ್ರ ಸಾರ್ತಾ ಇದ್ದಾರೆ. ಸೊ ಇವೆಲ್ಲವೂ ಕೂಡ ಏನಂತ ಸ್ವಾಮಿ ವಿವೇಕಾನಂದರ ವಿಚಾರಧಾರೆಗಳು. ಸೊ ನೆಕ್ಸ್ಟ್ ಥಿಯೋಸಾಫಿಕಲ್ ಸೊಸೈಟಿ ಅನ್ನುವಂಥದ್ದು. ಮೂಲತಃ ಈ ಸಂಸ್ಥೆಯನ್ನ ಮೇಡಮ್ ಬ್ಲಾವರ್ಸ್ಕಿ ಮತ್ತು ಅಮೆರಿಕನರಾದಂತಹ ಕರ್ನಲ್ HS ಅಲ್ಕಾಟ್ ಅವರು ಏನ್ ಮಾಡ್ತಾರೆ ಅಂದ್ರೆ ಆರಂಭಿಸ್ತಾ ಇದ್ದಾರೆ. ಅನಂತರ ಇವರು ಭಾರತಕ್ಕೆ ಬಂದು ಮದ್ರಾಸರ ಹತ್ತಿರ ಇರುವಂತಹ ಅಡ್ಯಾರ್ ಎಂಬಲ್ಲಿ, ಅಂದ್ರೆ ಚೆನ್ನೈ ಸಮೀಪ ಇರುವಂತಹ ಅಡ್ಯಾರ್ ಎಂಬಲ್ಲಿ ಏನ್ ಮಾಡ್ತಾರೆ ಕೇಂದ್ರ ಕಚೇರಿ 1880 ಏನ್ ಮಾಡ್ತಾರೆ ಅಂದ್ರೆ ಆರಂಭಿಸ್ತಾ ಇದ್ದಾರೆ. ಈ ಸಂಸ್ಥೆಯ ಮುಖ್ಯವಾದ ಉದ್ದೇಶ ಏನಂದ್ರೆ ವಿವಿಧ ಧರ್ಮಗಳು, ದರ್ಶನಗಳು ಮತ್ತು ವಿಜ್ಞಾನಗಳ ತುಲನಾತ್ಮಕ ಅಧ್ಯಯನ ಮಾಡೋದು. ನೋಡಿ, ಥಿಯೋಸಾಫಿಕಲ್ ಸೊಸೈಟಿಯ ಮುಖ್ಯವಾಗಿರುವಂತಹ ಉದ್ದೇಶ ಏನು ಅಂತಂದ್ರೆ ವಿವಿಧ ಧರ್ಮಗಳನ್ನ, ದರ್ಶನಗಳನ್ನ ಮತ್ತು ವಿಜ್ಞಾನಗಳ ತುಲನಾತ್ಮಕ ಅಧ್ಯಯನ ಮಾಡೋದು ಮತ್ತು ಮನುಷ್ಯನ ಅಂತರ್ಯದಲ್ಲಿರುವಂತಹ ಅದಮ್ಯ ಚೇತನ ಶಕ್ತಿಯನ್ನು ಕಂಡುಕೊಳ್ಳಿಕ್ಕೆ ಏನ್ ಮಾಡೋದು ಪ್ರಯತ್ನ ಮಾಡೋದು. ಇವು 3 ಏನಪ್ಪಾ ಅಂದ್ರ ಥಿಯೋಸಾಫಿಕಲ್ ಸೊಸೈಟಿ ಉದ್ದೇಶಗಳಿದ್ದು, ಮನುಷ್ಯರಿಗೆ ವಿಶ್ವ ಭ್ರಾತೃತ್ವ ಪ್ರಜ್ಞೆ ಮುಖ್ಯವಾದಂತೆ ಏನ್ ಮಾಡ್ತದೆ ಘೋಷಣೆ ಮಾಡ್ತದೆ. ಮನುಷ್ಯನಿಗೆ ಏನಂದ್ರೆ ವಿಶ್ವ ಭ್ರಾತೃತ್ವ ಅಂತ ಒಂದು ಪ್ರಜ್ಞೆ ಮುಖ್ಯವಾಗಿದ್ದಂತೆ ಏನ್ ಮಾಡುತ್ತೆ ಘೋಷಣೆ ಮಾಡ್ತಾ ಇದೆ. ಥಿಯೋಸಾಫಿಕಲ್ ಸೊಸೈಟಿ ಹಿಂದೂ ಧರ್ಮಕ್ಕೆ ಸೇರುವಂತಹ ಗ್ರಂಥಗಳಂತಹ ವೇದಗಳನ್ನ, ಉಪನಿಷತ್ತುಗಳನ್ನ, ಸಾಂಖ್ಯಯೋಗಗಳ ಮತ್ತು ವೇದಾಂತ ತಾತ್ವಿಕ ಚಿಂತನೆಗಳಿಂದ ತನ್ನ ಮೂಲತತ್ವವನ್ನು ಮಾಡ್ತು ಪಡ್ಕೊಂಡು ಪ್ರಚುರಪಡಿಸ್ತಾ ಇದೆ. ಥಿಯೋಸಾಫಿಕಲ್ ಸೊಸೈಟಿ ಹಿಂದೂ ಧರ್ಮಕ್ಕೆ ಸೇರಿದಂತಹ ಗ್ರಂಥಗಳಂತಹ ವೇದಗಳು,
ಉಪನಿಷತ್ತುಗಳು, ಸಾಂಖ್ಯಯೋಗ ಮತ್ತು ವೇದಾಂತ ತಾತ್ವಿಕ ಚಿಂತನೆಗಳಿಂದ ತನ್ನ ಮೂಲ ತತ್ವವನ್ನು ಪಡ್ಕೊಂಡು ಏನ್ ಮಾಡುತ್ತೆ, ಪ್ರಚುರಪಡಿಸುತ್ತೆ. ಈ ಸೊಸೈಟಿ ಭಾರತದ ಧಾರ್ಮಿಕ ಮತ್ತು ತಾತ್ವಿಕ ಅಥವಾ ದಾರ್ಶನಿಕ ಪರಂಪರೆಗಳನ್ನು ಏನ್ ಮಾಡುತ್ತೆ, ಅಧ್ಯಯನ ಮಾಡೋದ್ರ ಮೂಲಕ ಸಮಕಾಲೀನ ಸಮಸ್ಯೆಗಳಿಗೆ ಉತ್ತರವನ್ನು ಕಂಡುಕೊಳ್ಳುವಂತ ಒಂದು ಪ್ರಯತ್ನವನ್ನು ಏನ್ ಮಾಡುತ್ತೆ, ಮಾಡ್ತಾ ಇದೆ. ಹಾಗೇನೆ ಈ ಸೊಸೈಟಿ ನಡೆಸಿರುವಂತಹ ಪ್ರಯತ್ನಗಳನ್ನ ಹಿಂದೂ ಧರ್ಮದ ಪುನರುತ್ಥಾನ ಚಳವಳಿ ಅಂತ ಏನ್ ಮಾಡ್ತಾರೆ ಅಂದ್ರೆ ಗುರುತಿಸ್ತಾ ಇದ್ದಾರೆ. ನೋಡಿ, ಥಿಯಾಸಾಫಿಕಲ್ ಸೊಸೈಟಿ ನಡೆಸುವಂತಹ ಪ್ರಯತ್ನಗಳನ್ನ ಹಿಂದೂ ಧರ್ಮದ ಪುನರುತ್ಥಾನ ಚಳವಳಿ ಅಂತ ಕೂಡ ಕರೆದಿದ್ದಾರೆ. ಯಾಕಂದ್ರೆ ವಿದೇಶಿಯರು ಕೂಡ ಈ ಚಳವಳಿ ಹೆಚ್ಚು ಆಸಕ್ತಿ ಏನ್ ಮಾಡ್ತಿದ್ರು ಗಮನಿಸ್ತಾ ಇದ್ದೇವೆ. ಮುಂದೆ ಐರಿಷಿನ ಮಹಿಳೆ ಅನೆ ಬೆಸೆಂಟ್ ಏನ್ ಮಾಡ್ತಾರೆ, 1893ರಲ್ಲಿ ಭಾರತಕ್ಕೆ ಬಂದ ನಂತರ ಥಿಯಾಸಾಫಿಕಲ್ ಸೊಸೈಟಿ ಏನಂತಂದ್ರೆ ಬಹಳಷ್ಟು ಗಮನಾರ್ಹವಾಗಿ ಏನ್ ಮಾಡುತ್ತೆ, ಬೆಳೀತಾ ಇದೆ. ಅದರ ಚಳವಳಿ ಏನಂತಂದ್ರೆ ವೇಗವಾಗಿ ಬೆಳೀತಾ ಇದೆ. ಥಿಯಾಸಾಫಿಕಲ್ ಸೊಸೈಟಿ ಅನುಯಾಯಿಯಾಗಿ 1893ರಲ್ಲಿ ಭಾರತಕ್ಕೆ ಬಂದಿರುವಂತ ಐರಿಷ್ ಮಹಿಳೆ ಅನೆ ಬೆಸೆಂಟ್ 1847ರಲ್ಲಿ ಲಂಡನ್ ನಗರಗಳಿಗೆ ಜನಿಸಿರ್ತಾರೆ. ಆಂಗ್ಲಿಕನ್ ಚರ್ಚ್ ಪಾದ್ರಿಯಾಗಿರುವಂತ ತನ್ನ ಗಂಡನಿಗೆ ವಿಚ್ಛೇದನ ನೀಡಿ 1893ರಲ್ಲಿ ಈ ಸಂಸ್ಥೆಯ ಸಕ್ರಿಯ ಸದಸ್ಯರಾಗಿದ್ದುಕೊಂಡು ಏನಪ್ಪಾ ಅಂದ್ರೆ ಚಳವಳಿಯನ್ನು ರೂಪಿಸ್ತಾ ಇದ್ದಾರೆ. ಇವರು ವೇದಾಂತ ಶಾಸ್ತ್ರದ ಬಗ್ಗೆ ವಿಶೇಷ ಜ್ಞಾನವನ್ನು ಹೊಂದಿರ್ತಾರ. ಜೊತೆಗೆ ಐಹಿಕ ಸಂಪತ್ತಿನ ಮೇಲೆ ನಿಂತಿರುವಂತಹ ಪಶ್ಚಿಮದ ಸಂಸ್ಕೃತಿಗಿಂತ ಸಂಸ್ಕೃತಿಗಿಂತ ಆಧ್ಯಾತ್ಮಿಕ ಶಕ್ತಿ ಮೇಲೆ ನಿಂತಿರುವಂತಹ ಭಾರತ ಸಂಸ್ಕೃತಿ ಶ್ರೇಷ್ಠವಾದಂತ ಏನ್ ಮಾಡ್ತಾರೆ ಅಂದ್ರೆ ಪ್ರತಿಪಾದಿಸ್ತಾರೆ. ಐಹಿಕ ಸಂಪತ್ತಿನ ಮೇಲೆ ನಿಂತಿರುವಂತಹ ಪಶ್ಚಿಮದ ಸಂಸ್ಕೃತಿಗಿಂತ ಆಧ್ಯಾತ್ಮಿಕ ಶಕ್ತಿಯ ಮೇಲೆ ನಿಂತಿರುವಂತಹ ಭಾರತ ಸಂಸ್ಕೃತಿ ಶ್ರೇಷ್ಠವಾದಂತ ಏನ್ ಮಾಡ್ತಾರೆ ಪ್ರತಿಪಾದಿಸ್ತಾ ಇದ್ದಾರೆ. ಈ ಅರ್ಥದಲ್ಲಿ ಇವರ ಚಳವಳಿ ಹಿಂದೂ ಧರ್ಮದ ಪುನರುತ್ಥಾನ ಚಳವಳಿಯಾಗಿತ್ತು. ಹೀಗಾಗಿ ಹಿಂದೂ ಮತ್ತು ಬೌದ್ಧ ಧರ್ಮಗಳ ತುಲನಾತ್ಮಕ ಅಧ್ಯಯನ ಕೂಡ ಏನಪ್ಪಾ ಅಂದ್ರೆ ಮಾಡ್ತಾ ಇದ್ದಾರೆ. ಅನೆ ಬೆಸೆಂಟರ ಪ್ರಮುಖ ಸಾಧನೆಗಳೆಂದರೆ ಭಗವದ್ಗೀತೆಯನ್ನ ಇಂಗ್ಲಿಷ್ಗೆ ಅನುವಾದ ಮಾಡಿದರು. ನೋಡಿ, ಭಗವದ್ಗೀತೆ ಏನ್ ಮಾಡ್ತಾರೆ, ಇಂಗ್ಲಿಷ್ಗೂ ಅನುವಾದ ಮಾಡ್ತಾ ಇದ್ದಾರೆ. ಇದರಿಂದ ಶ್ವೇತ ಸರಸ್ವತಿ ಅಂತ ಕೂಡ ಏನ್ ಮಾಡ್ತಾರೆ, ಕರೆಸ್ಕೊಳ್ತಾ ಇದ್ದಾರೆ. ಇದರಿಂದ ಏನ್ ಮಾಡ್ತಾರಪ್ಪ ಅಂದ್ರೆ ಶ್ವೇತ ಸರಸ್ವತಿ ಕರೆಸ್ಕೊಂತಾರ. ಎಲ್ಲ ವರ್ಗಗಳಿಗೂ ಶಿಕ್ಷಣ ಸಿಗಬೇಕನ್ನುವಂಥದ್ದು ಏನಪ್ಪ ಅವರ ಆಶಯವಾಗಿತ್ತು. ಇದಕ್ಕೆ ಶಾಲೆಗಳನ್ನು ತೆರೀತಾರೆ. 1898ರಲ್ಲಿ ಸೆಂಟ್ರಲ್ ಹಿಂದೂ ಕಾಲೇಜಿನ ಬನಾರಸ್ ಸ್ಥಾಪನೆ ಮಾಡ್ತಾರ. ಆ 1898ರಲ್ಲಿ ಸೆಂಟ್ರಲ್ ಹಿಂದೂ ಕಾಲೇಜ್ ಏನಾಗ್ತಿತ್ತು, ಬನಾರಸ್ ಸ್ಥಾಪನೆ ಮಾಡ್ತಿತ್ತು. ಮುಂದೆ ಅದೇನಪ್ಪ ಅಂದ್ರೆ ಅದೇ ಸಂಸ್ಥೆಯು ಮದನ್ ಮೋಹನ್ ಮಾಳವಿ ಅವರ ಪ್ರಯತ್ನದಿಂದ 1914 ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ಏನಾಯ್ತು, ಪರಿವರ್ತನೆ ಆಗ್ತಾ ಇದೆ. ಸಮಕಾಲೀನ ಸಮಸ್ಯೆಗಳನ್ನ ಚರ್ಚೆ ಮತ್ತು ಸಂವಾದಕ್ಕೆ ಈಡು ಮಾಡಲು ನ್ಯೂ ಇಂಡಿಯಾ ಮತ್ತು ಕಾಮನ್ ವೀಲ್ ಎನ್ನುವಂತ ಒಂದು ಪತ್ರಿಕೆಗಳನ್ನು ಏನ್ ಮಾಡ್ತಾರೆ, ಸ್ಥಾಪನೆ ಮಾಡ್ತಾ ಇದ್ದಾರೆ. 1916 ಹೋಮ್ ರೂಲ್ ಲೀಗ್ ಅನ್ನುವಂಥದ್ದನ್ನ ಸ್ಥಾಪನೆ ಮಾಡಿ ಪ್ರಾರಂಭಿಸಿ ಮದ್ರಾಸ್ ಪ್ರಾಂತದಲ್ಲಿ ಹೋಮ್ ರೂಲ್ ಚಳವಳಿಗೆ ಚಾಲನೆ ನೀಡ್ತಾ ಇದ್ದಾರೆ. ಆ ಮೂಲಕ ಥಿಯಾಸಾಫಿಕಲ್ ಸೊಸೈಟಿ ಮತ್ತು ಅದರ ಅವಿನಾಭಾಗವಾಗಿರುವಂತಹ ಅನೆ ಬೆಸೆಂಟ್ರಿಗೆ 20ನೇ ಶತಮಾನದ ಆರಂಭಿಕ ಕಾಲಘಟ್ಟದೊಳಗ ಭಾರತದಲ್ಲಿ ಹೊಸ ಧಾರ್ಮಿಕ ಮತ್ತು ಸಾಮಾಜಿಕ ಸಂವೇದನೆ ರೂಪಿಸುವಂತ ಕೀರ್ತಿ ಏನಾಗುತ್ತೆ ಅಂದ್ರೆ ಸಲ್ತಾ ಇದೆ. ಹಂಗಾಗಿ ಭಾರತದ ಸ್ವತಂತ್ರ ಚಳವಳಿಯಲ್ಲಿ ಕೂಡ ಸಕ್ರಿಯವಾಗಿರುವಂತ ಅನೆ ಬೆಸೆಂಟ್ ಏನಪ್ಪ ಅಂದ್ರ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಮೊಟ್ಟ ಮೊದಲ ಮಹಿಳಾ ಅಧ್ಯಕ್ಷೆ ಕೂಡ ಆಗಿರ್ತಾರ. ನೆಕ್ಸ್ಟ್, ಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗಂ ಅನ್ನುವಂತ ಒಂದು ಸಂಘಟನೆ. ಶ್ರೀ ನಾರಾಯಣ ಗುರು ಅವರು 1903ರಲ್ಲಿ ಧರ್ಮ ಪರಿಪಾಲನಾ ಯೋಗ ಅನ್ನುವಂಥದ್ದನ್ನ ಏನ್ ಮಾಡ್ತಾರ, ಆರಂಭಿಸ್ತಾರ. ಕೇರಳದ ಇಳವು ಎಂಬಲ್ಲಿ ಹುಟ್ಟಿದವರು. ಈ ಸಂಘಟನೆಯ ಮುಖ್ಯವಾಗಿರುವಂತಹ ಉದ್ದೇಶ ಏನಂದ್ರೆ ಹಿಂದುಳಿದ ಮತ್ತು ಶೋಷಣೆಗೊಳಗಾಗಿರುವಂತಹ ಸಮುದಾಯಗಳ ಸಬಲೀಕರಣ ಸಾಧಿಸುವಂತ ಉದ್ದೇಶಕ್ಕಾಗಿ ಧರ್ಮ ಪರಿಪಾಲನಾ ಯೋಗವನ್ನು ಏನ್ ಮಾಡ್ತಾರ ಅಂದ್ರ ಸ್ಥಾಪನೆ ಮಾಡ್ತಾರ. ಶ್ರೀ ನಾರಾಯಣ ಗುರು 1854 1928 ಅವಧಿಯಲ್ಲಿ ಇರುವಂತವರು. ಅವರ ಒಡನಾಡಿಗಳಿರುವಂತಹ ಡಾಕ್ಟರ್ ಪಲ್ಪು ಮತ್ತು ಕುಮಾರನ್ ಆಸನ್ ಅವರು ಏನ್ ಮಾಡ್ತಾರೆ, ಈ ಚಳವಳಿಯನ್ನ ಮುನ್ನಡೆಸ್ತಾ ಇದ್ದಾರೆ. ನೋಡಿ, ಶ್ರೀ ನಾರಾಯಣ ಗುರು ಅವರ ಒಡನಾಡಿಗಳಂತ ಡಾಕ್ಟರ್ ಪಲ್ಪು ಮತ್ತು ಕುಮಾರನ್ ಆಸನ್ ಅವರು ಏನ್ ಮಾಡಿ ಚಳವಳಿಯನ್ನು ಮುನ್ನಡೆಸ್ತಿದ್ದಾರೆ. ಕೇರಳ ಸಮಾಜದಲ್ಲಿ ಅತಿ ಜಾತಿ ಅಂತರಗಳ ಸಮಸ್ಯೆಗಳು ವ್ಯಾಪಕವಾಗಿರ್ತಾವ. ನೋಡಿ, ಕೇರಳ ಸಮಾಜಗಳಿಗೆ ಅತಿ ಜಾತಿ ಅಂತರಗಳ ಸಮಸ್ಯೆಗಳು ವ್ಯಾಪಕವಾಗಿರ್ತಾವ. ಅನೇಕ ಹಿಂದುಳಿದ ಮತ್ತು ದಲಿತ ಸಮುದಾಯಗಳಿಗೆ ಸಾಮಾಜಿಕ ನಿರ್ಬಂಧಗಳನ್ನು ಹೇರಲಾಗಿರ್ತದ. ಆ ಕಾಲಘಟ್ಟದೊಳಗ ಈ ಸಮುದಾಯಗಳು ಏನ್ ಮಾಡ್ತಾರೆ, ಎಲ್ಲರೂ ಬಳಸಲು ಇದ್ದಂತ ಕೆರೆ ಬಾವಿಗಳಲ್ಲಿ ನೀರನ್ನು ತೆಗೆದುಕೊಳ್ಳಲಾಗ್ತಿರ್ಲಿಲ್ಲ. ಆ ಕಾಲದೊಳಗೆ ಏನಂದ್ರ ಈ ಸಮುದಾಯಗಳು ಹಿಂದುಳಿದ ಮತ್ತು ದಲಿತ ಸಮುದಾಯಗಳಿಗೆ ಏನಪ್ಪ ಅಂದ್ರ ಕೆರೆ ಬಾವಿಗಳಲ್ಲಿ ನೀರನ್ನು ತೆಗೆದುಕೊಳ್ಳಲಾಗ್ತಿರ್ಲಿಲ್ಲ. ರಸ್ತೆಗಳ ಮೂಲಕ ಓಡಾಡಲಾಗ್ತಿರ್ಲಿಲ್ಲ. ಚಪ್ಪಲಿಗಳನ್ನು ಹಾಕುವಂತಿರಲಿಲ್ಲ. ದೇವಸ್ಥಾನಕ್ಕೆ ಪ್ರವೇಶ ಮಾಡುವಂತಿರಲಿಲ್ಲ. ಮಹಿಳೆಯರ ಉಡುಪುಗಳ ಮೇಲೆ ಸಾಕಷ್ಟು ನಿರ್ಬಂಧಗಳನ್ನು ಹೇರಲಾಗಿತ್ತು. ಅಷ್ಟೇ ಅಲ್ಲದೆ ಶಾಲೆಗಳಿಗೂ ಕೂಡ ಇವರಿಗೆ ಪ್ರವೇಶವಿರಲಿಲ್ಲ. ಕನಿಷ್ಠ ಪ್ರಮಾಣದ ಮಾನವ ಹಕ್ಕುಗಳನ್ನ ಪಡೆಯದ ಈ ಸಮುದಾಯಗಳಿಂದ ಉಸಿರುಗಟ್ಟು ಬದುಕಬೇಕಾದಂತಹ ಒಂದು ಪರಿಸ್ಥಿತಿ ಏನಪ್ಪ ಅಂದ್ರ ಇತ್ತು.
ಹಂಗಾಗಿ ಈ ವಿಷಯಗಳನ್ನ ಕೈಗೆತ್ತಿಕೊಂಡಿರುವಂತಹ ಶ್ರೀ ನಾರಾಯಣ ಗುರು ಅವರು ಏನ್ ಮಾಡ್ತಾರೆ, ತಮ್ಮ ಧರ್ಮ ಪರಿಪಾಲನಾ ಯೋಗದ ಮೂಲಕ ಸಾಮಾಜಿಕ ಪ್ರತಿರೋಧ ಚಳುವಳಿ ಏನ್ ಮಾಡ್ತಾರೆ ಅಂದ್ರ ಆರಂಭಿಸ್ತಾರ. ಆ ಮೂಲಕ ಮನುಷ್ಯ ಗಣತೆಯಿಂದ ಬದುಕುವಂತ ಸಮಾಜದ ನಿರ್ಮಾಣವೇ ಈ ಸಂಘಟನೆಯ ಮುಖ್ಯವಾಗಿರುವಂತಹ ಉದ್ದೇಶವಾಗಿತ್ತು. ಈ ಸಂಘಟನೆ ಮುಖ್ಯವಾದ ಉದ್ದೇಶ ಎಂತ ಮನುಷ್ಯ ಗಣತೆಯಿಂದ ಬದುಕಬೇಕನ್ನುವಂಥದ್ದು ಏನಂತ ಆಗಿತ್ತು. ಹಂಗಾಗಿ ನಾರಾಯಣ ಗುರುರವರ ಪ್ರಮುಖ ಆಶಯ ಕೂಡ ಏನಂತಾರೆ, ಮಾನವ ಕುಲಕ್ಕೆ ಒಂದೇ ಜಾತಿ, ಒಂದೇ ಧರ್ಮ, ಒಬ್ಬನೇ ದೇವರು ಅನ್ನುವಂಥದ್ದನ್ನ ಏನಪ್ಪಾ ಅಂದ್ರ ತಿಳಿಸುವುದಾಗಿತ್ತು. ಆ ನಿಟ್ಟಿನೊಳಗೆ ಏನಪ್ಪಾ ಅಂದ್ರ ಈ ಮಾನವ ಕುಲಕ್ಕೆ ಒಂದೇ ಜಾತಿ, ಒಂದೇ ಧರ್ಮ ಮತ್ತು ಒಬ್ಬನೇ ದೇವರು, ಒನ್ ಕಾಸ್ಟ್, ಒನ್ ರಿಲಿಜನ್ ಅಂಡ್ ಒನ್ ಗಾಡ್ ಫಾರ್ ಮ್ಯಾನ್ ಅನ್ನೋದನ್ನ ಇಲ್ಲಿ ಏನಪ್ಪಾ ಅಂದ್ರ ತೋರಿಸ್ತಾರ. ಅದನ್ನು ಸಾಧಿಸಲಿಕ್ಕೆ ಶಿಕ್ಷಣವೇ ಮಾರ್ಗ ಅಂತ ಏನ್ ಮಾಡ್ತಾರೆ ಅಂದ್ರ ಸಾಧಿಸ್ತಾ ಇದ್ದಾರೆ. ಅದಕ್ಕಾಗಿ ಕೆಳ ಸಮುದಾಯಗಳ ಪ್ರವೇಶ ನಿರಾಕರಿಸಿದಂತ ದೇವಾಲಯಗಳಿಗೆ ಪರ್ಯಾಯ ದೇವಾಲಯಗಳನ್ನು ಮಾಡ್ತಾರೆ ಅಂದ್ರ ಕಟ್ತಾ ಇದ್ದಾರೆ. ಸೊ ಆ ಮೂಲಕ ಏನಪ್ಪಾ ಅಂದ್ರೆ ಇಲ್ಲೇ ದೇವಸ್ಥಾನಗಳಿಗೆ ಏನಪ್ಪಾ ಅಂದ್ರ ಜನರ ಪ್ರವೇಶ ಮಾಡ್ಲಿಕ್ಕೆ ಏನ್ ಮಾಡ್ತಾರೆ ಅಂದ್ರ ಪರ್ಯಾಯ ದೇವಾಲಯಗಳನ್ನು ಏನ್ ಮಾಡ್ತಾರೆ ಅಂದ್ರ ಕಟ್ತಾ ಇದ್ದಾರೆ. ನಾರಾಯಣ ಗುರು ಮತ್ತು ಅವರ ಅನುಯಾಯಿಗಳು 1924ರಲ್ಲಿ ವೈಕಂ ಸತ್ಯಾಗ್ರಹ ಶಿವ ದೇವಾಲಯ ಪ್ರವೇಶಗಳು ಏನ್ ಮಾಡ್ತಾರೆ ಅಂದ್ರ ನಡೆಸ್ತಾ ಇದ್ದಾರೆ. ಸೊ ಆ ಮೂಲಕ ಏನ್ ಗಾಂಧೀಜಿಯವರಾಗಿರ್ಬೋದು ಮತ್ತು ಆತ್ಮಗೌರವ ಚಳವಳಿ ರೂವಾರಿಗಳಂತ ಪರ್ಯಾಯ ಕೂಡ ಏನ್ ಮಾಡ್ತಾರೆ ಅಂದ್ರ ಇಲ್ಲಿ ಭಾಗವಹಿಸ್ತಾರೆ. ನಾರಾಯಣ ಗುರು ಮತ್ತು ಅವರ ಅನುಯಾಯಿಗಳು ಏನ್ ಮಾಡ್ತಾರೆ ಅಂದ್ರ 1924ರಲ್ಲಿ ವೈಕಂ ಅನ್ನುವಂತ ಒಂದು ಸತ್ಯಾಗ್ರಹವನ್ನು ಏನ್ ಮಾಡ್ತಾರೆ ಆರಂಭಿಸ್ತಾರ. ಈ ಸತ್ಯಾಗ್ರಹ ಅನ್ನುವಂಥದ್ದು ಏನಂತಾರ ಶಿವ ದೇವಾಲಯ ಪ್ರವೇಶ ಚಳವಳಿ ನಡೆಯುತ್ತೆ ನಡೆಸ್ತಾರ. ಇದರಲ್ಲಿ ಗಾಂಧೀಜಿಯವರು ಮತ್ತು ಆತ್ಮಗೌರವ ಚಳವಳಿಯ ರೂವಾರಿಗಳಿರುವಂತ ಪೆರಿಯಾರರು ಕೂಡ ಏನ್ ಮಾಡ್ತಾರ ಅಂದ್ರ ಭಾಗವಹಿಸ್ತಾರ. ಗುರುವಾಯೂರು ದೇವಾಲಯದ ಪ್ರವೇಶ ಚಳವಳಿಯ ಮತ್ತೊಂದು ಮಹತ್ವವಾದಂತ ಘಟನೆ ಇದೇನಪ್ಪಾ ಅಂದ್ರ ಗುರುವಾಯೂರು ದೇವಾಲಯವನ್ನು ಏನಪ್ಪಾ ಪ್ರವೇಶ ಮಾಡಿದ್ದು ಈ ಚಳವಳಿಯ ಮಹತ್ವವಾದಂತ ಒಂದು ಘಟನೆ ಅಂತ ಗುರುತಿಸ್ತೀವಿ. ನೆಕ್ಸ್ಟ್ ಪೆರಿಯಾರ್ 20ನೇ ಶತಮಾನದ ಆರಂಭದಲ್ಲಿ ಬ್ರಾಹ್ಮಣೇತರ ಚಳವಳಿ ಎಂಬ ಹೊಸ ಬಗೆಯ ಚಳವಳಿ ಎಂಬ ದಕ್ಷಿಣ ಭಾರತದೊಳಗೆ ಏನಾಗುತ್ತೆ ಆರಂಭ ಆಗ್ತಾ ಇದೆ. 20ನೇ ಶತಮಾನದ ಆರಂಭದೊಳಗ ಬ್ರಾಹ್ಮಣೇತರ ಚಳವಳಿ ಎಂಬುದಂತ ಹೊಸ ಬಗೆಯ ಚಳವಳಿ ಅಂತ ದಕ್ಷಿಣ ಭಾರತದೊಳಗೆ ಆರಂಭ ಆಗ್ತೈತಿ. ಬಹುಸಂಖ್ಯಾತರಾಗಿರುವಂತಹ ಬ್ರಾಹ್ಮಣೇತರು ಸರ್ಕಾರಿ ರಂಗದಲ್ಲಿದ್ದಂತ ಅವಕಾಶಗಳಲ್ಲಿ ತಮ್ಮ ಜನಸಂಖ್ಯೆಗನುಗುಣವಾಗಿ ತಮಗೆ ಪ್ರಾತಿನಿಧ್ಯ ಸಿಗಬೇಕಂತ ಏನು ಹೋರಾಟವನ್ನು ಆರಂಭಿಸ್ತಾರೆ. ನೋಡಿ, ಬಹುಸಂಖ್ಯಾತರಾಗಿರುವಂತಹ ಬ್ರಾಹ್ಮಣೇತರು ಸರ್ಕಾರಿ ರಂಗದಲ್ಲಿದ್ದಂತ ಅವಕಾಶಗಳಲ್ಲಿ ತಮ್ಮ ಜನಸಂಖ್ಯೆಗನುಗುಣವಾಗಿ ತಮಗೆ ಪ್ರಾತಿನಿಧ್ಯ ಸಿಗಬೇಕಂತ ಹೋರಾಟ ಆರಂಭಿಸ್ತಾರ. ಕರ್ನಾಟಕವು ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಒಂದು ಪ್ರಮುಖವಾದ ಚಳುವಳಿ ಏನಾಗ್ತಿದೆ ರೂಪುಗೊಳ್ತದೆ. ಬ್ರಾಹ್ಮಣೇತರ ಸಮುದಾಯಗಳು ತಮ್ಮ ಮೇಲೆ ಹೇರಲಾಗಿರುವಂತಹ ಸಾಮಾಜಿಕ ನಿರ್ಬಂಧಗಳನ್ನ ವಿರೋಧಿಸತೊಡಗ್ತಾರೆ. ಇದಕ್ಕೆ ಪ್ರಮುಖವಾದ ಕಾರಣದ ಏನಂದ್ರ ಇಂಗ್ಲಿಷ್ ವಿದ್ಯಾಭ್ಯಾಸದ ವಿಸ್ತರಣೆ. ಇಂಗ್ಲಿಷ್ ವಿದ್ಯಾಭ್ಯಾಸದ ವಿಸ್ತರಣೆ ಪರಿಣಾಮದಿಂದ ಏನಂದ್ರೆ ಎಲ್ಲರೂ ಏನ್ ಮಾಡ್ತಾರೆ ಅಂದ್ರ ಈ ನಿರ್ಬಂಧಗಳನ್ನು ವಿರೋಧಿಸಲಿಕ್ಕೆ ಆರಂಭಿಸ್ತಾರ. ಹಿಂಗಾಗಿ ಇದರ ಜೊತೆಗೆ 1870ರಲ್ಲಿ ಬಂದಂತ ಜನಗಣತಿಯ ವರದಿಗಳಾಗಿರ್ಬೋದು ಬ್ರಾಹ್ಮಣೇತರಿಗೆ ತಮ್ಮ ಜನಸಂಖ್ಯೆ ಅರಿವನ್ನು ಏನ್ ಮಾಡ್ತಾರೆ ಅಂದ್ರ ತಂದು ಕೊಡ್ತಾವ. 1870 ನಂತರದಲ್ಲಿ ಜನಗಣತಿಯ ವರದಿಗಳು ಏನ್ ಮಾಡ್ತಾವ ಅಂದ್ರ ಬ್ರಾಹ್ಮಣೇತರಿಗೆ ತಮ್ಮ ಜನಸಂಖ್ಯೆ ಅರಿವನ್ನು ತಂದು ಕೊಡ್ತಾವ. ತಮಿಳುನಾಡೊಳಗ 1914 ಪ್ರಾರಂಭವಾದಂತಹ ಜಸ್ಟಿಸ್ ಪಾರ್ಟಿಯ ಚಳವಳಿ ಏನ್ ಮಾಡುತ್ತೆ ಇದನ್ನ ಮುನ್ನಡೆಸ್ತಾ ಇದೆ. 1916 ತಮಿಳುನಾಡಿನಲ್ಲಿ ಜಸ್ಟಿಸ್ ಪಾರ್ಟಿ ಏನ್ ಮಾಡುತ್ತೆ ಈ ಚಳವಳಿಯನ್ನ ಮುನ್ನಡೆಸ್ತಾ ಇದೆ. ಜಸ್ಟಿಸ್ ಪಾರ್ಟಿಯ ಮೂಲಕ ಬ್ರಾಹ್ಮಣೇತರ ಚಳವಳಿ ಹೊಸದಾಗಿರುವಂತ ರೂಪವನ್ನು ಪಡೆದುತ್ತೆ. ಇದು ಹೆಚ್ಚು ಕ್ರಾಂತಿಕಾರಕವಾಗಿರುವಂತ ಹೆಜ್ಜೆ ಗುರುತಾಗಿರ್ತದೆ. ಜಸ್ಟಿಸ್ ಪಾರ್ಟಿಯ ಮೂಲಕ ಬ್ರಾಹ್ಮಣೇತರ ಚಳವಳಿ ಏನ್ ಮಾಡುತ್ತೆ ಹೊಸ ರೂಪವನ್ನು ಪಡೆದುತ್ತೆ. ಇದು ಹೆಚ್ಚು ಕ್ರಾಂತಿಕಾರಕವಾಗಿರುವಂತ ಹೆಜ್ಜೆ ಆಗಿರ್ತದ. ಆ ಹೊಸ ರೂಪವೇ ಇ.ವಿ. ರಾಮಸ್ವಾಮಿ ನಾಯರ್ ಅವರ ನೇತೃತ್ವದಲ್ಲಿ ಆರಂಭಗೊಂಡಂತ ಆತ್ಮಗೌರವ ಚಳವಳಿ, ಸೆಲ್ಫ್ ರೆಸ್ಪೆಕ್ಟ್ ಮೂವ್ಮೆಂಟ್. ನೇತೃತ್ವ ಇ.ವಿ. ರಾಮಸ್ವಾಮಿ ನಾಯರ್. 1920ರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಹೊರಗೆ ಬಂದಿರುವಂತಹ ರಾಮಸ್ವಾಮಿ ಇವರು 1926ರಲ್ಲಿ ಸೆಲ್ಫ್ ರೆಸ್ಪೆಕ್ಟ್ ಲೀಗ್ ಅನ್ನು ಏನ್ ಮಾಡ್ತಾರೆ ಅಂದ್ರೆ ಆರಂಭಿಸ್ತಾರ. ಜನರು ಇವರನ್ನ ಪ್ರೀತಿಯಿಂದ ಪೆರಿಯಾರ್ ಅಂದ್ರೆ ಹಿರಿಯರು ಅಂತ ಏನ್ ಮಾಡ್ತಾರೆ ಕರೀತಾ ಇದ್ದಾರೆ. ಪೆರಿಯಾರ್ ತಮಿಳುನಾಡಿನ ಈರೋಡಿನಲ್ಲಿ ಶ್ರೀಮಂತ ಕುಟುಂಬದಲ್ಲಿ ಜನಿಸಿದವರು. ವರ್ಣಾಶ್ರಮ ಧರ್ಮದ ಪರವಾಗಿ ಕಾಂಗ್ರೆಸ್ ಇದೆ ಅಂತಂದ್ರ ಅದಕ್ಕೆ ಪರ್ಯಾಯವಾಗಿರುವಂತ ದ್ರಾವಿಡ ಚಳುವಳಿ ಎಂಬ ಜನಾಂಗೀಯ ಪರಿಕಲ್ಪನೆ ಕೇಂದ್ರಿತವಂತ ಚಳುವಳಿ ಮಾಡ್ತಾರೆ ರೂಪಿಸ್ತಾ ಇದ್ದಾರೆ. ಅಂದ್ರೆ ಕಾಂಗ್ರೆಸ್ ಏನ್ ಮಾಡಿದಪ್ಪ ಅಂದ್ರೆ ವರ್ಣಾಶ್ರಮ ಧರ್ಮದ ಪರವಾಗಿದೆ ಅಂತ ತಿಳ್ಕೊಂಡು ಅದಕ್ಕೆ ಪರ್ಯಾಯವಾಗಿ ದ್ರಾವಿಡ ಚಳುವಳಿ ಎಂಬ ಜನಾಂಗೀಯ ಪರಿಕಲ್ಪನೆ ಕೇಂದ್ರಿತವಾಗಿರುವಂತ ಚಳುವಳಿ ನಡೆದವರು ರೂಪಿಸ್ತಾ ಇದ್ದಾರೆ. ಆರ್ಯ ಬ್ರಾಹ್ಮಣ ಎನ್ನುವಂತ ಜನಾಂಗೀಯ ಶ್ರೇಷ್ಠತೆಯನ್ನು ಸಾರುವಂತ ಆಲೋಚನೆಗಳನ್ನ ಇಡಿಯಾಗಿ ತಿರಸ್ಕರಿಸಿರುವಂತ ರಾಮಸ್ವಾಮಿಯವರು ಪೆರಿಯಾರ್ ಅವರು ತಮಿಳು ಭಾಷೆಯನ್ನ ದ್ರಾವಿಡರ ಭಾಷೆ ಅಂತ ಏನ್ ಮಾಡ್ತಾರೆ ಗುರುತಿಸ್ತಾ ಇದ್ದಾರೆ. ಸಂಸ್ಕೃತ ಭಾಷೆ ಮತ್ತು ಸಾಹಿತ್ಯವನ್ನು ಏನ್ ಮಾಡ್ತಾರೆ ವಿರೋಧಿಸ್ತಾ ಇದ್ದಾರೆ. ಮತ್ತೊಂದು ಪ್ರಮುಖವಾದ ಅಂಶ ಎಂದರೆ ರಾಮಾಯಣ ಮಹಾಕಾವ್ಯದಲ್ಲಿ ಬರುವಂತ ರಾವಣನ್ನ ದ್ರಾವಿಡರ ನಾಯಕನೆಂದು ಬಿಂಬಿಸಿ ರಾವಣನ್ನ ವೈದಿಕ ವರ್ಗದ ದೇವರನ್ನು ಏನ್ಪಾ ತಿರಸ್ಕಾರ ಮಾಡ್ತಾ ಇದ್ದಾರೆ. ನೋಡಿ, ರಾಮಾಯಣ ಕಾಲದಲ್ಲಿ ಅಥವಾ ರಾಮಾಯಣ ಮಹಾಕಾವ್ಯದಲ್ಲಿ ಬರುವಂತ ರಾವಣನ್ನ ದ್ರಾವಿಡರ ನಾಯಕನೆಂದು ಬಿಂಬಿಸಿ
ರಾಮನನ್ನ ವೈದಿಕ ವರ್ಗದ ದೇವರಂತ ಏನ್ ಮಾಡ್ತಾರೆ, ತಿರಸ್ಕಾರ ಮಾಡ್ತಾರ. ಹಂಗಾಗಿ ಬನಾರಸ್ನಲ್ಲಿ ಆದಂತ ಕಹಿ ಅನುಭವಗಳಿಂದ ಮತ್ತಷ್ಟು ವ್ಯಗ್ರರಾಗಿರುವಂತ ಪೆರಿಯಾರರು ಸಂಸ್ಕೃತ ಭಾಷೆ ಮತ್ತು ರಾಮಾಯಣದ ರಾಮ ಮತ್ತು ರಾವಣರನ್ನ ಸಾಂಸ್ಕೃತಿಕ ಸಂಕೇತಗಳನ್ನಾಗಿ ಪರಿವರ್ತಿಸಿ ರಾವಣ ಪರಂಪರೆಯನ್ನ ವೈಭವೀಕರಿಸ್ತಾ ಇದ್ದಾರೆ. ಅಂದ್ರೆ ರಾಮಣಕ್ಕಿಂತ ರಾವಣನ್ನೇ ಏನ್ ಮಾಡ್ತಾರೆ, ಹೆಚ್ಚಾಗಿ ವೈಭವೀಕರಿಸ್ತಾ ಇದ್ದಾರೆ. ಜಾತಿ ಮತ್ತು ಲಿಂಗ ತಾರತಮ್ಯಗಳನ್ನು ವಿರೋಧಿಸಿರುವಂತಹ ಪೆರಿಯಾರರು ಸಮಾನತೆಯ ಆಶಯವನ್ನು ಏನ್ ಮಾಡ್ತಾರೆ, ಎತ್ತಿಡಿತಾ ಇದ್ದಾರೆ. 1924ರಲ್ಲಿ ಕೇರಳದ ವೈಕಂನಲ್ಲಿ ಅಸ್ಪೃಶ್ಯರಿಗೆ ದೇವಾಲಯದ ಪ್ರವೇಶದ ಹಕ್ಕಿನ ಹೋರಾಟದಲ್ಲಿ ಭಾಗವಹಿಸಿದ ಮೂಲಕ 1939ರಲ್ಲಿ ಜಸ್ಟಿಸ್ ಪಕ್ಷದ ಅಧ್ಯಕ್ಷರಾಗಿ ದ್ರಾವಿಡ ಕಳಗಂ ಅನ್ನುವಂತ ಸಂಘಟನೆಯನ್ನ ಏನ್ ಮಾಡ್ತಾರೆ, ಹುಟ್ಟಾಕ್ತಾರ. ರಿವೋಲ್ಟ್ ಅನ್ನುವಂತ ಪತ್ರಿಕೆಯನ್ನು ಕೂಡ ಸ್ಥಾಪನೆ ಮಾಡ್ತಾರೆ. ಇಂದಿಗೂ ತಮಿಳುನಾಡಿನ ರಾಜಕೀಯ ಕ್ಷೇತ್ರಗಳಲ್ಲಿ ಪೆರಿಯಾರರು ತಮ್ಮ ಸೈದ್ಧಾಂತಿಕ ಸಂಕೇತವಾಗಿ ಉಳ್ಕೊಂಡಿದ್ದಾರೆ. ಅಲ್ಲಿರುವಂತಹ ರಾಜಕೀಯ ಪಕ್ಷಗಳು ದ್ರಾವಿಡ ಅನ್ನುವಂತ ಹೆಸರನ್ನ ತಮ್ಮ ಪಕ್ಷಗಳ ಹೆಸರವಾಗಿ ಏನ್ ಮಾಡ್ತಾರೆ, ಉಳಿಸಿಕೊಂಡಿದ್ದಾರೆ. ಅದೇ ಏನಪ್ಪ ದೊಡ್ಡ ಸಾಕ್ಷಿ. ಸಿ ಅಯೋಧ್ಯದಾಸ್ ಪಂಡಿತ್, ಟಿ.ಎಂ. ನಾಯರ್ ಅನ್ನುವಂಥವ್ರು ಆರಂಭಿಸಿ ಸೈದ್ಧಾಂತಿಕವಾಗಿ ರೂಪಿಸುವಂತ ಬ್ರಾಹ್ಮಣೇತರ ಚಳವಳಿ ಪೆರಿಯಾರ್ ಏನ್ ಮಾಡ್ತಾರೆ ಅಂದ್ರೆ ಸಾಂಸ್ಕೃತಿಕ ಚಳವಳಿನಾಗಿ ಪರಿವರ್ತನೆ ಮಾಡಿ ಎಲ್ಲ ಬಗೆಯ ಶೋಷಣೆಗಳಿಂದ ಮುಕ್ತವಾಗಿ ಜಾತಿ ಲಿಂಗ ಅಸಮಾನತೆಗಳಿಂದ ಹೊರಬಂದು ಸರ್ವಧರ್ಮ ಸಹಿಷ್ಣುತೆಯ ಸಮಾಜ ರೂಪುಗೊಳ್ಳಬೇಕೆನ್ನುವುದು ಏನಂತ ಇವರ ಬದುಕಿನ ಒಂದು ಧ್ಯೇಯವಾಗಿತ್ತು. ಸೊ ಆ ಮೂಲಕ ಏನಪ್ಪಾ ಅಂದ್ರೆ ಭಾರತೀಯ ಸಮಾಜದಲ್ಲಿ ಇರುವಂತಹ ಮೌಢ್ಯಗಳನ್ನ ಹೋಗಲಾಡಿಸಿ ಹೊಸದಾಗಿರುವಂತಹ ಸಮಾಜವನ್ನು ಕಟ್ಟುವಂತ ಉದ್ದೇಶಗಳು ಇರ್ತಾರೆ. ಎಲ್ಲ ಸಮಾಜದ ಏನ್ ಮಾಡ್ತಾರೆ ಹೊಂದಿರ್ತಾರೆ. ರಾಜಾರಾಮ್ ಮೋಹನ್ ಇರ್ಬೋದು, ದಯಾನಂದ ಸಂಸ್ಥೆ ಇರ್ಬೋದು, ಆತ್ಮಾರಾಮ್ ಕೋಣರ ಇರ್ಬೋದು, ಎಂ.ಜಿ. ರಾಣೆ ಆಗಿರ್ಬೋದು, ಸ್ವಾಮಿ ವಿವೇಕಾನಂದ ಆಗಿರ್ಬೋದು, ಸರ್ ಸೈಯದ್ ಅಹಮದ್ ಖಾನ್ ಆಗಿರ್ಬೋದು, ಪೆರಿಯಾರ್ ಆಗಿರ್ಬೋದು, ಶ್ರೀ ನಾರಾಯಣ ಗುರುರಾಗಿರ್ಬೋದು, ಇವರೆಲ್ಲರೂ ಕೂಡ ಏನಂದ್ರೆ ಭಾರತೀಯ ಸಮಾಜದಲ್ಲಿರುವಂತಹ ಹಲವಾರು ಅನಿಷ್ಟಗಳನ್ನ ಮೌಢ್ಯಗಳನ್ನು ಹೋಗಲಾಡಿಸಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಪ್ರಯತ್ನ ಮಾಡ್ತಾರ. ಅದನ್ನೇ ಸಮಾಜ ಸುಧಾರಣೆ ಏನ್ ಮಾಡ್ತೀವಿ, ಗುರುತಿಸ್ತೀವಿ. ಸೊ ನೆಕ್ಸ್ಟ್ ಮತ್ತೊಂದು ಅಧ್ಯಾಯವನ್ನ ನೋಡೋಣ.